ಹರಿ ಓಂ. ಜನ್ಮಾತ್ಯಸ್ಯ ಯತೋನ್ಮಯಾದಿತರತಃ ಅರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಹೇಯಾಂ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೇಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾಪ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಧರ್ಮ ಪ್ರೋಚ್ಛಿತಕೈತವೋತ್ರ ಪರಮಃ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಂ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ. ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈಃ ಈಶ್ವರಃ ಸದ್ಯೋ ಹೃತ್ಯವರುಧ್ಯತೆತ್ರ ಕೃತಿಭಿಃ ಶುಶ್ರೂಷುಭಿಸ್ತಕ್ಷಣಾತ್. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಂ ಆಲಯಂ ಮುಹುರಹೋರ್ರಸಿಕಾಃ ಭುವಿ ಭಾವುಕಾಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಃ ಅರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಹೇಯಾಂ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೇಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾಪ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಧರ್ಮ ಪ್ರೋಚ್ಛಿತಕೈತವೋತ್ರ ಪರಮಃ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಂ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ. ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃತ್ಯವರುಧ್ಯತೆತ್ರ ಕೃತಿಭಿಃ ಶುಶ್ರೂಷುಭಿಸ್ತಕ್ಷಣಾತ್. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಂ ಆಲಯಂ ಮುಹುರವೋ ರಸಿಕಾಃ ಭುವಿ ಭಾವುಕಾಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಂ ಮಾ ಕೃತಾಃ ಶ್ರೀ
ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭೀಂ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ, ಹರಿ ಓಂ, ಹರಿ ಓಂ. ಇವತ್ತು ಭಾಗವತ ಸಪ್ತಾಹದ 3ನೇ ದಿನ. ನಿನ್ನೆನ ದಿನ ಪರೀಕ್ಷಿತ ರಾಜ ತಾನು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವುದಕ್ಕೋಸ್ಕರ 7ನೇ ದಿವಸ ತನಗೆ ಸಾಯಂಕಾಲ ಮರಣ ಇದೆ ಅಂತ ತಿಳ್ಕೊಂಡಂತೇಳಿ ತಿಳಿದಾಗ ಹರಿದ್ವಾರದಲ್ಲಿ ಬಂದು ಪ್ರಾಯೋಪವೇಶಕ್ಕೆ ಕುಳಿತುಕೊಂಡಿದ್ದಾನೆ. ಪ್ರಾಯೋಪವೇಶ ಅಂತಂದರೆ ದೇವರನ್ನು ಧ್ಯಾನ ಮಾಡ್ತಾ ಉಪವಾಸದಿಂದ ಪ್ರಾಣ ಹೋಗುವವರೆಗೂ ಭಗವತ್ ಚಿಂತನೆ, ಭಗವನ್ ಮಹಿಮೆ ಶ್ರವಣದಲ್ಲಿ ಕಳೆಯುವುದು, ಇದು ಪ್ರಾಯಶ್ಚಿತ್ತ ಅಂತೇಳಿ ಅನಿಸ್ಕೊಳ್ತದೆ. ಅಸಂಖ್ಯ ಋಷಿಗಳು ಬಂದಿದ್ದಾರೆ. ಯಾರು ಅವ್ರಿಗೆ ಮೊಬೈಲ್ ಅಂತ ತಿಳಿಸಿರಲಿಲ್ಲ, ಏನಿಲ್ಲ. ಎಲ್ಲರೂ ಜ್ಞಾನದೃಷ್ಟಿಯಿಂದ ಶುಕಾಚಾರ ಭಾಗವತ ಹೇಳ್ತಾರೆ. ವ್ಯಾಸಪುತ್ರರು ಅದನ್ನು ಕೇಳಿಕ್ಕೆ ಸ್ವತಃ ತಂದೆ ಬಂದಿದ್ದಾರೆ. ಪರಶುರಾಮ ದೇವರು ಬಂದಿದ್ದಾರೆ. ವಸಿಷ್ಠ, ವಿಶ್ವಾಮಿತ್ರಾದಿ ಸಕಲ ಋಷಿಗಳು ಬಂದಿದ್ದಾರೆ. ಪರೀಕ್ಷಿತ ರಾಜ ಪ್ರಶ್ನೆ ಮಾಡ್ತಾ ಇದ್ದಾನೆ, ನನಗೆ 7 ದಿವಸ ನನ್ನ ಆಯುಷ್ಯದಲ್ಲಿ ಸಮಯ ಇದೆ. ಆದ್ದರಿಂದ ಅಷ್ಟರಲ್ಲಿ ನಾನು ಪರಮಾತ್ಮನ ಅನುಗ್ರಹ ಪಡೆಯಬೇಕು. ಅದಕ್ಕೋಸ್ಕರ ಏನಾದರೂ ನಾನು ಏನು ಜಪ ಮಾಡಬೇಕು ಹೇಳಿ, ಯಾವ ಮಂತ್ರ ಹೇಳಬೇಕು ಹೇಳಿ, ಯಾವ ತಪಸ್ಸು ಮಾಡಬೇಕು ಹೇಳಿ, ಯಾವ ಯಜ್ಞ, ಯಾವ ಯಾಗ, ಏನು ಮಾಡಬೇಕು, ಯಾವ ಉಪಾಯ ಮಾಡಬೇಕು ಹೇಳಿ ಅಂತೇಳಿ ಶುಕಾಚಾರ್ಯರಿಗೆ ಕೇಳಿದಾಗ ಶುಕಾಚಾರ್ಯ ಹೇಳ್ತಾರೆ, ಶಾಬಾಷ್ ಪರೀಕ್ಷಿತ ರಾಜ, ಶಾಬಾಷ್, ಭಾಳ ಒಳ್ಳೆ ಕ್ವಶನ್ ಕೇಳಿದೆ. ಇಟ್ ಈಸ್ ಎ ಗೋಲ್ಡನ್ ಕ್ವಶನ್. ಮನುಷ್ಯನ ಜೀವನದ ಸಫಲತೆ ಭಗವಂತನ ಅನುಗ್ರಹ ಪಡೆಯುವುದರಲ್ಲಿ ಇದೆ. ಉಳಿದದ್ದೆಲ್ಲ ನಮ್ಮ ಕರ್ಮಾನುಸಾರವಾಗಿ ಫಲ ಸಿಗ್ತಾ ಇರ್ತದೆ. ಪ್ರತಿಯೊಬ್ಬ ವ್ಯಕ್ತಿ ತಾನು ಈ ಭಗವಂತನ ಅನುಗ್ರಹ ಪಡೆಯುವುದಕ್ಕೋಸ್ಕರವೇ ಪ್ರಯತ್ನಿಸಬೇಕೇ ಹೊರತು ಬೇರೆ ದಾರಿ ಇಲ್ಲ. ಅವನ ಅನುಗ್ರಹವಾಗದೇ ಇದ್ದರೆ ಸದ್ಗತಿ ಆಗೋದಿಲ್ಲ. ಇನ್ನು ನೀನೇನು ಹೇಳಿದೆ ಪರೀಕ್ಷಿತ ರಾಜ, ನನಗೆ 7 ದಿವಸ ಇದೆ ಅಂತ ತಿಳ್ಕೊಂಡಂತ ಹೇಳಿದೆಯಲ್ಲ, ತಪ್ಪು ಹೇಳಿದ್ದೆ. 7 ದಿವಸ ಅಂತ ಬೇಡ, 7 ದಿವಸ ನಿನಗಿದೆ. 7 ಅಂತಂದರೆ ಭಾಳ ಸ್ವಲ್ಪ ಅಂತ ಅನ್ನಿಸ್ತದೆ, 7 ದಿವಸ ಅಂತಂದರೆ ಭಾಳ ದಿವಸ ಅಂತ ಅನ್ನಿಸ್ತದೆ. ಸಾಧಕನಿಗೆ 7 ದಿವಸ ಬಹಳ ದೊಡ್ಡ ಸಮಯ. ನಿಮ್ಮ ವಂಶದಲ್ಲಿ, ಚಂದ್ರವಂಶದಲ್ಲಿ ದಿಲೀಪ ಅನ್ನುವ ಹೆಸರು ಕಟ್ಟಮಾಂಗ ಅಂತ ತಿಳ್ಕೊಂಡಂಥ ಹೆಸರು. ಮಹಾರಾಜ ತಪಸ್ಸು ಮಾಡುವಾಗ ತಾನು ಒಂದು ಮಂಚದ ಕಾಲಿರ್ತಕ್ಕಂಥ ಒಂದು ರೀತಿಯ ಕಟ್ಟಿಗೆ ಕೆಳಗೆ ಇಟ್ಕೊಂಡು ಜಪ ಮಾಡ್ತಿದ್ದ. ಅವನಿಗೆ ಖಟ್ವಾಂಗ ಅಂತ ಹೆಸರು ಬಂತು. ಅವನು ಯುದ್ಧದಲ್ಲಿ ದೇವತೆಗಳಿಗೆ ಸಹಾಯ ಮಾಡಿದ. ಯುದ್ಧ ಮುಗಿಯಿತು. ದೇವತೆಗಳು ಏನು ಬೇಕು ವರ ಕೇಳ್ರಿ ಅಂತ ಹೇಳಿದರು. ಆಗ ಅವನು ಹೇಳ್ದ, ಏನು ಬೇಕು ನಂತರ ಹೇಳ್ತೇನೆ, ನನಗಿನ್ನೂ ಎಷ್ಟು ಆಯುಷ್ಯ ಇದೆ ಹೇಳಿ ಅಂತ ತಿಳ್ಕೊಂಡಂತೇಳಿ. ದೇವತೆಗಳು ಜ್ಞಾನ ದೃಷ್ಟಿಯಿಂದ ನೋಡಿದರು. ಕೇವಲ 2 ಮುಹೂರ್ತ ಮಾತ್ರ ಅವನಿಗೆ ಆಯುಷ್ಯ ಉಳಿದಿತ್ತು. 2 ಮುಹೂರ್ತ ಅಂದರೆ 48 ನಿಮಿಷ. 24 ನಿಮಿಷಕ್ಕೆ ಒಂದು ಮುಹೂರ್ತ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಇಲ್ಲ, 48 ನಿಮಿಷಕ್ಕೆ ಮುಹೂರ್ತ, 96 ನಿಮಿಷ ಅವನಿಗಿತ್ತು. ಅವನು ಹೇಳಿದ, ಭಾಳ ಒಳ್ಳೆ ಉಪಕಾರ ಮಾಡಿದಿರಿ ಅಂತ ತಿಳ್ಕೊಂಡಂತೇಳಿ ಸಂಪೂರ್ಣ ರಾಜ್ಯ ಸಂಪತ್ತಿನ ಮೇಲೆ ತುಳಸಿಯ ದಳ ಇಟ್ಟು ಕೃಷ್ಣಾರ್ಪಣ ಅಂತ ತಿಳ್ಕೊಂಡಂತಂದ್ಬಿಟ್ಟ. ಆ ನಂತರ ಒಳ್ಳೆ ಆಸನ ಮಾಡಿಕೊಂಡಿಟ್ಕೊಂಡು ಪ್ರಾಣಾಯಾಮವನ್ನು ಮಾಡಿ ಇಡಾ ಪಿಂಗ್ಲ ಸುಷುಮ್ನ ನಾಡಿಗಳಲ್ಲಿ ಭಗವಂತನನ್ನು ಚಿಂತನೆ ಮಾಡ್ತಾ ಏಕಾಗ್ರಚಿತ್ತನಾಗಿ ಕೇವಲ 96 ನಿಮಿಷದಲ್ಲಿ ಭಗವಂತನ ಚಿಂತನೆಯನ್ನು ಮಾಡಿ ಸದ್ಗತಿಗೆ ಹೋದಪ್ಪ. ಪರಮಾತ್ಮ ಅನುಗ್ರಹ ಪಡೆದು ಉತ್ತಮ ಗತಿ ಪಡೆದ. ನಿನಗೆ 7 ದಿವಸ ಸಮಯ ಇದೆ ಪರೀಕ್ಷಿತ ರಾಜ, ಏನು ಮಾಡಬೇಕು ಅಂತ ಇವನು ಕೇಳ್ತಾ ಇದೆಯಲ್ಲ. ಭಗವದ್ಗೀತೆಯಲ್ಲಿ ಪರಮಾತ್ಮ ಬಹಳ ಸ್ಪಷ್ಟವಾಗಿ ಹೇಳಿದ್ದಾನೆ, ನನ್ನ ಅನುಗ್ರಹ ಪಡೆಯಬೇಕಾಗಿದ್ದರೆ, ನನ್ನ ಲೋಕಕ್ಕೆ ಬರಬೇಕಾಗಿದ್ದರೆ, ನನ್ನ ಲೋಕ ವೈಕುಂಠ ಮೋಕ್ಷಕ್ಕೆ ಬರಬೇಕಾಗಿದ್ದರೆ ಅದಕ್ಕೆ ಒಂದೇ ಒಂದು ಉಪಾಯ. ಯಸ್ಮಿನ್ ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ
ತಂ ತಮೇವೇತಿ ಕೌಂತೇಯ ಸದಾ ತದ್ಭಾವಭಾವಿತ. ಮರಣ ಆಗುವಾಗ, ಪ್ರಾಣ ಶರೀರದಿಂದ ಹೋಗುವಾಗ ಆ ಜೀವನಿಗೆ ಏನು ಸ್ಮರಣೆಗೆ ಬರ್ತದೆ, ಏನು ಅವನ ಕಣ್ಣೆದುರಿಗೆ ವಿಚಾರ ಬರ್ತದೆ, ಅವನಿಗೆ ಅದೇ ಗತಿ ಸಿಗ್ತದೆ. ಸಾಯುವಾಗ ಅಯ್ಯೋ ನನ್ನ ಹೆಂಡತಿ ಮಕ್ಕಳನ್ನು ಬಿಟ್ಟು ಹೊರಟಿದ್ದೇನೆ, ಅವ್ರ ಗತಿ ಏನು ಅಂತಂದರೆ ಮತ್ತೆ ಪುನಃ ಹುಟ್ಟಿ ಬರ್ತಾನೆ, ಮತ್ತೆ ಸಂಸಾರದಲ್ಲಿ ತುಳ್ಳಾಡ್ತಾ ಇರ್ತಾನೆ. ಅಯ್ಯೋ ನನ್ನ ಮನೆ ನಾಯಿ ಕಟ್ಟಿದೆ, ಮುಂದೇನು ಮಾಡಬೇಕು ಅಂತ ಅನ್ನೋದು ನಾಯಿ ಆಗಿಬಿಡ್ತಾನೆ. ಕೊನೆ ಕ್ಷಣದಲ್ಲಿ ಏನು ಸ್ಮರಣಕ್ಕೆ ಬರ್ತದೆ, ಆಗ ಕೊನೆ ಕ್ಷಣದಲ್ಲಿ ಯಾವ ವ್ಯಕ್ತಿ ಓಂ ಭೂಹು ಭುವ ಸ್ವಹ ಅಂತ ಅನ್ಸ್ಕೊಂಡಿರ್ತಕ್ಕಂಥ ಓಂ ತತ್ ಸತ್ ಇತಿ ತತ್ ಸತ್ ರೂಪನಾದಂಥ ನನ್ನನ್ನು ಸ್ಮರಿಸುತ್ತಾ ಯಾವ ವ್ಯಕ್ತಿ ಪ್ರಾಣವನ್ನು ಬಿಡ್ತಾನೆ, ಅವನಿಗೆ ನಾನು ಸದ್ಗತಿ ಕೊಡ್ತೇನೆ, ನನ್ನ ಲೋಕ ಕೊಡ್ತೇನೆ ಅಂಥೇಳಿ ಶ್ರೀಕೃಷ್ಣ ಆಶ್ವಾಸನೆ ಕೊಟ್ಟಿದ್ದಾನೆ. ಇದನ್ನು ಪ್ರತಿಯೊಬ್ಬ ವ್ಯಕ್ತಿ ನೆನಪಿನಲ್ಲಿ ಇಟ್ಕೊಳ್ಳೋದು. ಆಯಿತು, ಸಾಯುವಾಗ ದೇವರನ್ನು ನೆನೆಸಿದ್ರೆ ಆಯ್ತಲ್ಲ ಅಂತ ತಿಳ್ಕೊಂಡಂತಂದ್ರೆ ಆಗೋದಿಲ್ಲ. ಈಗಿನಿಂದ ಪ್ರಾಕ್ಟೀಸ್ ಮಾಡಬೇಕು. ಯಾಕೆ ಹೀಗೆ ಒಬ್ಬ ನಾಗರಹಳ್ಳಿ ಅಂತ ಆಚಾರ್ಯರ ಪ್ರವಚನಕ್ಕೆ ಒಬ್ಬ ಸಿರಿವಂತ ವ್ಯಕ್ತಿ ಬಂದಿದ್ದ. ದಾನ ಧರ್ಮ ಪೂಜೆ ಪುನಸ್ಕಾರ ಮನೆಯಲ್ಲಿ ಏನೋ ಯಥಾಶಕ್ತಿ ಮಾಡಿಸ್ತಾ ಇದ್ದ. ಯಾವಾಗ ಅವನು ಕೇಳ್ದ, ಸಾಯುವಾಗ ದೇವರ ಸ್ಮರಣೆ ಮಾಡಿದರೆ ಮೋಕ್ಷ ಆಗ್ತದೆ ಅಂತ ತಿಳ್ಕೊಂತೇಳಿ ಆಚಾರ್ಯರಿಗೆ ಹೇಳ್ದ, ಆಚಾರ್ಯರೇ ಭಾಳ ಒಳ್ಳೆ ಉಪಾಯ ಹೇಳಿದ್ದೀರಿ, ಇವತ್ತು ನಿಮ್ಗೆ ₹1,000 ದಕ್ಷಿಣೆ ಕೊಡ್ತೇನೆ ಅಂತ ಕೊಟ್ಟು ಮನೆಗೆ ಹೋದ. ಮನೆಗೆ ಹೋಗಿ ಮಕ್ಕಳಿಗೆ ಹೇಳ್ದ, ಇವತ್ತಿನಿಂದ ನಾವೆಲ್ಲ ಮಜಾ ಮಾಡೋಣ. ಸಾಯುವಾಗ ದೇವರ ಹೆಸರು ತೆಗೆದುಕೊಂಡ್ರೆ ಸಾಕಲ್ಲ, ಈಗಿನಿಂದಲೇ ಯಾಕೆ ಪೂಜೆ ಪುನಸ್ಕಾರ ದಾನ ಧರ್ಮ ಕಷ್ಟಪಡಬೇಕು? ಈಗಿನಿಂದ ಭಗವಂತನ ಧ್ಯಾನ ಯಾಕೆ ಬೇಕು? ಒಂದು ಕೆಲಸ ಮಾಡಿ, ಇಬ್ಬರೇ ಮಕ್ಕಳು, ಅರ್ಧ ಆಸ್ತಿ ನಿಮಗೆ ಕೊಡ್ತೇನೆ, 20 ಲಕ್ಷ ರೂಪಾಯಿ. ನೀವೊಂದು ಕೆಲಸ ಮಾಡಬೇಕು, ನಾನು ಸಾಯುವಾಗ ಭಜನಾ ಮಂಡಳಿಯನ್ನು ಕರೆಸ್ಬೇಕು. ಅವರು ಭಗವಂತನ ಭಜನೆ ಮಾಡ್ತಾ ಇದ್ದರೆ ನಾನು ಆ ಭಜನೆ ಮಾಡ್ತಾ ಪ್ರಾಣ ಬಿಡ್ತೇನೆ ಅಂತ. ಮಕ್ಕಳು ಹಾಗೆ ಆಗಲಿ ಅಂತ ಹೇಳಿದ್ರು. ಪೂರ್ತಿ ಜೀವನ ಎಲ್ಲ ಸಂಸಾರದ ಆ ಕೆಲಸ ಈ ಕಾರವಾರದಲ್ಲಿ ಕಳೆದ. ಕೊನೆಗೆ ಡಾಕ್ಟರ್ ಹೇಳಿದ್ರು, ನೋಡಪ್ಪ ನಿಮ್ಮ ಅಪ್ಪನಿಗೆ ಇನ್ನೇನು ಬಹಳ ಆದರೆ ಒಂದು 2-3 ತಾಸು ಅಂತ ಇರ್ಬೋದು, ಎಲ್ಲ BP ಬಹಳ ಲೋ ಆಗಿದೆ ಅಂತಂದ ಆ ಕ್ಷಣಕ್ಕೆ ಅವರು ಮೊದಲೇ ಭಜನಾ ಮಂಡಳಿಯವರು ಹೇಳಿಟ್ಟಿದ್ರು. ಅವ್ರು ಬಂದರು, ಪಾಪ ಒಳ್ಳೆಯ ರೀತಿಯಿಂದ ಭಕ್ತಿಯಿಂದ ಭಜನೆ ಮಾಡ್ತಾಯಿದ್ರು. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಭಗವಂತ ನಾಮಸ್ಮರಣೆ ಮಾಡ್ತಾಯಿದ್ರು. ಡಾಕ್ಟರು ಇಂಜೆಕ್ಷನ್ ಕೊಟ್ಟರೆ ಎಚ್ಚರ ಬರುವಂತೆ. ಎಚ್ಚರ ಬಂತು, ನೋಡಿದ ಭಜನೆ ಮಾಡ್ತಾ ಇದ್ದಾರೆ. ಹೀಗೆ ನೋಡ್ತಾ ಇರುವ ಅಂಗಳದ ಕಡೆಗೆ ಲಕ್ಷ್ಯ ಹೋಯಿತು. ಆಗ ಭಜನೆ ಮಾಡೋರಿಗೆ ಹೀಗೆ ನಿಲ್ಲಿ ಅಂತ ತಿಳ್ಕೊಂಡು ಕೈ ತೋರಿಸಿದ. ಅವರೇನು ತಿಳಿದುಕೊಂಡ್ರು, ಇವನು ದೇವರ ನಾಮಸ್ಮರಣೆ ಮಾಡ್ತಾನೆ ಅಂತ ತಿಳ್ಕೊಂಡು ಅಂತೇಳಿ ಅವ್ರ ಭಜನೆಯನ್ನು ನಿಲ್ಲಿಸಿದರು. ಆಗ ಅವನೇನು ಹೇಳಬೇಕು, ಅಲ್ಲಿ ಅಂಗಳದಲ್ಲಿ ಕುರಿ ಬಂದು ಗಿಡ ಎಲ್ಲ ತಿನ್ಲಿಕ್ಕೆ ಹತ್ತದ, ಓಡಿಸ್ರಿ ಅಂತ ತಿಳ್ಕೊಂಡಂತಂದ, ಪ್ರಾಣ ಬಿಟ್ಟು. ಜೀವನದ ಉದ್ದಕ್ಕೂ ಇದೇ ಕೆಲಸ ಮಾಡಿದ್ದ. ಕೂಡೋದು ಅಂಗಳದಲ್ಲಿ, ಅದು ಬಂದದೇನು, ಅದನ್ನು ನೋಡಿಸ್ರಿ ಇದನ್ನು ನೋಡಿಸ್ರಿ, ಹಾಗೆ ಮಾಡಿರಿ ಅದು ಮಾಡಿರಿ ಹೀಗೆ ಮಾಡಿರಿ, ಈ ಕಾರವಾರದಲ್ಲಿ ಕಳೆದಿದ್ದ. ಕೊನೆ ಕಾಲಕ್ಕೆ ಅದೇ ನೆನಪು ಬಂತು. ಪರೀಕ್ಷಿತ್ ರಾಜ ಕೊನೆ ಕಾಲಕ್ಕೆ ದೇವ್ರ ನೆನಪು ಬರಬೇಕಾಗಿದ್ದರೆ ಈಗಿನಿಂದ ಅಭ್ಯಾಸ ಮಾಡಬೇಕು. ಪರೀಕ್ಷಿತ್ ರಾಜ ಕೇಳ್ತಾನೆ, ಶುಕಾಚಾರ್ಯ ಅಭ್ಯಾಸ ಮಾಡಬೇಕು ಅಂದ್ರೆ ಏನರ್ಥ? ಈಗಿನಿಂದ ಅಭ್ಯಾಸ ಮಾಡಬೇಕು ಅಂದ್ರೆ ಏನರ್ಥ? ರಾಜ, ನಮ್ಮ ಸ್ಮರಣೆಗೆ ಯಾವುದು ಬರುತ್ತದೆ, ನಮ್ಮ ಸಬ್ ಕಾನ್ಷಿಯಸ್ನಲ್ಲಿ, ನಮ್ಮ ಆಂತರ್ಯದಲ್ಲಿ ಯಾವುದು ಒಡಮೂಡುತ್ತದೆ ಅದು ನಮ್ಮ ಕೊನೆ ಕಾಲಕ್ಕೆ ಸ್ಮರಣೆಗೆ ಬರ್ತದೆ. ಆದರೆ ನಮ್ಮ ಅಂತರ್ಯದಲ್ಲಿ ಒಡಮೂಡುವುದು ಎದರ ಮೇಲೆ ನಮಗೆ ಯಾರ ಪ್ರೀತಿ ಇರ್ತದೆ ಅದು ನಮ್ಮ ಅಂತರ್ಯದಲ್ಲಿ, ನಮ್ಮ ಸಬ್ ಕಾನ್ಷಿಯಸ್ನಲ್ಲಿ ಸ್ಥಿರವಾಗ್ತದೆ. ಹಾಗಾದರೆ ದೇವರ ಸ್ಮರಣೆ ಬರಬೇಕಾಗಿದ್ದರೆ ದೇವರನ್ನು ಪ್ರೀತಿಸಬೇಕು. ದೇವರನ್ನು ಪ್ರೀತಿಸಬೇಕಾಗಿದ್ದರೆ ಮನೆ ಮಠ ಬಂಧು ಬಾಂಧವರು
ಆನಂತರ ಉಳಿದ ಎಲ್ಲ ವ್ಯವಹಾರಗಳು, ನೌಕರಿಗಳು ಎಲ್ಲ ಜೀವಿತ ಇರಬೇಕಾದ್ರೆ ಮಾಡಲೇಬೇಕಾಗ್ತದೆ, ಅನಿವಾರ್ಯ. ಆದರೆ ಎಷ್ಟು ಕರ್ತವ್ಯ ಅಂತ ಮಾಡಬೇಕು. ಮಾಡುವಾಗ ಇದು ಭಗವಂತನ ಸೇವಾ ರೂಪದಲ್ಲಿ ನಾನು ಮಾಡ್ತಾ ಇದ್ದೇನೆ. ನಾನೇನು ದುಡಿತಾ ಇದ್ದೇನೆ, ಭಗವಂತನ ಪ್ರೀತಿಗಾಗಿ ದುಡಿತಾ ಇದ್ದೇನೆ. ನಾನೇನು ಊಟ ಮಾಡ್ತಾ ಇದ್ದೇನೆ, ಒಳಗಿದ್ದ ಭಗವಂತನ ಪ್ರೀತಿಗಾಗಿ ಭೋಜನ ಯಜ್ಞ ನಡೆಸಿದ್ದೇನೆ. ನಾನೇನು ಮಲಗಿಕೊಳ್ತೇನೆ, ಪರಮಾತ್ಮನಿಗೆ ನಮಸ್ಕಾರ ರೂಪದಿಂದ ನಾನು ಮಲಗಿಕೊಳ್ತೇನೆ ಅಂತನ್ನುವ ಒಂದು ಚಿಂತನೆ ಪ್ರತಿ ಕ್ಷಣದಲ್ಲಿಯೂ ದೇವರು ನನಗೆ ಇಂಥ ಒಳ್ಳೆಯ ಶರೀರ ಕೊಟ್ಟಿದ್ದಾನೆ, ಎಷ್ಟು ಉಪಕಾರ ಮಾಡಿದ್ದಾನೆ, ನನಗೆ ಎಷ್ಟು ಒಳ್ಳೆಯ ರೂಪ ಕೊಟ್ಟಿದ್ದಾನೆ, ಭಗವಂತ ಎಷ್ಟು ಉಪಕಾರ ಮಾಡಿದ್ದಾನೆ, ನನಗೆ ತಿಂಗಳಿಗೆ ಸಂಬಳ ಬರುವಂತೆ ಮಾಡಿದ್ದಾನೆ, ನನ್ನನ್ನು ಕೇರ್ ಆಫ್ ಫುಟ್ಪಾತ್ ಕೊಡಿಸಲಿಲ್ಲ, ಭಗವಂತ ನನ್ನ ಮೇಲೆ ಎಷ್ಟು ಉಪಕಾರ ಮಾಡಿದ್ದಾನೆ. ಪರಮಾತ್ಮ ಮಾಡಿದ ಉಪಕಾರ ಸ್ಮರಿಸಬೇಕು, ಇದ್ದದ್ದನ್ನು ಸ್ಮರಿಸಬೇಕು. ಇಲ್ಲದೇ ಇದ್ದದ್ದನ್ನು ಅಳ್ತಾ ಕೂತ್ಕೊಂಡ್ರೆ ನಡೆಯೋದಿಲ್ಲ. ಅದು ಸಿಕ್ಕಿಲ್ಲ, ಇದು ಸಿಕ್ಕಿಲ್ಲ, ಇದು ಸಿಕ್ಕಿಲ್ಲ ಅಂತಕೊಂಡು ದೇವರಂತಾನೆ ಏನು ಕೊಟ್ಟಿದ್ದೇನೆ ಅದನ್ನು ಮೊದಲು ನೋಡು. ನಮಗೆ ಇರ್ಲಿಕ್ಕೆ ಮನೆ ಕೊಟ್ಟಿದ್ದಾನೆ, 2 ಹೊತ್ತು ಊಟ ಕೊಟ್ಟಿದ್ದಾನೆ, ಮೈ ತುಂಬ ಬಟ್ಟೆ ಕೊಟ್ಟಿದ್ದಾನೆ, ಮತ್ತೆ ಇದಕ್ಕಿಂತ ಏನೆತ್ತಬೇಕು? ಉಳಿದದ್ದೆಲ್ಲವೂ ಕೂಡ ನಮ್ಮ ಕರ್ಮಾನುಸಾರವಾಗಿ ಸಿಕ್ಕಿದೆ. ಅದನ್ನು ನಾವು ನಮಗೋಸ್ಕರ ಪರೋಪಕಾರಕ್ಕೋಸ್ಕರ ಉಪಯೋಗಿಸ್ಬೇಕು. ಅದಕ್ಕೋಸ್ಕರ ಮನುಷ್ಯ ಎಷ್ಟು ಕಡಿಮೆ ಇದೆ ಅಷ್ಟು ಕಡಿಮೆ ವಸ್ತುಗಳ ಇನ್ನು ತನ್ನ ಜೀವನ ಮಾಡಲಿಕ್ಕೆ ಕಲಿಬೇಕು. ಹಿಂದಿನ ಕಾಲದಲ್ಲಿ ಋಷಿಗಳು ಏನು ಮಾಡ್ತಾ ಇದ್ರು? ಇಲ್ಲ, ಪರೀಕ್ಷಿತ ರಾಜ ಕೇಳಿದ, ಬಟ್ಟೆ ಆದರೂ ಬೇಕಲ್ಲ, ಅದಕ್ಕೋಸ್ಕರ ಹಣ ಬೇಕಲ್ಲ. ಶುಕಾಚಾರ ಅಂತಾರೆ, ಬಟ್ಟೆ ಸಂಪೂರ್ಣ ದಿಕ್ಕುಗಳೇ ಬಟ್ಟೆ, ದಿಕ್ಕುಗಳು ಅಂತ ಅನ್ನೋ ಬಟ್ಟೆ ಇದೆ, ಈ ಬಟ್ಟೆ ಯಾಕೆ ಬೇಕು? ಇಲ್ಲ, ಮತ್ತೆ ಮಧ್ಯಾಹ್ನದ ಹಸಿವೆ ಆಗ್ತದೆ, ಭಿಕ್ಷಾ ಪಾತ್ರೆ ಆದರೂ ಬೇಕಲ್ಲ. ಸತ್ಯಂಜಲೋ ಕಿಂ ಪುರಧಾನ್ನ ಪಾತ್ರ್ಯ, ಬೊಗಸೆ ಇದೆಲ್ಲ ಇದೇ ಪಾತ್ರೆ. ಓಂ ಭವತಿ ಭಿಕ್ಷಾಂ ದೇಹಿ, ಯಾರ ಮೇಲೆ ವೈಶ್ವದೇವ ಧೂಮ ಕಾಣಿಸ್ತದೆ, ಹೋಗಿ ಯಾರ ಮೇಲೆ ತುಳಸಿ ಗಿಡ ಕಾಣಿಸ್ತದೆ, ಕೈ ಒಡ್ಡು, ಕೈ ತುಂಬ ನಿನಗೆ ಅನ್ನ ಹಾಕಿದರೆ ಸಾಕು, ಅಷ್ಟಿಂದ 24 ತಾಸು ಜೀವಿತ ಇರ್ತೀವಿ. ಇಲ್ಲ, ಮತ್ತೆ ನನಗೆ ಮಲಕ್ಕೊಳ್ಳಿಕ್ಕೊಂದು ಹಾಸಿಗೆ ಬೇಕಲ್ಲ, ಶ್ರಮ ಆದಾಗ ಗಾದಿ ಮಂಚ ಅವ್ಯಾವ ಬೇಕಾಗಿಲ್ಲ. ದೇವರು ಮಣ್ಣಿನ ನೆಲ ಅಂತ ಅನ್ನೋದು ಮಾಡಿದ್ದಾನೆ, ಅಲ್ಲಿ ಮಲಕ್ಕು. ಮಣ್ಣಿನ ನೆಲ ಏರ್ ಕಂಡೀಷನ್, ಮಣ್ಣಿನ ನೆಲ ಬೇಸಿಗೆ ಕಾಲದಲ್ಲಿ ತಂಪಾಗಿರ್ತದೆ, ಚಳಿಗಾಲದಲ್ಲಿ ಬೆಚ್ಚಗಿರ್ತದೆ. ಭಗವಂತ ನ್ಯಾಚುರಲ್ ಏರ್ ಕಂಡೀಷನ್ ಇಟ್ಟಿದ್ದಾನೆ. ಇಂದಿನ ಕಾಲದಲ್ಲಿ ನಮ್ಗೆ ನೆನಪಿದೆ, ಮನೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಈಗಿನಂತೆ ಟೈಲ್ಸ್ ಗಿಲ್ಸ್ ಏನೂ ಇರಲಿಲ್ಲ. ಮಣ್ಣಿನ ನೆಲ, ಸೆಗಣಿಯಿಂದ ಸಾರಿಸ್ತಾ ಇದ್ರು. ನಾವು ಎಷ್ಟೋ ಸಲ ಒಂದು ಜಮಖಾನೆ ಹಾಕ್ಕೊಂಡು ಒಂದು ಚಾಪೆ ಹಾಕ್ಕೊಂಡು ಇಲ್ಲ ಒಮ್ಮೆ ಅದರ ಮೇಲೆ ಮಲ್ಕೊಂಡ್ರೆ ಬೆಚ್ಚಗಿರ್ತಿತ್ತು ಚಳಿಗಾಲದಲ್ಲಿ, ಬೇಸಿಗೆ ಕಾಲದಲ್ಲಿ ತಂಪಿರ್ತಿತ್ತು. ಅಲ್ಲಿ ಮಲ್ಕೊ. ಇಲ್ಲ, ನನಗೆ ತಲೆದಿಂಬಿಲ್ದೆ ನಿದ್ದೆ ಬರೋದಿಲ್ಲ. ಬಾಹೋ ಸ್ವಸಿದ್ಧೇ ಉಪಬರ್ಹಣೆ ಕಿಂ, ನಿನ್ನ ಭುಜ ಇಟ್ಕೊಳಪ್ಪ, ಇದಕ್ಕಿಂತ ಒಳ್ಳೆ VIP ತಲೆದಿಂಬು ಬೇರೆ ಏನಿದೆ? ಕುರ್ಲಾನ್ ಗಿರ್ಲಾನ್ ಎಲ್ಲ ಕೃತ್ರಿಮಗಳು. ಏನೇ ಇದ್ರೂ ಕೊನೆಗೆ ಮನುಷ್ಯ ಶ್ರಮ ಆದಾಗ ತನ್ನ ಕೈ ಮೇಲೆ ಮಲ್ಕೊಳ್ತಾನೆ. ಪರೀಕ್ಷಿತ ರಾಜ ಅಂತಾನೆ, ಶುಕಾಚಾರ್ಯ ಇಷ್ಟು ವೈರಾಗ್ಯ, ದಿಗಂಬರ ಇರಬೇಕಾದ್ರೆ ದೇಹ ಮೇಲಿನ ಅಭಿಮಾನ ಹೋಗ್ಬೇಕಾಗ್ತದೆ, ನಮ್ಗೆ ಆಗೋದಿಲ್ಲ. ಸ್ವಲ್ಪ ಇದಕ್ಕಿಂತ ಸೆಕೆಂಡ್ ಕೆಟಗರಿ ವೈರಾಗ್ಯ ಹೇಳ್ರಿ ಅಂತಿಕೊಂಡಂತಾನೆ. ಆಗ ಅವ್ರು ಹೇಳ್ತಾರೆ, ನೋಡಪ್ಪ ಹೋಗು, ಚಿರಾಣಿ ಕಿಂಪತಿನ ಸಂತಿ. ಹಿಂದಿನ ಕಾಲದಲ್ಲಿ ನಿಯಮ ಇತ್ತು, ಗೃಹಸ್ಥರಾಗಿರ್ತಕ್ಕಂಥವರು ಅಂದರೆ ಹೊಲ ಮನೆ ಇಟ್ಟುಕೊಂಡು ಉಪಜೀವನ ಗಳಿಸ್ತಕ್ಕಂಥ ವ್ಯಕ್ತಿಗಳು 3 ತಿಂಗಳಾದ ಮೇಲೆ ತಾವು ಉಟ್ಟುಕೊಂಡ ಬಟ್ಟೆಯನ್ನು ತಿರುಗಿ ಉಪಯೋಗಿಸ್ತಿರಲಿಲ್ಲ. ಅದನ್ನು ಮನೆಯ ಅಂಗಳದಲ್ಲಿ ಗಿಡದ ಮೇಲೆ ಹಾಕಿಬಿಡ್ತಿದ್ರು. ಆಗ ಇಂತಹ ವಿರಕ್ತರೇನಿರ್ತಾ ಇದ್ರು, ಸಾಧನೆ ಮಾಡ್ತಕ್ಕಂಥವ್ರು ಅದನ್ನು ತಾವು ತೊಗೊಂಡು ಹೋಗ್ಬಿಡ್ತಿದ್ರು. ಇವನಿಗೆ ನಾನು ಕೊಟ್ಟಿದ್ದೇನೆ ಅಂತನ್ನೋ ಅಹಂಕಾರ ಬೇಡ, ಅವರಿಗೆ ನಾನು ಕೇಳಿದೆ ಅಂತನ್ನೋದನ್ನು
ಅಂತಕ್ಕಂಥ ಅವಮಾನ ಬೇಡ ಅಂತೇಳಿ ಬಟ್ಟೆ ಹಾಕಿರ್ತಾರೆ, ಆ ಬಟ್ಟೆ ಉಟ್ಕೋ. ಇಲ್ಲ ಮತ್ತೆ ಓಂ ಭವತಿ ಭಿಕ್ಷಾಂದೇ ಭಿಕ್ಷೆ ಬೇಡಬೇಕಲ್ಲ, ಬೇಡ. ಕಾಡಿಗೆ ಹೋಗಿ, ಹಣ್ಣಿನ ಮರಗಳಿವೆ, ಒಂದು 4 ಹಣ್ಣು ತಿನ್ನು, ಸ್ವಲ್ಪ ಅಲ್ಲೇ ನದಿ ನೀರು ಕುಡಿ, ಸಾಕು. ಇಷ್ಟರಿಂದ ಜೀವಿತ ಇರುವುದಕ್ಕೋಸ್ಕರ ಆಹಾರ ಅಲ್ಲೇನು, ಮರ್ಯಾದೆಗೋಸ್ಕರ ಬಟ್ಟೆ ಅಲ್ಲೇನು? ತಾತ್ಪರ್ಯ ಶುಕಾಚಾರ್ಯ ಹೇಳ್ತಾರೆ, ಅವರವರಿಗೆ ಎಷ್ಟು ಯೋಗ್ಯತೆ ಇದೆ ಆ ಪ್ರಕಾರ ಅವರು ಬೇರೆ ಕಡಿಮೆ ಎಷ್ಟು ಅವನ ಬೇಡಿಕೆ ಕಡಿಮೆ ಎಷ್ಟಿದೆ ಆ ವ್ಯಕ್ತಿ ಸುಖಿಯಾಗಿರ್ತಾನೆ. ವಾಂಟ್ಸ್ ಎಷ್ಟು ಹೆಚ್ಚು ಇದ್ದಷ್ಟು ಅದು ಸಿಕ್ಕಿಲ್ಲ, ಇದು ಸಿಕ್ಕಿಲ್ಲ, ಇದು ಸಿಕ್ಕಿಲ್ಲ. ಆದರೆ ಯಾವನಿಗೆ ಭಗವಂತ ನನಗೆ ಸಿಕ್ಕಿದ್ದಾನೆ, ಪರಮಾತ್ಮ ನನ್ನ ಕಡೆಗೆ ಹೋಗಬೇಕಾಗಿದೆ, ಉಳಿದ ಕಡೆಗೆ ನನಗೆ ಬೇಕಾಗಿಲ್ಲ ಅಂತಂದಾಗ ಅವನಿಗೆ ಒಂದು ಬಟ್ಟೆ ಸಾಕು, ಒಂದು ಜೋಡಿ ಬಟ್ಟೆ ಬೆಳೆದಿದ್ದು ಸಾಕು. ಇವತ್ತೊಂದು ಬಟ್ಟೆ, ನಾಳೆಗೊಂದು ಬಟ್ಟೆ, ಒಂದು ಒಣಕೋದಕ್ಕೋಸ್ಕರ, ಒಂದು ಉಟ್ಕೊಳ್ಳೋದಕ್ಕೋಸ್ಕರ. ಆಗ ಏನಾಗ್ತದೆ, ಹೆಚ್ಚಿಗೆ ಗಳಿಸಬೇಕು ಅಂತ ತಿಳ್ಕೊಂಡಂತನ್ನೋ ನಮ್ಮ ಸಮಯ ಉಳಿತದೆ. ಆ ಸಮಯದಲ್ಲಿ ದೇವರನ್ನು ನಾವು ಕಾಣಲಿಕ್ಕೆ ಪ್ರಯತ್ನ ಮಾಡಬೇಕು. ಪರೀಕ್ಷಿತ್ ರಾಜ ಕೇಳ್ತಾನೆ, ದೇವರನ್ನು ಕಾಣುವುದು ಅಂದ್ರೇನು? ದೇವರನ್ನು ಕಣ್ಣಿಗಂತವನು ಕಾಣೋದಿಲ್ಲ. ಇನ್ನು ಮನಸ್ಸಿನಲ್ಲಿ ದೇವರನ್ನು ತಂದ್ಕೊಳ್ಬೇಕಾಗಿದ್ದರೆ ಅದನ್ನು ಹೇಗೆ ತಂದ್ಕೊಳ್ಬೇಕು? ಅವನು ನಮ್ಮ ಕಣ್ಣಿಗೆ ಬಿದ್ದಿಲ್ಲಲ್ಲ. ಅದಕ್ಕೋಸ್ಕರ ಶುಕಾಚಾರ್ಯ ಹೇಳ್ತಾರೆ, ನಮಗೆ ಕಣ್ಣಿಗೆ ಬಿದ್ದಿರುವ ವಸ್ತುಗಳಿಂದ ಪರಮಾತ್ಮನನ್ನು ಕಲ್ಪಿಸಬೇಕು. ಇದಕ್ಕೆ ನೋನ್ ಟು ಅನ್ನೋನ್ ಥಿಯರಿ ಅಂತ ಕರೀತಾರೆ. ತಿಳಿದ ವಸ್ತುಗಳಿಂದ ತಿಳಿಯದೇ ವಸ್ತುಗಳನ್ನು ಕಳೆಯುವುದು. ಅದಕ್ಕೋಸ್ಕರ ಏನು ಮಾಡಬೇಕು, ಮೊದಲು ವಿಶಾಲವಾದಂಥ ಆಕೃತಿಯನ್ನು ಕಣ್ಣೆದುರಿಗೆ ತಂದುಕೊಳ್ಬೇಕು. ಈ ಸಂಪೂರ್ಣ ಜಗತ್ತೇನಿದೆ ಇದೇ ದೇವರ ಮೂರ್ತಿ. ಈ ಭೂಲೋಕ ಮಧ್ಯದಲ್ಲಿದೆ. ಇದರ ಕೆಳಗೆ ಅತಳ, ವಿತಳ, ಸುತಳ, ತಳಾತಲ, ರಸಾತಲ, ಮಹಾತಲ, ಪಾತಾಳಗಳು 7 ಲೋಕ ಇವೆ. ಮೇಲೆ ಭೂಲೋಕ, ಭೋರಲೋಕ, ಸುಬರಲೋಕ, ಮಾರಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ, 14 ಲೋಕ. ಪಾತಾಳ ಅಂತ ತಿಳ್ಕೊಂಡಂತೇನಿದೆ, ಕಲ್ಪನೆ ಮಾಡು. ಕೆಳಗಿನ ಲೋಕ, ಅತ್ಯಂತ ಕೆಳಗಿನ ಲೋಕ ಪರಮಾತ್ಮನ ಅಂಗಾಲು. ಆ ನಂತರ ರಸಾತಲ ಅಂತ ತಿಳ್ಕೊಂಡಂತೇನಿದೆ, ಅದಕ್ಕಿಂತ ಮೇಲೇನದು ಭಗವಂತನ ಕಾಲಿನ ಮೇಲ್ಭಾಗ, ಪಾದದ ಮೇಲ್ಭಾಗ. ಮಹಾತಳ ಅಂತ ತಿಳ್ಕೊಂಡಂತೇನಿದೆ, ಅದು ಅವನ ಹಿಂಬುಟ. ಆ ನಂತರ ರಸಾತಲ ಅಂತ ತಿಳ್ಕೊಂಡಂತೇನಿದೆ, ಅವನ ಮೊಳಕಾಲಿನ ಕೆಳಭಾಗ. ಆ ನಂತರ ತಲಾತಲ ಅಂತ ತಿಳ್ಕೊಂಡಂತೇನಿದೆ, ಆ ಸುತಲ ಅಂತ ತಿಳ್ಕೊಂಡಂತೇನಿದೆ, ಅವನ ಮೊಳಕಾಲು. ಆ ನಂತರ ಅತಳ ಮತ್ತು ವಿತಳ ಅಂತೇನು ಪೃಥ್ವಿಯ ಕೆಳಗಿನ ಲೋಕಗಳಿವೆ, ಅವನ 2 ತೊಡೆಗಳು. ಭೂಲೋಕ ಅವನ ಸೊಂಟ. ಆ ನಂತರ ಭುವರ್ಲೋಕ, ಆಕಾಶ, ಅಟ್ಮಾಸ್ಫಿಯರ್ ಪರಮಾತ್ಮನ ನಾಭಿ. ಒಂದು ರೂಪ ಕಲ್ಪನೆ ಮಾಡಿಕೊ. ಆ ನಂತರ ಸುವರ್ಲೋಕ, ಯಾವುದಕ್ಕೆ ನಾವು ಟೆಟಾಸ್ಪಿಯರ್, ಎಕ್ಸಾಸ್ಪಿಯರ್ ಅಂತ ತಿಳ್ಕೊಂಡಂತೇವೆ, ಅದು ಆ ಪರಮಾತ್ಮನ ಹೊಟ್ಟೆ. ಅದಕ್ಕಿಂತಲೂ ಮೇಲಿರ್ತಕ್ಕಂಥದ್ದು ಎಲ್ಲಿ ಗ್ರಹಗಳು ಅದನ್ನು ಮೀರಿರುವೆ, ಅದು ಪರಮಾತ್ಮನ ಎದೆ. ಆ ನಂತರ ಜನೋಲೋಕ ಅಂತ ತಿಳ್ಕೊಂಡಂತೇನಿದೆ, ಅದು ಪರಮಾತ್ಮನ ಮುಖ. ತಪೋಲೋಕ ಅಂತ ತಿಳ್ಕೊಂಡಂತೇನಿದೆ, ಅದು ಪರಮಾತ್ಮನ ಹಣೆ. ಸತ್ಯಲೋಕ ಅಂತ ತಿಳ್ಕೊಂಡಂತಂದರೆ ಪರಮಾತ್ಮನ ಶಿರಸ್ಸು. ಇಂಥ ಒಂದು ದೊಡ್ಡ ಮೂರ್ತಿಯನ್ನು ಕಲ್ಪನೆ ಮಾಡಿ. ಯಾಕೆ ಶಾಲೆ ಕಾಲೇಜಿನಲ್ಲಿ ಐಟಮ್ಮಿನ ಬಗ್ಗೆ ನಮಗೆ ತಿಳಿಸುವಾಗ, ಆಕ್ಸಿಜನ್ ಐಟಮ್, ಹೈಡ್ರೋಜನ್ ಐಟಮ್ ಕಳಿಸುವಾಗ ಚಿತ್ರ ಮಾಡ್ತಾರೆ. ಅದಕ್ಕೆ ಷಟ್ಕೋನದ ಚಿತ್ರ ಮಾಡಿ ಐಟಮ್ ಇರ್ತದೆ ಅಂತ ತಿಳ್ಕೊಂಡು ಬೋರ್ಡ್ ಮೇಲೆ ಬರೀತಾರೆ. ಅಷ್ಟು ದೊಡ್ಡದಿರ್ತದೆ ಐಟಮ್ ಇಲ್ಲ. ದೊಡ್ಡದರಿಂದ ಸಣ್ಣನ್ನು, ಸಬ್ಸ್ಟ್ರಾಕ್ಟ್ನಿಂದ ಅಬ್ಸ್ಟ್ರಾಕ್ಟ್ನವರೆಗೆ ಬರತಕ್ಕಂಥ ಏನೊಂದು ಥಿಯರಿ ಇದೆ, ಶಾಸ್ತ್ರದಲ್ಲೂ ಕೂಡ ಅದೇ ಥಿಯರಿ. ವಿಶಾಲವಾದ ಜಗತ್ತು ಭಗವಂತನ ರೂಪ ಕಣ್ಣಿಗೆ ಕಾಣಿಸ್ತಾ ಇದೆ. ಮತ್ತು ಪರಮಾತ್ಮನ ಕಣ್ಣು, ಸೂರ್ಯ ಚಂದ್ರ ನೋಡಿದಾಗ ಪರಮಾತ್ಮ ನಮ್ಮ ಕಡೆ ನೋಡ್ತಾ ಇದ್ದಾನೆ
ಅಂತನ್ನೋ ಸಂಕಲ್ಪನೆ ಬರಬೇಕು. ಆ ನಂತರ ಮೋಡಗಳನ್ನು ನೋಡಿದಾಗ ಓ ಪರಮಾತ್ಮನ ಕೂದಲು ಗಾಳಿಗೆ ಹಾರಾಡ್ತಾ ಇದೆ ಅಂತ ತಿಳ್ಕೊಳ್ಬೇಕು. ಆ ನಂತರ ಯಾವಾಗ ಮಿಂಚು ಮಿಂಚುತ್ತದೆ, ಓ ಪರಮಾತ್ಮ ಮಂದಹಾಸ ಮಾಡಿದ, ಅವನ ಹಲ್ಲನ್ನು ಕಾಣಿಸ್ತು ಅಂತ ತಿಳ್ಕೊಂಡಂತೇಳಿ ಅನ್ನುವಂಥದ್ದಾನ ಮಾಡಬೇಕು. ಆ ನಂತರ ಮಳೆ ಬೀಳ್ತಾ ಇದೆ, ಇಂಥ ಸಮಯದಲ್ಲಿ ಪರಮಾತ್ಮ ನನ್ನ ಮೇಲೆ ಕರುಣೆಯ ದೃಷ್ಟಿಯನ್ನು ಹಾಕ್ತಾ ಇದ್ದಾನೆ, ತನ್ನ ಕರುಣಾ ರಸವನ್ನು ನನ್ನ ಮೇಲೆ ಸುರಿಸ್ತಾ ಇದ್ದಾನೆ ಅಂತ ಹೇಳಿ ತಿಳ್ಕೊಳ್ಬೇಕು. ಆ ನಂತರ ನಕ್ಷತ್ರಗಳು ಪರಮಾತ್ಮನ ದಂತಪಂಕ್ತಿಗಳು, ಆ ನಂತರ ಮೋಡಗಳು ಭಗವಂತನ ಶರೀರದಲ್ಲಿರುವ ಸ್ಕೆಲೆಟನ್ ಮೂಳೆಗಳು, ಪರ್ವತಗಳು ಪರಮಾತ್ಮ ಮೂಳೆಗಳು, ನದಿಗಳು ಭಗವಂತನ ಶರೀರದಲ್ಲಿದ್ದ ನರ್ವ್ ಸಿಸ್ಟಮ್. ಅನೇಕ ರೀತಿಯಾಗಿ ನರ್ವ್ ಸಿಸ್ಟಮ್ ಎಲ್ಲ ಕಡೆ ಹರಿದು ಆಕ್ಸಿಜನ್ ಹೋಗ್ತದೆ. ಆ ರೀತಿ ನದಿಗಳು ಪರಮಾತ್ಮ ನರ್ವ್ ಸಿಸ್ಟಮ್ ಅಂತ ತಿಳಿದುಕೊಳ್ಬೇಕು. ಆ ನಂತರ ನಮ್ಮ ಎದುರಿಗಿರ್ತಕ್ಕಂಥ ಅನ್ನ, ಇದು ಪರಮಾತ್ಮನ ಸಾಮರ್ಥ್ಯ, ಪರಮಾತ್ಮನ ವೀರ್ಯ, ಪರಮಾತ್ಮನ ಶಕ್ತಿ. ಯಾಕೆ? ಆ ಅನ್ನದಿಂದಲೇ ನಮಗೆ ಶಕ್ತಿ ಬರ್ತದೆ. ಈ ರೀತಿಯಾಗಿ ತಿಳಿದುಕೊಳ್ಳುವ ಜೊತೆಯಲ್ಲಿ ಅಪ್ಪ ಅಮ್ಮನನ್ನು ನೋಡಿದಾಗ ಲಕ್ಷ್ಮೀನಾರಾಯಣರು ಅಪ್ಪ ಅಮ್ಮನಲ್ಲಿದ್ದು ದರ್ಶನ ಕೊಡ್ತಾ ಇದ್ದಾರೆ ಅಂತ ಹೇಳಿ ತಿಳಿದುಕೊಳ್ಬೇಕು. ಆ ನಂತರ ತಾನು ತನ್ನ ಹೆಂಡತಿ, ನಾನು ವಾಯುದೇವರು, ಇವಳು ಭಾರತೀ ದೇವಿ, ನನ್ನಲ್ಲಿ ವಾಯುದೇವರು ಭಾರತೀ ದೇವಿ ಇದ್ದುಕೊಂಡು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಬೇಕು. ಮಗ ಸೊಸೆಯಂದ್ರನ್ನು ನೋಡಿದಾಗ ಓ ರುದ್ರದೇವರು ಪಾರ್ವತಿ ಶಿವಪಾರ್ವತಿಯರಿವರು ಅಂತನ್ನುವ ಕಲ್ಪನೆ ಬರಬೇಕು. ಏಕೆ? ಇದು ಸಿಂಬಾಲಿಕ್ ಆಗಿರ್ತಕ್ಕಂಥ ರೀತಿಯಲ್ಲಿ ಸಬ್ಸ್ಟ್ರಾಕ್ಟ್ನಿಂದ ಅಬ್ಸ್ಟ್ರಾಕ್ಟಿಗೆ ಹೋಗ್ತಕ್ಕಂಥ ಮನಸ್ಸು ಕೇಂದ್ರೀಕರಿಸುವುದಕ್ಕೋಸ್ಕರ ಇರುವ ಉಪಾಯವನ್ನು ಭಾಗವತ ನಮಗೆ ಹೇಳಿಕೊಡ್ತಾ ಇದೆ. ಮೊಮ್ಮಕ್ಕಳನ್ನು ನೋಡಿದಾಗ ಇಂದ್ರ, ಕಾಮ ಇತ್ಯಾದಿ ದೇವತೆಗಳು ನಮಗೆ ನೆನಪಿಗೆ ಬರಬೇಕು. ಅಕ್ಕ ತಂಗಿಯರನ್ನು ನೋಡಿದಾಗ ಆ ಕಾಲದಲ್ಲಿ ಅಲ್ಲಿ ಭಾರತಿ, ಸರಸ್ವತಿ, ಗಾಯತ್ರಿ, ಆನಂತರ ಶಚಿ, ರತಿ ಇತ್ಯಾದಿಗಳು, ಅವರನ್ನು ನಾವು ನೋಡ್ತಾ ಇದ್ದೇನೆ ಅಂತ ಹೇಳಿ ತಿಳ್ಕೊಳ್ಬೇಕು. ಆನಂತರ ಕೊನೆ ಕಾಲಕ್ಕೆ ಹಾಸ್ಪಿಟಲ್ನಲ್ಲಿ ನಾವು ಇರಬಹುದು, ಕಣ್ಣೆದುರಿಗೆ ಡಾಕ್ಟರ್ ಓಡಾಡ್ತಾ ಇರ್ತಾರೆ. ಈಗಿನಿಂದಲೇ ಚಿಂತನೆ ಮಾಡಿ, ಅಲ್ಲಿ ಧನ್ವಂತರಿ ನನಗೋಸ್ಕರ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಬೇಕು. ನರ್ಸ್, ಅಲ್ಲಿರ್ತಕ್ಕಂಥ ಮೇಡ್ ಸರ್ವೆಂಟ್ಸ್, ಇವರು ಅಶ್ವಿನಿ ದೇವತೆಗಳು, ಇವರು ಅಶ್ವಿನಿ ದೇವತೆಗಳ ಪತ್ನಿಯರು, ಪರಮಾತ್ಮನ ಪರಿವಾರ. ಪರಮಾತ್ಮ ನನಗೇನು ಔಷಧಿ ನಳಿಕೆ ಹಾಕಿದ್ದಾರೆ, ಇದು ಭಗವಂತ ಒಂದು ರೂಪದಿಂದ ನನ್ನಲ್ಲಿ ಪ್ರವೇಶ ಮಾಡ್ತಾ ಇದ್ದಾನೆ. ಔಷಧಂ ಜಾಹ್ನವೀತೆ ವಯಂ ವೈದ್ಯೋ ನಾರಾಯಣೋ ಹರಿ. ಎದುರಿಗಿದ್ದ ವ್ಯಕ್ತಿ ಧನ್ವಂತ ರೂಪನಾದ ಶ್ರೀಹರಿ ಅಂತನ್ನುವ ನೆನಪು ಬಂದರೆ, ಆದರೆ ನೆನಪು ಬರಬೇಕಾಗಿದ್ದರೆ ಈಗಿನಿಂದ ಅಭ್ಯಾಸ ಮಾಡಬೇಕು. ಯಾವುದನ್ನು ಪುನಃ 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 ನೆನೆಸ್ತೇವೆ, ಅದು ನಮ್ಮ ಸಬ್ ಕಾನ್ಷಿಯಸ್ನಲ್ಲಿ ಪರೀಕ್ಷಿತ ರಾಜ ಸ್ಥಿರ ಆಗ್ತದಪ್ಪ. ಇದಕ್ಕೆ ವೈರಾಜಧಾರಣ ಅಂತ ತಿಳ್ಕೊಂಡು ಕರೀತಾರೆ. ಸ್ಥೂಲದಿಂದ ಸೂಕ್ಷ್ಮದವರೆಗೆ ಆ ಭಗವಂತನ ರೂಪವನ್ನು ಕಾಣುವ ವಿಧಾನ ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ಇದನ್ನು ಅಭ್ಯಾಸ ಮಾಡಿ. ಇದಾದ ನಂತರ ಧ್ಯಾನದ ಎರಡನೇ ಸ್ಟೆಪ್ ಹೇಗಿದೆ ಅಂತ ತಿಳ್ಕೊಂಡಂತಂದರೆ, ಪ್ರತಿಯೊಂದು ವಸ್ತುವಿನಲ್ಲಿ ಪರಮಾತ್ಮನ ಉಪಕಾರ ನಮಗಿದೆ. ಎಲೆಯಲ್ಲಿ ಅನ್ನ ಬಡಿಸಿದಾಗ ಓ ಅನ್ನದಲ್ಲಿ ಚಂದ್ರನ ಅಂತರ್ಗತನಾದ ಕೇಶವನಿದ್ದಾನೆ ಅಂತ ತಿಳ್ಕೊಳ್ಬೇಕು. ಹರಿಕಥಾಮೃತಸಾರದಲ್ಲಿ, ಆ ನಂತರ ವಿಷ್ಣು ರಹಸ್ಯದಲ್ಲಿ, ಪುರಾಣಗಳಲ್ಲಿ ಇವೆಲ್ಲ ವಿಚಾರ ಬಂದಿದೆ. ಚಂದ್ರಾಂತರ್ಗತ ಕೇಶವ ಅನ್ನದಲ್ಲಿದ್ದಾನೆ. ಆ ನಂತರ ನೀರಿಗೆ ಜಲ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಜಲ ಅಂತ ತಿಳ್ಕೊಂಡಂತಂದ್ರೆ ಚ ಛ ಜ 3,
ಎರಲ 33 ರೂಪದಿಂದ ಈ ನೀರಿನಲ್ಲಿ ಪರಮಾತ್ಮ ಇದ್ದು ನನ್ನ ಬಾಯಾರಿಕೆಯನ್ನು ತೀರಿಸ್ತಾ ಇದ್ದಾನೆ ಅಂತ ತಿಳ್ಕೊ. ಹಣ್ಣನ್ನು ತಿನ್ನುವಾಗ ಫಲ 32 ರೂಪದಿಂದ ಪರಮಾತ್ಮ ಈ ಹಣ್ಣಿನಲ್ಲಿದ್ದು ನನಗೆ ರುಚಿಯನ್ನು ಕೊಡ್ತಾ ಇದ್ದಾನೆ ಅಂತೇಳಿ ತಿಳಿದುಕೊಳ್ಬೇಕು. ಇದಕ್ಕೆ ನ್ಯೂಮರಾಲಜಿ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ನ್ಯೂಮರಾಲಜಿ ಮತ್ತು ಎಂಟಾಲಜಿ ಇವುಗಳನ್ನು ಆಧ್ಯಾತ್ಮಿಕತೆಯನ್ನು ಈ ಸಂಖ್ಯಾಶಾಸ್ತ್ರದಲ್ಲಿ ಸೇರಿಸಿ ಮಾಡ್ತಕ್ಕಂಥ ಧ್ಯಾನದ ಕ್ರಮವೇ ಹರಿಕಥಾಮೃತ ಸಾರ. ಅಭ್ಯಾಸ ಮಾಡಬೇಕು. ಅದನ್ನೇ ಇಲ್ಲಿ ಶುಕಾಚಾರ್ಯ ಹೇಳ್ತಾ ಇದ್ದಾರೆ. ಇದಕ್ಕೆ ಅಂತರ್ಯಾಮಿ ಧಾರಣ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ಪರಮಾತ್ಮ ನನ್ನಲ್ಲಿ, ನನ್ನ ಹೆಸರು ಪ್ರಹ್ಲಾದ ಅಂತನ್ನೋ ಹೆಸರಿನಲ್ಲಿ ನನ್ನಲ್ಲಿ ಇದ್ದು, ಹ್ಲಾದ ಅಂತಂದರೆ ಆನಂದ, ಆನಂದವನ್ನು ನನಗೆ ಕೊಡ್ತಾ, ಪ್ರಹ್ಲಾದ ಆನಂದವನ್ನು ಕೊಡ್ತಾ ಇದ್ದಾನೆ. ಪ್ರಹ್ಲಾದ ಅಂತ ಹೆಸರಿನಲ್ಲಿದ್ದು ನನ್ನನ್ನು ನಿಯಮಿಸುತ್ತಾ ತನ್ನಿಯಾಮಕ ನನಗೆ ಪ್ರವಚನದಲ್ಲಿ ಪ್ರೇರಿಸ್ತಾ ಇದ್ದಾನೆ. ಅವನೇ ಮಾತನಾಡ್ತಾ ಇದ್ದಾನೆ. ನಾನು ಮಾತನಾಡಲಿಕ್ಕೆ ಯಾರು? ಪರಮಾತ್ಮ ಬದು ಹೊರಟಾದಂತ ಬಾಯಿ ಬಿದ್ಕೊಂಡು ಬಿಡ್ತಾರೆ. ಪರ್ಯಾಯ ಕಟೆ ಯಾವ ಶಬ್ದ ಹೊರಡೋದಿಲ್ಲ. ಪ್ರತಿಯೊಂದು ವಸ್ತುವಿನಲ್ಲಿ ತನ್ನಾಮಕ ತನ್ನಿಯಾಮಕ ತತ್ಪ್ರೇರಕ ರೂಪವನ್ನು ಕಾಣಲಿಕ್ಕೆ ಪ್ರಯತ್ನಿಸ್ತೇನೆ. ಇದು ಕೂಡ ಆಗದೇ ಇದ್ದರೆ ಒಂದು ಸುಂದರ ರೂಪವನ್ನು ಕಲ್ಪನೆ ಮಾಡಿಕೊ. ಕಣ್ಮುಚ್ಚಿಯೋ ಕಣ್ ತೆರೆದೋ ಎದುರಿಗಿದ್ದ ಪರಮಾತ್ಮನ ಒಂದು ಪ್ರತಿಕೃತಿ ಮೂರ್ತಿಯನ್ನು ಫೋಟೋ ಇಟ್ಕೊ. ಆ ಪರಮಾತ್ಮನ ಪಾದ ಅಂಗಾಲು ಎಷ್ಟು ಸುಂದರವಾಗಿದೆ. ಆ ಅಂಗಾಲು ಕಣ್ಣೆದುರಿಗೆ ತಂದುಕೊಳ್ಳಿ. ಅದರಲ್ಲಿ ಧ್ವಜದ ಚಿಹ್ನೆ ಇದೆ, ವಜ್ರದ ಚಿಹ್ನೆ ಇದೆ, ಅಂಕುಶದ ಚಿಹ್ನೆ ಇದೆ, ಚಕ್ರದ ಚಿಹ್ನೆ ಇದೆ, ಶಂಖದ ಚಿಹ್ನೆ ಇದೆ, ಧ್ವಜದ ಚಿಹ್ನೆ ಇದೆ. ವಜ್ರಾಂಕುಶ ಧ್ವಜ ಸರೋರ್ವ ಲಾಂಛನಾಢ್ಯಂ, ತಾವರೆಯ ಚಿಹ್ನೆ ಇದೆ. ಎಷ್ಟು ಸುಂದರಪ್ಪ ಪರಮಾತ್ಮನೇ ಅಂಗಾಲು. ಅದು ಕೂಡ ನಮ್ಮಂತೆ ಒಡೆದು ಚೀಳಿ ವಿಕೃತ ಆಗಿಲ್ಲ. ಒಳ್ಳೆ ಕೋಮಲ ಪಾದ, ಗುಲಾಬಿ ಬಣ್ಣದ ಪಾದ ಅಂಗಾಲು. ಎಷ್ಟು ಸುಂದರವಾಗಿದೆ. ಕೆಲವು ದಿವಸ ಅಂಗಾಲನ್ನೇ ಕಣ್ಮುಚ್ಚದ ಕ್ಷಣಕ್ಕೆ ಆ ಅಂಗಾಲು ನಮ್ಮ ಕಣ್ಣೆದುರಿಗೆ ಬರಬೇಕು. ಇದಾದ ನಂತರ ಪರಮಾತ್ಮನ ಪಾದದ ನೆನಪು ಬರಬೇಕು. ಪರಮಾತ್ಮನ ಪಾದ ಹೇಗಿದೆ? ಪರಮಾತ್ಮ ತನ್ನ ಸಿಂಹಾಸನದ ಮೇಲೆ ಕುಳಿತಿದ್ದಾನೆ. ಕಾಲು ಕೆಳಗೆ ಒಂದು ಅಡ್ಡಣಿಗೆ ಇದೆ, ಪಾದಪೀಠ ಇದೆ. ಅದರ ಮೇಲೆ ಕಾಲನ್ನು ಇಟ್ಟಿದ್ದಾನೆ. 33 ಕೋಟಿ ದೇವತೆಗಳು ದಿನಾರು ಬಂದು ಸಾಲಿನಲ್ಲಿ ನಿಂತುಕೊಂಡು ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡುವಾಗ ಪರಮಾತ್ಮನ ಪಾದದ ಮೇಲೆ ತಲೆ ಇಡ್ತಾರೆ. ತಲೆ ಇಡುವಾಗ ಆ ಪಾದಪೀಠಕ್ಕೆ ಅವರ ಕಿರೀಟ ಘರ್ಷಣೆ ಆಗ್ತದೆ. ಬಂಗಾರದ ಕಿರೀಟ, ಬಂಗಾರದ ಒಂದೆರಡು ಧೂಳಿನ ಕಣಗಳು ಹಾರಿ ಪರಮಾತ್ಮನ ಪಾದದ ಮೇಲೆ ಬೀಳ್ತವೆ. 33 ಕೋಟಿ ದೇವತೆಗಳು ನಮಸ್ಕಾರ ಮಾಡುವಷ್ಟರಲ್ಲಿ ಆ ಬಂಗಾರದ ಧೂಳು ಬಿದ್ದು ಬಿದ್ದು ಮೇಘಶ್ಯಾಮ ವರ್ಣದ ಮೋಡದಂತೆ ಕಪ್ಪು ಬಣ್ಣದ ಆ ಪರಮಾತ್ಮನ ಪಾದ ಬಂಗಾರದ ಆ ಧೂಳುಗಳಿಂದ ಹಳದಿಯಾಗಿ ಕಾಣ್ತಾ ಇದೆ. ಅಂಥ ಬಂಗಾರದ ಬಣ್ಣದಿಂದ, ಬಂಗಾರದ ಧೂಳಿಯಿಂದ ಅಲಂಕೃತವಾದ ಆ ಪರಮಾತ್ಮನ ಪಾದವನ್ನು ಕೆಲವು ದಿವಸ ನಾವು ಸ್ಮರಿಸೋಣ. ಕಣ್ಮುಚ್ಚಿದರೆ ಆ ಪಾದ ನಮ್ಮ ಕಣ್ಣೆದುರಿಗೆ ಬರಬೇಕು. ಆನಂತರ ಪರಮಾತ್ಮನ ಆ ಹೆಬ್ಬೆರಳು, ಆ ಹೆಬ್ಬೆರಳಿನಲ್ಲಿ ಎಷ್ಟು ಶಕ್ತಿ ಇದೆ. ನಮ್ಮ ಈ ಸಂಪೂರ್ಣ ಯೂನಿವರ್ಸಿನ ಸುತ್ತಲೂ ಹೇಗೆ ತೆಂಗಿನಕಾಯಿ ಸುತ್ತಲೂ ಪರಟೆ ಇರ್ತಾರೆ, ಒಳಗಿನ ಕೊಬ್ಬರಿ ಭಾಗ ಈ ಯೂನಿವರ್ಸ್ ಆದರೆ ಮೇಲೆ ಸುತ್ತಲೂ ಪರಟೆಯಂತಹ ಬ್ರಹ್ಮಾಂಡ ಖರ್ಪರ ಅಂತಿಕೊಂಡಂತಿದೆ. ಪರಮಾತ್ಮ ನಮ್ಮನ್ನು ಸುರಕ್ಷತೆ ಇಡುವುದಕ್ಕೋಸ್ಕರ ಸುತ್ತಲೂ ಕೋಟೆಯನ್ನು ಇಟ್ಟಿದ್ದಾನೆ. ಅದು 50 ಲಕ್ಷ ಯೋಜನ ದಪ್ಪಾಗಿದೆ. 50 ಲಕ್ಷ ಯೋಜನ ಅಂತಂದರೆ 50 ಅದನ್ನು ಕಲ್ಪನೆ ಮಾಡಿಕೊಂಡು 60 ಲಕ್ಷ ಮೈಲು ದಪ್ಪಾಗಿದೆ. ಅಷ್ಟು ದಪ್ಪ ನಮಗೆ ಯಾವುದೇ ರೀತಿ ಹೊರಗಿನ ಪ್ರೆಷರ್ ನಮ್ಮ ಮೇಲೆ ಬೀಳಬಾರ್ದು ಅಂತೇಳಿ ಭಗವಂತ ರಕ್ಷಣೆ ಮಾಡಿದ್ದಾನೆ.
ತ್ರಿವಿಕ್ರಮಾವತಾರದಲ್ಲಿ 3 ಪಾದ ಭೂಮಿಯನ್ನು ವಾಮನಾವತಾರದಲ್ಲಿ ಕೇಳಿ ತ್ರಿವಿಕ್ರಮಾವತಾರವನ್ನು ತೆಗೆದುಕೊಂಡು ಒಂದು ಪಾದವನ್ನು ಮೇಲೆ ಮಾಡಿದರೆ ಪರಮಾತ್ಮನ ಆ ಕಾಲಿನ ಹೆಬ್ಬೆರಳು ಆ ಇದಕ್ಕೆ ಸ್ವಲ್ಪ ಮುಟ್ಟಿತು, ಹೀಗೆ ಮುಟ್ಟಿತು, ಜೋರಾಗಿ ಓದಿಲಿಲ್ಲ, ಅವಕಾಶ ಹೀಗಿಟ್ಟ. ಆದರೆ ಆ ವೇಗ ಎಷ್ಟಿತ್ತು ಅಂತಂದರೆ ಬ್ರಹ್ಮಾಂಡ ಕರ್ಪರ ಸೀಳಿತು. ಬ್ರಹ್ಮಾಂಡ ಕರ್ಪದ ಹೊರಗೆ ಅತ್ಯಂತ ಶುದ್ಧವಾದ ನೀರಿದೆ, ಅದಕ್ಕೆ ಘನೋದಕಾಂತಕೋಣ ಅಂತ ಹೇಳಿ ಕರೀತಾರೆ, ಶುದ್ಧೋದಕಾಂತಕೋಣ ಅಂತ ಕರೀತಾರೆ. ಅದು ಆ ಸೀಳಿನಿಂದ ಇಳಿದು ಬಂದು ಪರಮಾತ್ಮನ ಪಾದವನ್ನು ತ್ವಯಿಸಿತು. ಪರಮಾತ್ಮನ ಪಾದ ಮೇಲೆ ಹೀಗೆ ಮಾಡಿದ್ದ, ತ್ವಯಿಸಿ ಕೆಳಗೆ ಬೀಳುವಾಗ ಸತ್ಯಲೋಕದಲ್ಲಿ ಬಂತು. ಓ, ಪರಮಾತ್ಮನ ಪಾದೋದಕ ಬಂದಿದೆ ಅಂತ ತಿಳ್ಕೊಂಡಂತೇಳಿ ಸತ್ಯಲೋಕದ ಬ್ರಹ್ಮಾದಿ ದೇವತೆಗಳು ಅದರಲ್ಲಿ ಸ್ನಾನ ಮಾಡಿ ಮಿಂದು ಸಂತೋಷಪಟ್ಟರು. ಇನ್ನೂ ಕೆಳಗೆ ಇಳೀತದು. ಆಗ ವಾಯುದೇವರು, ಆನಂತರ ಕೈಲಾಸದಲ್ಲಿ ರುದ್ರದೇವರು ತಲೆಯ ಮೇಲೆ ಧಾರಣ ಮಾಡಿದರು. ನಾನು ಪವಿತ್ರನಾದೆ, ಇವತ್ತಿನಿಂದ ನಾನು ಶಿವನಾದೆ. ಯಾಕೆ? ರುದ್ರದೇವರ ಒಂದು ರೂಪ ಇದೆ, ಸ್ಮಶಾನದಲ್ಲಿರುವ ರೂಪ. ಸ್ಮಶಾನದ ಬೂದಿಯನ್ನು ಶರೀರಕ್ಕೆ ರುದ್ರದೇವರು ಹಂಚಿಕೊಂಡಿರ್ತಾರೆ. ಕೊರಳಲ್ಲಿ ರುಂಡಮಾಲೆ, ಕೈಯಲ್ಲಿ ತಲೆಬುರುಡೆ ಪಾತ್ರೆ. ಇಂಥ ಅಪವಿತ್ರವಾದ ಸ್ಥಿತಿಯಲ್ಲಿ ಪಿಶಾಚಿಗಳ ಕಂಟ್ರೋಲ್ಗೋಸ್ಕರ ಒಂದು ರೂಪದಿಂದ ಇದ್ದಾರೆ ಅಲ್ಲಿ. ಆದರೆ ಅಷ್ಟು ಅಪವಿತ್ರ ರೂಪದಲ್ಲಿದ್ದರೂ ತಲೆಯ ಮೇಲೆ, ಜಟೆಯ ಮೇಲೆ ಯಾವಾಗ ಗಂಗೆ ಇಳಿದ್ಲು, ಆಕಾಶ ಗಂಗೆ, ಅವರು ಅತ್ಯಂತ ಮಂಗಲಕರ ಅಂತ ಅನಿಸ್ಕೊಂಡ್ರು, ಶಿವ ಅಂತ ಅನಿಸ್ಕೊಂಡಿದ್ರು. ಯಚ್ಚೌಚ ನಿಶ್ಚಿತ ಸರಿತ್ ಪ್ರಬರೋದಕೇನ ತೀರ್ಥೇನ ಮೂರ್ಧ್ಯಧಿಧೃತೇನ ಅಶಿವ ಶಿವೋಭೂತ್. ಆ ಗಂಗೆಯ ಧಾರೆ ಇಳಿತಾ 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 ಹಿಮಾಲಯ ಪರ್ವತದ ಮೇಲೆ, ಮೇರು ಪರ್ವತದಿಂದ ಹಿಮಾಲಯ ಪರ್ವತಕ್ಕೆ ಬರಬೇಕಾದ್ರೆ 60,000 ವರ್ಷ ಹಿಡಿಯಿತು. ಅಂದರೆ ಯೂನಿವರ್ಸ್ ಎಷ್ಟು ಎತ್ತರದಲ್ಲಿದೆ, ಆಕಾಶ ಬ್ರಹ್ಮಾಂಡ ಕರ್ಪರ ಎತ್ತರದಲ್ಲಿದೆ, ಪರಮಾತ್ಮನ ಪಾದ ಎಷ್ಟು ಎತ್ತರದವರೆಗೆ ಹೋಗಿತ್ತು ಕಲ್ಪನೆ ಮಾಡಿಕೊಂಡು. ಅಂಥ ಗಂಗೆಗೆ ಬ್ರಹ್ಮಾಂಡ ಕರ್ಪರ ಸೀಳುವ ಆ ಪರಮಾತ್ಮನ ಹೆಬ್ಬೆರಳು ಸ್ಮರಿಸಬೇಕು. ಆನಂತರ ಭಗವಂತನ ಆ ಉಗುರು, ಪಾದದ ಉಗುರುಗಳು 10 ಉಗುರುಗಳು, ಒಂದೊಂದು ಉಗುರು ಕೋಟಿ ಸೂರ್ಯರಂತೆ ತಳ 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 ಹೊಳಿತಾ ಇತ್ತು. ಹೊರಗಿನ ಕತ್ತಲೆಯನ್ನಲ್ಲ, ನಮ್ಮ ಹೃದಯದಲ್ಲಿದ್ದ ಅಜ್ಞಾನದ ಕತ್ತಲೆಯನ್ನೂ ದೂರ ಮಾಡ್ತಾ ಇದೆ. ಅಂತ ಪರಮಾತ್ಮನ ಉಗುರುಗಳನ್ನು ಮನಸ್ಸಿನಲ್ಲಿ ಚಿಂತಿಸಬೇಕು. ಇದಾದ ನಂತರ ಪರಮಾತ್ಮನ ಹಿಂಬುಟ ಸ್ಮರ ಮಾಡಬೇಕು. ಆ ಹಿಂಬಡ ಸಂಪೂರ್ಣ ಶರೀರದ ಆ ಜಾಯಿಂಟ್ ಏನಿದೆ, ಸಂಪೂರ್ಣ ಜಗತ್ತಿನ ನಮ್ಮ ಶರೀರದ ಭಾರ ಸಂಪೂರ್ಣ ಆ ಜಾಯಿಂಟ್ ಮೇಲೆ ಇರ್ತದೆ. ಹಾಗೆ ಸಂಪೂರ್ಣ ಜಗತ್ತು, ಅದನ್ನು ಶೇಷದೇವರು ಧಾರಣ ಮಾಡಿದ್ದಾರೆ. ಶೇಷದೇವರು ಬ್ಯಾಲೆನ್ಸ್ ತಪ್ಪಬಾರದು ಅಂತ ತಿಳ್ಕೊಂಡಂತೇಳಿ ವಾಯುದೇವರ ಕೂರ್ಮ ರೂಪದ, ಆಮೆಯ ರೂಪದ ವಾಯುದೇವರ ಬಾಲದ ಹಿಡಿದುಕೊಂಡು ನಿಂತ್ಕೊಂಡಿದ್ದಾರೆ. ವಾಯುದೇವರು ತಮ್ಮ ಬ್ಯಾಲೆನ್ಸ್ ತಪ್ಪಬಾರದು ಅಂತ ತಿಳ್ಕೊಂಡಂತೇಳಿ ಮಹಾಲಕ್ಷ್ಮಿಯ ಕಾಲುಗಳನ್ನು ಹಿಡಿದುಕೊಂಡಿದ್ದಾರೆ. ಮಹಾಲಕ್ಷ್ಮಿ ತನ್ನ ಬ್ಯಾಲೆನ್ಸ್ ತಪ್ಪಬಾರದು ಅಂತ ತಿಳ್ಕೊಂಡಂತೇಳಿ ಆ ಕೂರ್ಮರೂಪಿಯಾದ ಪರಮಾತ್ಮನ ಬಾಲದ ಮೇಲೆ ಅದನ್ನು ಗಟ್ಟಿ ಹಿಡಿದುಕೊಂಡು ನಿಂತ್ಕೊಂಡಿದ್ದಾರೆ. ಆ ಪರಮಾತ್ಮನ ಶರೀರದ ಭಾರ ಆ ಹಿಂಬುಟ ಧಾರಣ ಮಾಡಿದ್ದು. ಅಂದರೆ ಆ ಪರಮಾತ್ಮನ ಹಿಂಬುಟ ಎಷ್ಟು ಗಟ್ಟಿಯಾಗಿರಬೇಕು, ಅದರ ಸಾಲಿಡಿಟಿ ಎಷ್ಟಿರಬೇಕು, ಅದರ ಭಾರವಹನ ಶಕ್ತಿ ಎಷ್ಟಿರಬೇಕು ಕಲ್ಪನೆ ಮಾಡಿದ್ದಾರೆ. ಆ ನಂತರ ಪರಮಾತ್ಮನ ಮೊಳಕಾಲಿನ ಕೆಳಗಿನ ಭಾಗ, ಎಲ್ಲಿಯವರೆಗೂ ಆ ಸ್ನಾಯುಗಳು ಗಟ್ಟಿಮುಟ್ಟಾಗಿವೆ, ಮನುಷ್ಯ ಜೋರಾಗಿ ನಡೀಲಿಕ್ಕಾಗ್ತದೆ, ಓಡಲಿಕ್ಕಾಗ್ತದೆ. ಯಾವಾಗ ಸ್ನಾಯು ಲೂಸ್ ಆಗ್ತದೆ, ಓಡಲಿಕ್ಕೆ ಆಗೋದಿಲ್ಲ, ಬ್ಯಾಲೆನ್ಸ್ ತಪ್ತದೆ. ಆ ನಂತರ ಜೋಲು ಹೋಗಿ ಬೀಳ್ತಾನೆ. ಪರಮಾತ್ಮನ ಆ ಮೊಳಕಾಲಿನ ಕೆಳಭಾಗ ಅಂತ ತಿಳ್ಕೊಂಡಂತೇನಿದೆ, ಮೊಳಕಾಲಿನ ಜಾಯಿಂಟ್ಸು ಮತ್ತು ಕೆಳಭಾಗ ಅಂತೇನಿದೆ, ಎಷ್ಟು ವೇಗ ಇರಬೇಕಲ್ಲ. ಅವತ್ತು ದ್ರೌಪದಿ ದುಶ್ಯಾಸನ ಸೀರೆ ಎಳೆತಾ ಇರುವಾಗ ತನ್ನ ಮರ್ಯಾದೆ ಹೋಗಬಾರ್ದಂತ ಎರಡೂ ಕೈಯಿಂದ ಹೀಗೆ ಹೆಗಲ ಮೇಲೆ ಕೈ ಇಟ್ಕೊಂಡಿದ್ಲು, ಗಟ್ಟಿಯಾಗಿ ಬಟ್ಟೆ ಹಿಡಿದುಕೊಂಡು. ದುಶ್ಯಾಸನ ಎಳಿತಾ ಇದ್ರೆ ಕೆಳಗೆ ಬರಬಾರ್ದು, ಮರ್ಯಾದೆ ಹೋಗಬಾರ್ದು ಅಂತೇಳಿ. ಕೊನೆಗೆ ಹೇಳಿದ್ಲು,
ಸರಕ್ಷಿತ ರಕ್ಷತೆಯೋ ಹೀಗಿರಬೇಕು. ಆ ಭಗವಂತ ರಕ್ಷಣಕ್ಕೆ ಇರುವಾಗ ನಾನೇನು ರಕ್ಷಣೆ ಮಾಡ್ಕೊಳ್ಳಿಕ್ಕಾಗ್ತದೆ? ಪರಮಾತ್ಮ ನಿನ್ನ ಶರಣು ಬಂದಿದ್ದೇನೆ, ಹಾ ಕೃಷ್ಣ ದ್ವಾರಕಾವಾಸಿನ್, ಎಲೆ ದ್ವಾರಕಾವಾಸಿಯಾದ ಕೃಷ್ಣ ನಿನಗೆ ಶರಣು ಬಂದಿದ್ದೇನೆ ಅಂತ ಕೈ ಮೇಲೆ ಮಾಡಿದ್ಲು. ಹೆಗಲಿನ ಮೇಲೆ ಸೆರಗು ಎಳಿತಾ ಇರುವಾಗ ಕೆಳಗೆ ಬರಬೇಕು, ಎಷ್ಟು ವೇಳೆ ಹಿಡಿತದೆ? ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಕೂಡ ಸಾಕು. ಆದರೆ ಅಷ್ಟರಲ್ಲಿ ಪರಮಾತ್ಮ ಓಡಿ ಬಂದು ಅನಂತ ವಸ್ತ್ರಗಳನ್ನು ಕೊಟ್ಟ. ಪರಮಾತ್ಮನ ಆ ಮೊಳಕಾಲಿನಲ್ಲಿ ಅಷ್ಟು ವೇಗ ಇದೆ ಅಂತ ತಿಳ್ಕೊಂಡು ತನ್ನ ಕಲ್ಪನೆಯನ್ನು ಮಾಡೋಣ. ಗಜೇಂದ್ರ ಕರೆದ ಇನ್ನೊಂದು ಕ್ಷಣಕ್ಕೆ ನಾನು ಮೊಸಳೆಗೆ ಸರೆಂಡರ್ ಆಗ್ತೇನೆ. ಪರಮಾತ್ಮ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಸಕಲ ಪ್ರಾಣೇಂದ್ರಿಯಗಳ ಸ್ವಾಮಿಯಾದ ಪರಮಾತ್ಮ ಪುರುಷ ನಿನಗೆ ಶರಣು ಬಂದಿದ್ದೇನೆ ಅಂತಂದಾಗ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ನಲ್ಲಿ ಬಂದು ಮೊಸಳೆಗೆ ಚಕ್ರದಿಂದ ಕತ್ತರಿಸಿ ಗಜೇಂದ್ರನ ಉದ್ಧಾರ ಮಾಡಿದ ಆ ಪರಮಾತ್ಮನ ಮೊಳಕಾಲು ಮತ್ತು ಮೊಳಕಾಗಿನ ಕೆಳಗಿನ ಭಾಗದ ವೇಗವನ್ನು ಚಿಂತನೆ ಮಾಡಬೇಕು. ಕಣ್ಮುಚ್ಚಿದಾಗ ಆ ಪರಮಾತ್ಮನ ಕಾಲಿನ ಭಾಗ ನಮ್ಮ ನೆನಪಿಗೆ ಬರಬೇಕು, ಅದರ ಮೇಲಿನ ಪೀತಾಂಬರ. ಆನಂತರ ಪರಮಾತ್ಮನ ತೊಡೆಗಳು, ತಾಯಿಯವನು ನಮ್ಮ ತಂದೆ, ಆ ತೊಡೆಯ ಮೇಲೆ ನಾವು ಬೆಳೀತಾ ಇದ್ದೇವೆ. ತ್ವಮೇವ ಮಾತಾ ಚ ಪಿತಾ ತ್ವಮೇವ. ಬೆಳಿಗ್ಗೆ ಸಾಯಂಕಾಲ ಸ್ವಲ್ಪ ಸೂರ್ಯಾಸ್ತದ ವೇಳೆಯಲ್ಲಿ, ಸೂರ್ಯೋದಯದ ವೇಳೆ ಆಕಾಶದ ಕಡೆಗೆ ಲಕ್ಷ್ಯ ಕೊಡಿ. ನೀಲವಾದ ಆಕಾಶ, ಸೂರ್ಯನ ಹೊಂಬಣ್ಣ ಬಂಗಾರದ ಬಣ್ಣ ಆಕಾಶದ ಮೇಲೆ ಉದಿತವಾಗುವಾಗ, ಮುಳುಗುವಾಗ ಆಕಾಶ ಹೇಗೆ ಒಂದು ಸ್ವಲ್ಪ ಸಾಯಂಕಾಲ ಸ್ವಲ್ಪ ಕೆಂಪು ನಸುಗಂಪು, ಬೆಳಗ್ಗೆ ನಸು ಹಳದಿ, ಅದನ್ನು ನೋಡಿದಾಗ ಪರಮಾತ್ಮನ ತೊಡೆ ನೆನಪಿಗೆ ಬರಬೇಕು. ಪರಮಾತ್ಮ ನೀಲ ಬಣ್ಣದ ಮೇಘಶ್ಯಾಮ ಬಣ್ಣದ ತೊಡೆ, ಅದರ ಮೇಲೆ ಪೀತಾಂಬರ, ಅಂತಹ ತೊಡೆ ನಮಗಾಶ್ರಯ ಅಂತನ್ನೋ ಭಗವಂತನ ತೊಡೆಯನ್ನು ಚಿಂತನೆ ಮಾಡಬೇಕು. ಕಣ್ಮುಚ್ಚದ ಕ್ಷಣಕ್ಕೆ ಒಮ್ಮೆ ಅಂಗಾಲು ನೆನಪಿಗೆ ಬರಬೇಕು, ಒಮ್ಮೆ ಪಾದ ನೆನಪಿಗೆ ಬರಬೇಕು, ಒಮ್ಮೆ ಹಿಂಬುಟ ನೆನಪಿಗೆ ಬರಬೇಕು, ಆನಂತರ ಮೊಳಕಾಲಿನ ಕಾಲ ನೆನಪಿಗೆ ಬರಬೇಕು, ತೊಡೆ ನೆನಪಿಗೆ ಬರಬೇಕು. ಪರಮಾತ್ಮನ ಆ ನಾಭಿ ಎಷ್ಟು ಆಳವಾಗಿದೆ. ಅಲ್ಲಿಂದ ಒಂದು ಕಮಲ ಹುಟ್ಟಿದೆ, ಅದರ ಮೇಲೆ ಬ್ರಹ್ಮದೇವರಿಗೆ ಜನ್ಮ ಕೊಟ್ಟಿದ್ದಾನೆ. ಹೌದು, ನಮ್ಮಲ್ಲಿಯೂ ಕೂಡ ಕಮಲ ಇದೆ, ನಮ್ಮಲ್ಲಿಯೂ ಪ್ರತಿಯೊಬ್ಬರಲ್ಲಿಯೂ ಕಮಲ ಇದೆ. ಆ ಕಮಲ ಇದೆ ಹೆಣ್ಮಕ್ಕಳ ಗರ್ಭಾಶಯದಲ್ಲಿ. ಹೊಕ್ಕಳ ಬಳ್ಳಿಯಿಂದ ಸಂಬಂಧಿತವಾಗಿ ಆ ಕಮಲದಲ್ಲಿ ಗರ್ಭಾಶಯದಲ್ಲಿ ಶಿಶು ಬೆಳೀತದೆ. ಇಲ್ಲಿ ಪರಮಾತ್ಮ ಹಾಗೆ ಬೆಳೀತದೆ ಅಂತ ಹೊರಗೆ ಅದನ್ನು ತಂದು ತೋರಿಸಿದ. ಅಷ್ಟು ಪರಮಾತ್ಮ ಜಗತ್ತಿಗೇನೆ ಸಕಲ ಜೀವರ ಪ್ರತಿನಿಧಿ ಬ್ರಹ್ಮ, ಬ್ರಹ್ಮನಿಗೆ ಆಶ್ರಯ ಕೊಟ್ಟಿದ್ದಾನೆ. ಪರಮಾತ್ಮ ನಮಗೆಲ್ಲ ತಾಯಿ, ತನ್ನ ಗರ್ಭಾಶಯದಲ್ಲಿ ನಮಗೆ ಅವಕಾಶ ಕೊಡ್ತಾನೆ ಅಂತ ಆ ಆಳವಾದ ನಾಭಿಯನ್ನು ನೆನೆಸಬೇಕು. ಆ ನಾಭಿ ಎಷ್ಟು ಆಳವಾಗಿದೆ ಅಂತನ್ನೋದು ಹುಡುಕೋದಕ್ಕೋಸ್ಕರ ಬ್ರಹ್ಮದೇವರೊಮ್ಮೆ ಆ ಕಮಲದ ನಾಳದಿಂದ 100 ವರ್ಷ ಕೆಳಗೆ ಹೋದರು. ಆದಿ ಗೊತ್ತಾಗಲಿಲ್ಲ, ಮತ್ತೆ ತಿರುಗಿ ಬಂದರು. ಪರಮಾತ್ಮ ಆದಿ ಅಂತ್ಯ ನಿನ್ನದು ನಮಗೆ ಗೊತ್ತಾಗೋದಿಲ್ಲ ಅಂತೇಳಿ ಕೈ ಜೋಡಿಸಿದರು. ಅಂತ ಪರಮಾತ್ಮನ ನಾಭಿಯನ್ನು ಚಿಂತನೆ ಮಾಡಿ, ಆನಂತರ ಪರಮಾತ್ಮನ ಹೊಟ್ಟೆ ತ್ರಿವಳಿ ಕೂತ್ಕೊಂಡೆ 3 ಮಡಿಕೆ ಬೀಳ್ತದೆ. ನಮ್ಮಂತೆ ಬಡತ್ಲಾ ತಿಂದು ಹೊಟ್ಟೆ ಮುಂದೆ ಬಂದಿಲ್ಲ. ಸುಂದರವಾದ ಹೊಟ್ಟೆ, 3 ಮಡಿಕೆಗಳು, ಸತ್ವಗುಣ, ರಜೋಗುಣ, ತಮೋಗುಣಗಳನ್ನು ದಾಟಿದರೆ ನನ್ನ ದರ್ಶನ ಆಗ್ತದೆ ಅಂತನ್ನೋದನ್ನು ಸೂಚನೆಗೋಸ್ಕರ ಇರ್ತಕ್ಕಂತಹ ತ್ರಿವಳಿ. ಇನ್ನೂ ಸ್ವಲ್ಪ ಮೇಲೆ ಬರೋಣ. ಪರಮಾತ್ಮನ ವಿಶಾಲವಾದ ಎದೆ, ವಜ್ರದ ಸದೃಶವಾದಂಥ ಎದೆ, ಮಧು ಕೈಟಬರು ಲಕ್ಷಾವಧಿ ದೈತ್ಯರು ಬೇಕಾದಷ್ಟು ಆಯುಧ ಹಾಕಿದರೂ ಕೂಡ ಒಂದು ಸ್ವಲ್ಪ ಗೆರೆ ಬಿದ್ದಿಲ್ಲ ಅಂತ ಗಟ್ಟಿಮುಟ್ಟಾದ ಎದೆ. ಬದಿಯಲ್ಲಿ ಸ್ವಲ್ಪ ಬಿಳಿ ಮಚ್ಚೆ, ಅದೇ ಶ್ರೀವತ್ಸ, ಮಹಾಲಕ್ಷ್ಮೀ ದೇವಿಯ ಆವಾಸ ಸ್ಥಾನ. ತನ್ನ ಪ್ರಿಯಳಿಗೆ ತನ್ನ ಹೃದಯದಲ್ಲಿ ಪರಮಾತ್ಮ ಆ ಅವಕಾಶ ಕೊಟ್ಟಿದ್ದಾನೆ. ಹೃದಯದ ಹತ್ತಿರವೇ ಹೃದಯದಲ್ಲೇ ಕೊಟ್ಟಿದ್ದಾನೆ. ಬಲಬದಿಯಲ್ಲಿ ಆ ಮಚ್ಚೆ ಇದೆ, ಅದನ್ನು ಸ್ಮರಿಸೋಣ. ಅದಾದ ನಂತರ ಪರಮಾತ್ಮನ ಆ ಕುತ್ತಿಗೆ, ಆ ಕುತ್ತಿಗೆ ಮೊದಲು ಅಗಲವಾಗಿ ಮತ್ತೆ ಸಣ್ಣಾಗಿ ಎತ್ತರವಾದ ಕುತ್ತಿಗೆ, ಅದರ ಮೇಲೆ ಒಂದು ಮುಖ ಇದೆ. ಅದನ್ನು ಕಲ್ಪನೆ ಮಾಡೋಣ. ಅಲ್ಲಿ ಕೌಸ್ತುಭ ಮಣಿ ನೆಕ್ಲೆಸ್ ಇದೆ,
ಕೌಸ್ತುಭ ರತ್ನ ಇದೆ. ಅದೇ ಬ್ರಹ್ಮದೇವರಿಗೆ ಸ್ಥಾನ ಕೊಟ್ಟಿದ್ದಾನೆ. ತನ್ನ ಭಕ್ತರಿಗೆ ತನ್ನ ಹೃದಯದಲ್ಲೇ ಸ್ಥಾನ, ತನ್ನ ಶರೀರದಲ್ಲಿ ಸ್ಥಾನ ಕೊಡ್ತಾನೆ ಪರಮಾತ್ಮ. ಆನಂತರ ಪರಮಾತ್ಮನ ಆ ಭುಜಗಳು, 4 ಕೈಗಳು, ಆ ಭುಜದಲ್ಲಿ ಶಕ್ತಿ ಎಷ್ಟಿದೆ ಗೊತ್ತೇ? ಸಮುದ್ರವನ್ನು ಮಥನ ಮಾಡೋದಕ್ಕೋಸ್ಕರ ಲಕ್ಷಾವಧಿ ದೇವತೆಗಳು, ಲಕ್ಷಾವಧಿ ದೈತ್ಯರು ಒಂದು ಕಡೆಗೆ, ದೈತ್ಯರು ಒಂದು ಕಡೆಗೆ, ಅಸುರರು ಮಥನ ಮಾಡೇ ಮಾಡಿದರು, ಏನು ಬರಲಿಲ್ಲ. ಕೈ ಸೋತು ದಣಿದು ಬಸವಳಿದು ಕೆಳಗೆ ಬಿದ್ದುಬಿಟ್ರು. ಆಗ ಪರಮಾತ್ಮನಿಗೆ ಭಗವಂತ ನೀನೇ ಮಥನ ಮಾಡಪ್ಪ ಅಂತಂದಾಗ ಭಗವಂತ ಅಜಿತ ಅಂತನ್ನುವ ರೂಪವನ್ನು ತೆಗೆದುಕೊಂಡು ಚತುರ್ಭುಜಧಾರಿಯಾದ ರೂಪ ತೆಗೆದುಕೊಂಡು ತನ್ನ 4 ಕೈಗಳಿಂದ ಸಮುದ್ರವನ್ನು ಮಥನ ಮಾಡಿದರೆ ಮೊದಲು ವಿಷ, ಆನಂತರ 13 ರತ್ನಗಳು, ಒಟ್ಟು ಟೋಟಲ್ 14 ರತ್ನಗಳು ಆ ಸಮುದ್ರದಿಂದ ಮೇಲೆ ಬಂದು ಅಂತ ಗಟ್ಟಿಮುಟ್ಟಾದ ಭುಜವನ್ನು ಸ್ಮರಣೆ ಮಾಡಿ. ಅನಾಟಮಿ ಹೇಳ್ತದೆ, ಅದ್ರ ಜೊತೆಗೆ ಸೈಕಾಲಜಿ ಹೇಳ್ತದೆ. ನೀವು ಪರಮಾತ್ಮನ ಗಟ್ಟಿಮುಟ್ಟಾದ ಭುಜ ಸ್ಮರಣೆ ಮಾಡ್ತಾ ಇದ್ರೆ ನಿಮ್ಮ ಭುಜಗಳು ಗಟ್ಟಿ ಆಗ್ತವೆ. ನಿಮ್ಮ ಅಂಗಾಂಗಗಳಲ್ಲಿ ಪರಮಾತ್ಮನ ಧ್ಯಾನ ಮಾಡ್ತಾ ಇದ್ದರೆ ನಿಮ್ಮ ಸಂಪೂರ್ಣ ಶರೀರದ ಪರ್ಸನಾಲಿಟಿ ಅಷ್ಟು ಸುಂದರವೂ ಆಗ್ತದೆ, ಅಷ್ಟು ಆರೋಗ್ಯಕರವೂ ಕೂಡ ಆಗ್ತದೆ. ಯಾಕೆ? ಮನಸ್ಸಿನಂತೆ ಮೆಟಬಾಲಿಸಮ್, ಮನಸ್ಸಿನಂತೆ ಶರೀರದ ಪೋಷಣೆ, ಅದನ್ನು ಈ ಒಂದು ಧ್ಯಾನ ನಮಗೆ ಕಲಿಸಿಕೊಡ್ತದೆ. ಈ ಧ್ಯಾನ ಮಾಡೋದ್ರಿಂದಲೇ ಋಷಿಗಳು 100 ವರ್ಷ, 1000 ವರ್ಷ, 10,000 ವರ್ಷ ಜೀವಿತ ಇರ್ತಾರೆ. ಯಾಕೆ? ಅವರಿಗೆ ತಮ್ಮ ಶರೀರದಲ್ಲಿ ಭಗವಂತನನ್ನು ನೆನೆಸ್ತಾರೆ. ಭಗವಂತನಿಗೆ ಮರಣ ಇಲ್ಲ. ಅದಾದ ನಂತರ ಪರಮಾತ್ಮನ ಗಲ್ಲಗಳು, ಪರಮಾತ್ಮನ ಗಲ್ಲ ಆಕಾಶದಲ್ಲಿ ಮೋಡಗಳನ್ನು ನೋಡಿದಾಗ ಆ ಉಬ್ಬು ಗಲ್ಲಗಳು, ಪರಮಾತ್ಮ ಕಿವಿಯಲ್ಲಿ ಮೊಸಳೆ ಆಕೃತಿಯ ಕುಂಡಲಗಳನ್ನು ಹಾಕ್ಕೊಂಡಿದ್ದಾನೆ. ಭಗವಂತ ಭಕ್ತರು ಬಂದಾಗ ಓ ಬನ್ನಿ ಬನ್ನಿ ಅಂತ ಕರೀತಾನೆ. ಆಗ ಆ ಮಕರ ಕುಂಡಲಗಳು ಹೀಗೆ ಅಲುಗಾಡ್ತವೆ. ಅಲುಗಾಡಿದಾಗ ಅದರ ವಜ್ರದ ಪ್ರಕಾಶ ಗಲ್ಲದ ಮೇಲೆ ಹೋಗಿ ಬಂದು ಮಾಡ್ತಾ ಇರ್ತದೆ. ಮೋಡದ ಮಧ್ಯದಲ್ಲಿ ಮಿಂಚಿದಂತೆ ಆ ಕರ್ಣಕುಂಡಲದ ಪ್ರಕಾಶ ಕಲ್ಪನೆ ಮಾಡಿಕೊಳ್ಳಿ. ಎಷ್ಟು ಸುಂದರವಾಗಿ ಆ ಹೊಳೆಯುವ ಗಲ್ಲಗಳು, ಅದರಲ್ಲಿ ಮಧ್ಯದಲ್ಲಿ ಆ ಕಿವಿಯಲ್ಲಿರ್ತಕ್ಕಂತಹ ಮಕರ ಕುಂಡಲದ ಆ ಕಾಂತಿ. ಏನೇನೋ ಟಿ ವಿಯಲ್ಲಿ ನೋಡ್ತಾ, ಮೊಬೈಲಲ್ಲಿ ನೋಡ್ತಾ ಮನಸ್ಸಿನಲ್ಲಿ ಏನೇನೋ ಹೊಲಸು ತುಂಬಿಕೊಳ್ತೇವೆ. ಅದರ ಬದಲಾಗಿ ಇದನ್ನು ತುಂಬಿಕೊಳ್ಳೋಣ. ಅದಾದ ನಂತರ ಪರಮಾತ್ಮನ ಆ ತುಟಿಗಳು, ತೆಳುವಾದ ತುಟಿಗಳು, ಸ್ವಾಭಾವಿಕವಾದ ಕೆಂಪು, ಯಾವ ಲಿಪ್ಸ್ಟಿಕ್ ಉಪಯೋಗಿಸಲಿಲ್ಲ ಅವನು. ನಮ್ಮನ್ನು ನೋಡಿ ನಗ್ತಾ ಇದ್ದಾನೆ. ಎಂಥ ಮೂರ್ಖರಪ್ಪ, ಎಲ್ಲ ಕೊಟ್ಟರು ಚಿಂತೆ ಮಾಡ್ತಾರೆ ಇವರು ಅಂತಕ್ಕಂಥ ಆ ಪರಮಾತ್ಮನ ಆ ಮಂದಹಾಸದ ತುಟಿಗಳು, ಅದರಲ್ಲಿ ಕಂಡೂ ಕಾಣದೇ ಇರತಕ್ಕಂಥ ಆ ಪರಮಾತ್ಮನ ದಂತಪಂಕ್ತಿ, ಸೂಜಿ ಮಲ್ಲಿಗೆ ಮೊಗ್ಗೆಗಳನ್ನು ಜೋಡಿಸಿಟ್ಟಿದ್ದಾರೋ ಎಂಬುವಂತೆ ಇರತಕ್ಕಂಥ ಆ ಪರಮಾತ್ಮನ ದಂತಪಂಕ್ತಿ. ಆ ನಂತರ ಆ ಪರಮಾತ್ಮನ ಮೂಗು, ಸಂಪಿಗೆ ಹೂವಿನ ಮೊಗ್ಗೆ ನಾಚಬೇಕು ಅಂತ ಚೂಪಾದ ಮೂಗು, ಅದರ ಮೇಲಿರ್ತಕ್ಕಂಥ ಪರಮಾತ್ಮನ 2 ವಿಸ್ತಾರದ ತಾವರೆಂತೆ ಇರತಕ್ಕಂಥ ಕಣ್ಣುಗಳು, ಆ ಕಣ್ಣಿನಿಂದ ಕರುಣೆಯ ಮಳೆ ಬೀಳ್ತಾ ಇದೆ. ಪರಮಾತ್ಮ ಹೇಳ್ತಾ ಇದ್ದಾನೆ, ಬನ್ನಿ ನನ್ನ ಹತ್ತಿರ, ನನ್ನ ಕರುಣೆಯ ನೀರಿನಲ್ಲಿ ಮಿಂದು ಸಂತುಷ್ಟರಾಗಿರಿ ಅಂತ ತಿಳ್ಕೊಂಡು ಅಂತೇಳಿ ಕರೀತಾ ಇದ್ದಾನೆ ನಮ್ಮನ್ನು. ಅಂತಹ ಪರಮಾತ್ಮನ ಕಣ್ಣುಗಳನ್ನು, ವಿಶಾಲವಾದ ಹಣೆ, ಹಚ್ಚಿಕೊಂಡಿರ್ತಕ್ಕಂಥ ಕಸ್ತೂರಿ ತಿಲಕ ನಮ್ಮನ್ನು ಕರೀತಾ ಇದೆ. ಉತ್ತಿಷ್ಠತ ಜಾಗ್ರತ, ಯಾಕೆ ಸುಮ್ಮನೆ ಮಲ್ಕೊಂಡಿದ್ದೀರಿ, ಹೇಳ್ರಿ. ನಾವೆಲ್ಲಿ ಮಲ್ಕೊಂಡಿದ್ದೇವೆ ಅಂತಂದರೆ ಹೌದು, ಅಜ್ಞಾನದಲ್ಲಿರೋದೇ ನಿದ್ದೆ. ಭಗವದ್ವಿಷಯಕವಾಗಿರ್ತಕ್ಕಂಥ ಚಿಂತನೆಯಿಂದ, ಆನಂದದಿಂದ ಇರುವುದೇ ಜೀವನ. ಹೇಳಿ, ಶಾಸ್ತ್ರಗಳನ್ನು ಶ್ರವಣ ಮಾಡಿ, ನನ್ನ ಉಪಕಾರವನ್ನು ಸ್ಮರಣೆ ಮಾಡಿ, ನಾನು ಕೊಟ್ಟದ್ದನ್ನು ಸ್ಮರಣೆ ಮಾಡಿ, ಕೃತಜ್ಞರಾಗ್ರಿ. ನನ್ನ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದರೆ ನಾನು ನಿಮಗೆ ಉತ್ತಮವಾದ ಗತಿ ಕೊಡ್ತೇನೆ ಅಂತಕ್ಕಂಥ ಹೇಳುವ ಆ ಪರಮಾತ್ಮನ ಹಣೆ,
ಆ ಪರಮಾತ್ಮನ ಗುಂಗುರು ಕೂದಲುಗಳು ತಾವರೆಯಂಥ ಮುಖದ ಸುತ್ತಲೂ ಇರುವ ಭ್ರಮರಗಳಂತೆ ಇರುವ ಆ ಗುಂಗುರು ಕೂದಲುಗಳು, ಅದರ ಮೇಲಿರ್ತಕ್ಕಂಥ ಅದ್ಭುತವಾದ ಅಪ್ರಾಕೃತವಾದ ಕಿರೀಟ, 4 ಕೈಗಳಲ್ಲಿ ಚಕ್ರ, ಶಂಖ, ಗದಾ, ಪದ್ಮ, ಸಾಕ್ಷಾತ್ತಾಗಿ ದುರ್ಗಾದೇವಿ, ವಾಯುದೇವರು, ಮಹಾಲಕ್ಷ್ಮಿ, ಶ್ರೀಭೂದುರ್ಗಾದಿಂದ ಅಭಿಮನ್ಯವಾಗಿರ್ತಕ್ಕಂಥ ಆಯುಧಗಳು, ವಾಯುದೇವರ ಅಭಿಮನ್ಯವಾಗಿರ್ತಕ್ಕಂಥ ಕೌಮೋದಕಿ ಗದೆ. ಬೆಳಗ್ಗೆ ಎದ್ದು ಹಾಸಿಗೆ ಮೇಲೆ ಕುಳಿತು ಏನು ನೆನೆಸಬೇಡಿ, ಉಳಿದದ್ದು ಈ ಪರಮಾತ್ಮ ರೂಪವನ್ನು ಚಿಂತನೆ ಮಾಡಿ. ಒಮ್ಮೆಲೆ ರೂಪ ನಿಮ್ಮೆಂದರ ಕಣ್ಣಿಗೆ ಬರದೇ ಇದ್ದರೂ ಕೂಡ ಕ್ರಮವಾಗಿ ಅಂಗಾಲು, ಪಾದ, ಹಿಂಬುಟ, ಮೊಳಕಾಲಿನ ಕೆಳಭಾಗ, ಮೊಳಕಾಲು, ತೊಡೆ, ಸೊಂಟ, ನಾಭಿ, ಹೊಟ್ಟೆ, ಎದೆ, ಕೌಸ್ತುಭ, ಎದೆ ಶ್ರೀವತ್ಸ, ಕೌಸ್ತುಭ, 4 ಕೈಗಳು, ಶಂಖ, ಚಕ್ರ, ಗದಾ, ಪದ್ಮಗಳು, ಕಂಬುಕಂಠ, ಸುಂದರವಾದ ಮುಖ, ಆ ಮಂದಹಾಸ, ಆ ಮಕರಕುಂಡಲಗಳು, ಆ ಮೂಗು, ಆ ಹಣೆ, ಆ ಗುಂಗುರು ಕೂದಲುಗಳು, ಆ ಕಿರೀಟ ಸ್ಮರಣೆ ಮಾಡ್ತಾ ಇದ್ದರೆ ಮನಸ್ಸು ಏಕಾಗ್ರವಾಗೋದಿಲ್ಲವೇ? ಯಾರನ್ನೋ ಸ್ಮರಣೆ ಮಾಡ್ತೇವೆ, ಯಾರೋ ಅಪ್ಪನ ಅಮ್ಮನನ್ನ ಬಂಧುಗಳನ್ನು ಸ್ಮರಣೆ ಮಾಡ್ತೇವೆ. ಅವರಿಗೆ ಕೃತಜ್ಞತೆ ಅರ್ಪಿಸೋಣ, ಯಾಕೆ ಅವ್ರಿಗೆ ದೇಹ ಕೊಟ್ಟಿದ್ದರಿಂದ ಇದ್ದಾರೆ. ಆದರೆ ಅವರಲ್ಲಿ ನಿಂತುಕೊಂಡು ಮಾಡುವನು ಈ ಭಗವಂತ. ಅವರು ಅಸ್ವತಂತ್ರ ಅಲ್ಲ, ಅವರಲ್ಲಿಯೂ ಕೂಡ ಭಗವಂತನನ್ನು ಕಾಣಲಿಕ್ಕೆ ಪ್ರಯತ್ನಿಸೋಣ. ಈ ಅಭ್ಯಾಸ ಸತತವಾಗಿದ್ದರೆ ಕೊನೆ ಕಾಲದಲ್ಲಿ ನೆನಪು ಬರ್ತದೆ. ಮೊದಲನೆಯದ್ದು ವೈರಾಜ ಧಾರಣ, ವಿಶಾಲವಾದಂಥದ್ರಲ್ಲಿ ವಿಶಾಲವಾದ ಚಿಂತನೆ. ಎರಡನೇದ್ದು ವಸ್ತುವಿನಲ್ಲಿ ತನ್ನಾಮತ ತನ್ನಾಮಕ ಅಂತರ್ಯಾಮಿ ಧಾರಣ, ಅಂತರ್ಯಾಮಿ ಆದ ಪರಮಾತ್ಮ ರೂಪದ ಚಿಂತನೆ. ಮೂರನೆಯದ್ದು ರೂಪಧಾರಣ. ನಾಲ್ಕನೆಯದ್ದು ಗುರುಗಳ ಹತ್ರ ಹೋಗಿ ಕೂತ್ಕೊಳ್ಬೇಕು. ಗುರುಗಳ ಹತ್ರ ಕುಳಿತುಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ನಿಮಗೆ ಅವರು ಕಲಿಸಿಕೊಡ್ತಾರೆ. ಏನು ಕಲಿಸಿಕೊಡ್ತಾರೆ? ನಮ್ಮ ಶರೀರದ ಕೆಳಗೆ 2 ವಿಸರ್ಜನಾಂಗದ ಮಧ್ಯದಲ್ಲಿ ಇರ್ತಕ್ಕಂಥ ಚಕ್ರಕ್ಕೆ ಮೂಲಾಧಾರ ಚಕ್ರ ಅಂತೇಳಿ ಕರೀತಾರೆ. ಆ ಚಕ್ರದಲ್ಲಿ ಉದಾನವಾಯು ಅಂತರ್ಗತನಾಗಿ ಪರಮಾತ್ಮ ಇದ್ದಾನೆ. 4 ದಳದ 5 ಕಮಲಗಳು. ಆ 4 ದಳಗಳಲ್ಲಿ ವ, ಶ, ಶ್ರ, ಸ ಅಕ್ಷರದ 4 ದಳಗಳು. ವ ಅಂದರೆ ವಾಮನಾಯ ನಮಃ, ಶ ಶಾಂತ ಸಂವಿತ್, ಶ ವಷಟ್ಕಾರ, ಸ ಸಾರಾತ್ಮ ಅಂತಕ್ಕಂಥ ಭಗವಂತನ ರೂಪಗಳು. ಆ ರೂಪಗಳಿಗೂ 5 ಕಮಲಗಳು, ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ರೂಪಗಳು. ಅವುಗಳಿಗೂ ಇವುಗಳಿಗೂ ಇರುವ ಐಕ್ಯ ಚಿಂತನೆ. ಇದು ಪ್ರವಚನ ಕೇಳಲಿಕ್ಕೆ ಸುಲಭ, ಗುರುಗಳ ಹತ್ರ ಕೂತ್ಕೊಂಡು ಕಲಿಬೇಕಾಗ್ತದೆ. ಅದರ ನಂತರ ಇರತಕ್ಕಂಥದ್ದು ನಾಭಿಯ ಸಮಕಕ್ಷದಲ್ಲಿ ಸ್ವಾಧಿಷ್ಠಾನ ಚಕ್ರ ಇದೆ. 6 ದಳಗಳ 5 ಕಮಲಗಳು. ಅದರ ಹೃದಯಕ್ಕೆ ಬಂದಾಗ ಮಣಿಪೂರ ಚಕ್ರ ಇದೆ, 10 ದಳದ 5 ಕಮಲಗಳು. ಆ ನಂತರ ಉರಸ್ಸಿನಲ್ಲಿ ಅನಾಹತ ಚಕ್ರ ಇದೆ, 12 ದಳಗಳ 5 ಕಮಲಗಳು. ಆ ನಂತರ ನಮ್ಮ ಕಿರುನಾಲಿಗೆ ಸಮಕಕ್ಷದಲ್ಲಿ ತಾಲು ಮೂಲ ಅಂತಂತಾರೆ ವಿಶುದ್ಧ ಚಕ್ರ ಇದೆ, 16 ದಳಗಳ 5 ಕಮಲಗಳು. ಅಷ್ಟು ವರ್ಣಗಳು, ಆ ವರ್ಣದ ರೂಪ, ಆ ವರ್ಣದ ಬಣ್ಣ, ಆ ವರ್ಣದ ಮಹಿಮೆ. ಅದಕ್ಕೋಸ್ಕರವೇ ಗುರುಕುಲಕ್ಕೆ ಹೋಗಬೇಕು, ಅದಕ್ಕೋಸ್ಕರ ಗುರುಗಳನ್ನು ಆರಿಸಿಕೊಳ್ಬೇಕು, ಗುರುಗಳ ಹತ್ರ ಕೂತ್ಕೊಂಡಿದ್ದನ್ನೆಲ್ಲ ಕಲಿಬೇಕು. ಆ ನಂತರ ಆಜ್ಞಾಚಕ್ರ, ಹಂ ಸಂ ಅಂತಕ್ಕಂಥ 2 ಅಕ್ಷರಗಳ 5 ಕಮಲಗಳು. ಆ ನಂತರ ಬ್ರಹ್ಮರಂಧ್ರದ 10 ಅಂಗುಲದ ಮೇಲೆ ಸಹಸ್ರಾರ ಚಕ್ರ, 1000 ದಳದ ಕಮಲ, ವಿಶ್ವಂ ವಿಷ್ಣು ಷಟ್ಕಾರು ಅಂತಕ್ಕಂಥ ಚಿಂತನೆ. ಇದೆಲ್ಲ ನೆನಪು ಮಾಡ್ಕೊಳ್ತಾ ಇದ್ರೆ ಜಗತ್ ಮರೆತು ಹೋಗ್ತದೆ, ಹೊರಗಿನ ಶಬ್ದ ಕೇಳಿಸೋದಿಲ್ಲ. ಪರೀಕ್ಷಿತ ರಾಜ, ಈ ರೀತಿ ಭಗವಂತನಲ್ಲಿ ಮನಸ್ಸನ್ನು ಇಡು, ಆಗ ನಿನಗೆ ಕೊನೆಗೆ ನನ್ನ ಧ್ಯಾನ ಬರ್ತದೆ, ಭಗವಂತನ ಧ್ಯಾನ ಬರ್ತದೆ. ತಸ್ಮಾತ್ ಸರ್ವಾತ್ಮನ ರಾಜನ್ ಹೃದಯಸ್ಥಂ ಕುರು ಕೇಶವ. ಇಷ್ಟೆಲ್ಲ ವಿಚಾರಗಳನ್ನು ಮನಸ್ಸಿನಲ್ಲಿ ತಂದುಕೊಂಡ್ರೆ ಆ ಭಗವಂತನಲ್ಲಿ ಏಕಾಗ್ರತೆ ಬರದೇ ಇರ್ತದ.
ತಪ್ಪದೇ ಬರ್ತದಪ್ಪ. ಪರೀಕ್ಷಿತ್ ರಾಜ ಹೇಳ್ತಾನೆ, ಸರಿ, ಭಗವಂತನ ಉಪಕಾರಗಳು, ಕೇಶವ ರೂಪದಿಂದ ಏನು ಉಪಕಾರ ಮಾಡ್ತಾನೆ, ನಾರಾಯಣ ರೂಪದಿಂದ ಉಪಕಾರ ಮಾಡ್ತಾನೆ, ನಿನಗೆಲ್ಲ ಹೇಳ್ತೇನೆ, ಅದು ಎಲ್ಲವನ್ನೂ ಧಾರಣ ಮಾಡಲಿಕ್ಕೆ ಆಗೋದಿಲ್ಲ, ನನಗೆ ಪ್ರತ್ಯೇಕವಾಗಿ ಹೇಳ್ತೇನೆ. ಆದರೂ ಪರಮಾತ್ಮನ ಪ್ರಸಿದ್ಧ ಅವತಾರಗಳು 24 ಅವತಾರಗಳು, ಅದರಲ್ಲಿ 10 ಮುಖ್ಯವಾಗಿರ್ತಕ್ಕಂಥ 10 ನಮಗೆ ಗೊತ್ತಿದ್ದ ಅವತಾರಗಳು. ಪರಮಾತ್ಮ ಪ್ರತಿಯೊಂದು ಅವತಾರದಿಂದ ಉಪಕಾರ ಮಾಡ್ತಾನೆ, ನಮಗೆ ಏನು ಮಾಡಬೇಕು ಅಂತ ಅನ್ನೋದು ಕಲಿಸಿಕೊಡ್ತಾನೆ. ಪರೀಕ್ಷಿತ್ ಹೇಳ್ತಾನೆ, ಶುಕಾಚಾರ್ಯರೇ, ಆ ಪರಮಾತ್ಮನ ಉಪಕಾರ ನನಗೆ ಹೇಳ್ತೀರಾ? ಆಯ್ತಪ್ಪ, ಕೇಳು. ಪರಮಾತ್ಮನ ಉಪಕಾರ ಹೇಳ್ತೇನೆ. ಮತ್ಸ್ಯಾವತಾರ ಪರಮಾತ್ಮ ತೆಗೆದುಕೊಂಡ. ಯಾಕೆ? ಬ್ರಹ್ಮದೇವರು ವೇದೋಚ್ಚಾರಣೆ ಮಾಡುವಾಗ ಸ್ವಲ್ಪ ಫ್ರಾಕ್ಷನ್ ಆಫ್ ಸೆಕೆಂಡ್ ಆಲಸ್ಯ ಬಂತು. ಆಗ ಅವನು ವೇದಗಳನ್ನು ಕದ್ಕೊಂಡು ಹೋದ. ವೇದಗಳನ್ನು ಕದ್ಕೊಂಡು ಹೋದ ಅಂದರೆ ವೇದಾಭಿಮಾನಿ ದೇವತೆಗಳನ್ನು ಅಪಹಾರ ಮಾಡಿದ. ವೇದಾಭಿಮಾನಿ ದೇವತೆಗಳು ಹೋದ ಕ್ಷಣಕ್ಕೆ ಬ್ರಹ್ಮದೇವರು ವೇದೋಚ್ಚಾರಣೆ ನಿಂತೋಯ್ತು. ಆಗ ಪರಮಾತ್ಮ ಮತ್ಸ್ಯಾವತಾರವನ್ನು ತೆಗೆದುಕೊಂಡು ಆ ಕುದುರೆ ಮುಖದ ಹಯಗ್ರೀವ ಅಂತಿಕೊಂಡಂತನ್ನುವ ಅಸುರನನ್ನು ಸಂಹಾರ ಮಾಡಿ ಬ್ರಹ್ಮದೇವರಿಗೆ ವೇದ ಮಂತ್ರ ತಂದುಕೊಟ್ಟ, ವೇದಗಳನ್ನು ತಿರುಗಿ ತಂದುಕೊಟ್ಟ. ಪರಮಾತ್ಮ ವೇದ ಅಂದರೆ ಜ್ಞಾನ, ಅದ್ಭುತವಾದ ಜ್ಞಾನದಾಯಕ ಪರಮಾತ್ಮ ನಮಗೆ ಆ ಉಪಕಾರ ಸ್ಮರಿಸಬೇಕು. ನಾವು ಕೂಡ ವೇದಾಧ್ಯಯನ ಮಾಡಿ ವೇದ ರಕ್ಷಣೆ ಮಾಡಿ ಅಂತ ತಿಳ್ಕೊಂಡಂತೇಳಿ ಮತ್ಸ್ಯಾವತಾರದಿಂದ ಪರಮಾತ್ಮ ನಮಗೆ ಕಲಿಸ್ತಾ ಇದ್ದಾನೆ. ಅಷ್ಟರಲ್ಲಿ ಅದರ ಜೊತೆಯಲ್ಲಿ ಸಂಸಾರ ಸಾಗರದಲ್ಲಿ ಮೀನನಾಗಿರಬೇಕು. ಪುರಂದರದಾಸರು ಹೇಳ್ತಾರೆ, ಸಂಸಾರದ ಮಧ್ಯದಲ್ಲಿದ್ದು ಮೀನಿನಂತೆ ಇರಬೇಕು. ಅಂದ್ರೇನರ್ಥ? ಓಡಾಡ್ತಾ ಇರಬೇಕೇನು? ಅಲ್ಲ, ನೀರಿನಲ್ಲಿ ಇದ್ದರೂ ಮೀನಿನ ಶರೀರ ಕೊಳೆಯೋದಿಲ್ಲ. ಉಳಿದ ಯಾವುದಾದ್ರು ಪ್ರಾಣಿ ಇಟ್ಟರೆ ಕೊಳೆ ಸತ್ತು ಹೋಗ್ತದೆ. ಹಾಗೆ ಸಂಸಾರದಲ್ಲಿದ್ದರೂ ಕೂಡ ಸಮಸ್ಯೆಗಳು ಯಾರಿಗಿಲ್ಲ? ಪ್ರತಿಯೊಬ್ಬರಿಗೂ, ಪ್ರತಿಯೊಬ್ಬರ ಮನೆಯಲ್ಲೂ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಪ್ರಾಬ್ಲಮ್ಸ್ ಇವೆ. ಆದರೆ ಪ್ರಾಬ್ಲಮ್ಗಳಿಂದಲೂ ಕೂಡ ನಾನು ಗಾಬರಿ ಆಗೋದಿಲ್ಲ. ದೇವರು ನನ್ನ ರಕ್ಷಕನಿದ್ದಾನೆ. ನಾನು ಪ್ರಾಬ್ಲಮ್ ಎದುರಿಸ್ತೇನೆ, ಮುಂದೆ ಹೋಗ್ತೇನೆ, ಹಿಂದೆ ಬೀಳೋದಿಲ್ಲ. ಪರಮಾತ್ಮ ನಂಬಿದ್ದೇನೆ, ನಂಬಿ ಕೆಟ್ಟವರಿಲ್ಲ ಅನ್ನೋ ವಿಶ್ವಾಸ ಇದೆ. ಆದ್ದರಿಂದಾಗಿ ನಾನು ಪರಮಾತ್ಮನ ಆ ನೆನಪನ್ನು ಮಾಡಿಕೊಂಡು ಜೀವನದಲ್ಲಿ ಮುಂದುವರಿತೇನೆ ಅಂತ ಅನ್ನೋದು, ಸಮಸ್ಯೆಗಳನ್ನು ಎದುರಿಸುತ್ತಾ ಮುಂದಿನ ಹೆಜ್ಜೆಯನ್ನು ಇಡುವುದನ್ನು ಕಲೀರಿ ಅಂತ ತಿಳ್ಕೊಂಡಂತ ಅನ್ನೋದನ್ನು ಭಗವಂತ ಮತ್ಸ್ಯಾವತಾರದಿಂದ ಕಲಿಸ್ತಾ ಇದ್ದಾನೆ. ಪರಮಾತ್ಮ ಕೂರ್ಮಾವತಾರದಿಂದ ಕಲಿಸ್ತಾನೆ. ನಿಮಗೆ ಎಲ್ಲ ಸಮಸ್ಯೆಗಳನ್ನು ಧಾರಣೆ ಮಾಡಬೇಕಲ್ಲ. ಯಾಕೆ? ನಾನು ಕೂರ್ಮಾವತಾರದಲ್ಲಿ ಮಂದರ ಪರ್ವತವನ್ನೇ ಡುಬ್ಬದ ಮೇಲೆ ಇಟ್ಟುಕೊಂಡೆ. ನನಗದು ಭಾರವಾಗಲಿಲ್ಲ. ಯಾವಾಗ ಭಾರವಾಗ್ತದೆ? ಯಾವಾಗ ನಾವು ಭೋಗದಲ್ಲಿರ್ತೇವೆ ಆವಾಗ ಭಾರವಾಗ್ತದೆ. ಭೋಗದಿಂದ ನಮ್ಮ ಶಕ್ತಿ ಕಡಿಮೆ ಆಗ್ತದೆ. ಪ್ರತಿಯೊಂದು ಸಮಸ್ಯೆಗಳು ಬಹಳ ದೊಡ್ಡ ಸಮಸ್ಯೆ ಅಂತ ಅನ್ನಿಸ್ತದೆ. ಆದರೆ ನಮ್ಮ ಇಂದ್ರಿಯಗಳನ್ನು ಅಂತರ್ಮುಖಿಯನ್ನಾಗಿ ಮಾಡಿದ್ದಾರೆ. ಇಂದ್ರಿಯಗಳು ಹೊರಗಿದ್ರೆ ಕಣ್ಣು ದಣಿತದೆ, ಕಿವಿ ಸಾಕು ಅಂತ ಅನ್ನಿಸ್ತದೆ, ಸಾಕಪ್ಪ ಇನ್ನು ಹೆಚ್ಚಿಗೆ ಪ್ಯಾಡ ಶಬ್ದ ಅಂತ ಕೂಡ ಅನ್ನಿಸ್ತದೆ, ಕೈಕಾಲು ದಣಿದು ಹೋಗ್ತವೆ. ಆದರೆ ಕೂರ್ಮಾವತಾರ ತೋರಿಸಿಕೊಡ್ತದೆ. ಆಮೆಗೆ ಅದರ ಬುಡ ಡೊಬ್ಬ ಬಹಳ ಗಟ್ಟಿಯಾಗಿರ್ತದೆ. ದೊಡ್ಡ ಕೊಡಲಿ ತೆಗೆದುಕೊಂಡು ಡುಬ್ಬದ ಮೇಲೆ ಹೊಡೆದ್ರೂ ಕಟ್ಟಾಗೋದಿಲ್ಲ, ಅಷ್ಟು ಗಟ್ಟಿಯಾಗಿರ್ತದೆ. ನಮ್ಮ ಬಾವಿಯಲ್ಲಿ ಆಮೆಗಳಿಗೆ ತೆಗೆದು ನೋಡಿ ಬೇಕಾಡ್ ಮಾಡಿ ಎಷ್ಟು ಗಟ್ಟಿ ಇರ್ತದೆ. ಹಾಗೆ ಮನುಷ್ಯ ಎಷ್ಟೇ ಪ್ರಾಬ್ಲಮ್ಸ್ ಬರಲಿ, ನಾನು ಭಗವಂತನ ಅನುಗ್ರಹದಿಂದ ಎದುರಿಸ್ತೇನೆ ಅಂತನೋ ಧೈರ್ಯ ಮೊದಲು ಪರಿಪಾಲನೆ ಮಾಡಿಕೊಳ್ಬೇಕು. ಆನಂತರ ಅದರ ಮುಖ 4 ಕಾಲುಗಳು ಮೆದುವಾಗಿರ್ತವೆ. ಸ್ವಲ್ಪ ಉಗುರಿನಿಂದ ಹೀಗೆ ಮಾಡಿದರೂ ಗಾಯ ಆಗ್ತದೆ, ಅಷ್ಟು ಮೆದು. ಆದರೆ ಏನು ಮಾಡ್ತದೆ ಅದು? ಶತ್ರುಗಳು ಬಂದ ಕ್ಷಣಕ್ಕೆ ತಲೆ 4 ಕಾಲು ಒಳಗೆ ಹಾಕೊಂಡ್ಬಿಡ್ತಾರೆ. ಕೇವಲ ಡುಬ್ಬ, ಮೊಸಳೆ ಕೈ ಕಚ್ಚಿದ್ರೂ ಏನೂ ಆಗೋದಿಲ್ಲ, ಅದನ್ನ ಹೆಸರು ಬಿಡ್ತಾ ಅದು ಓಡಿ ಹೋಗ್ಬಿಡ್ತದೆ. ಹಾಗೆ
ನಮ್ಮ ಇಂದ್ರಿಯಗಳನ್ನು ಅಂತರ್ಮುಖಿಯನ್ನು ಮಾಡಿಕೊಳ್ಳೋದನ್ನು ಕಲಿಬೇಕು. ನಮ್ಮ ಕಣ್ಣುಗಳಿಂದ ಹೃದಯದಲ್ಲಿದ್ದ ಬಿಂಬಮೂರ್ತಿಯನ್ನು ಕಾಣುವುದಕ್ಕೋಸ್ಕರ ಪ್ರಯತ್ನಿಸಬೇಕು. ನಮ್ಮ ಕಿವಿಯಿಂದ ಒಳಗೆ ಪರಮಾತ್ಮ ಏನು ಉಪದೇಶ ಕೊಡ್ತಾ ಇದ್ದಾನೆ ಅದನ್ನು ಕೇಳಲು ಪ್ರಯತ್ನಿಸಬೇಕು. ಇನ್ನರ್ ವಾಯ್ಸ್ ಕೇಳ್ತಕ್ಕಂಥ ಒಂದು ಅಭ್ಯಾಸ ಮಾಡಿಕೊಳ್ಬೇಕು. ಆ ನಂತರ ನಮ್ಮ ಮೂಗಿನಿಂದ ಸೆಂಟ್ಸ್ ಅಲ್ಲ, ಪರಮಾತ್ಮನ ಹೃದಯ ಮಂದಿರದಲ್ಲಿದ್ದ ಆ ಬಿಂಬಮೂರ್ತಿಯ ಕೊರಳಲ್ಲಿ ವನಮಾಲೆ ವೈಜಯಂತಿ ಮಾಲೆ ಇದೆ, ಅದರ ಸುಗಂಧ ಬರ್ತಾ ಇದೆ. ಆ ಸುಗಂಧವನ್ನು ಅನುಭವಿಸುವ ಪ್ರಯತ್ನ ಮಾಡಬೇಕು. ಆ ನಂತರ ಆ ನಾಲಿಗೆಯಿಂದ ಆ ಪರಮಾತ್ಮನ ನಾಮೋಚ್ಚಾರಣೆಯನ್ನು ಅಥವಾ ಪರಮಾತ್ಮನ ಭಕ್ತಿರಸವನ್ನು ಸವಿಯೋದನ್ನು ಕಲಿಬೇಕು. ಸ್ಪರ್ಶೇಂದ್ರಿಯದಿಂದ ಪರಮಾತ್ಮನ ಆಲಿಂಗನದಲ್ಲಿ ನಾನಿದ್ದೇನೆ ಅಂತನ್ನುವ ಆ ಸುಖವನ್ನು ಅನುಭವಿಸಬೇಕು. ಈ ರೀತಿ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಾ ಆನಂದ ಪಡುವುದನ್ನು ಕಲಿಯಿರಿ. ಇದರಿಂದ ಅಮೃತ ಸಿಗ್ತದೆ. ಯಾಕೆ ಮಂದರ ಪರ್ವತದ ಮಥನದಿಂದ ಬಂದದ್ದೇ ಅಮೃತ. ಅಮೃತ ಅಪರೋಕ್ಷ ಜ್ಞಾನ, ಪರಮಾತ್ಮನ ಲೋಕ ಸಿಗ್ತದೆ. ಕುರ್ಮಾವತಾರ ನಮಗೆ ಕಲಿಸ್ಕೊಡ್ತಾರೆ. ವರಾಹ ಅವತಾರ ಹೇಗೆ ಪವಿತ್ರನಾಗಿರಬೇಕು ಅಂತ ಅನ್ನೋದು ಕಲಿಸ್ಕೊಡ್ತಾರೆ. ಮನುಷ್ಯ ಪವಿತ್ರನಾಗಿರಬೇಕಾಗಿದ್ದರೆ ಸ್ನಾನ ಮಾಡದೆ ಒಂದು ಹನಿ ಬಾಯಲ್ಲಿ ನೀರು ಹಾಕ್ಕೊಳ್ಬಾರ್ದು. ವರಾಹಾವತಾರ ಕಾಡು ಹಂದಿ. ಕಾಡು ಹಂದಿಗೆ ಹಸಿವೆ ಆದರೆ ಸಿಕ್ಕದ್ದು ತಿನ್ನೋದಿಲ್ಲ. ಅದು ಹೋಗಿ ನದಿಯಲ್ಲೋ ಸರೋವರದಲ್ಲಿ ಮುಳುಗ್ತದೆ. ಆಮೇಲೆ ಬಂದು ಆಹಾರ ಹುಡುಕ್ತದೆ. ಸ್ನಾನ ಮಾಡಲಾರದೆ ಕಾಡು ಹಂದಿ ಆಹಾರ ತೆಗೆದುಕೊಳ್ಳೋದಿಲ್ಲ. ಬಿಹೇವಿಯರ್ ಆಫ್ ವೈಲ್ಡ್ ಎಲಿಮೆಂಟ್ಸ್ ಅನ್ನುವ ಪುಸ್ತಕಗಳು ಸಿಗ್ತದೆ, ಓದಿ. ಅದಕ್ಕೇನೆ ಕಾಡು ಹಂದಿ ಬೇಟೆಯಾಡೋರು ನದಿಯ ಸರೋವರದ ತೀರದಲ್ಲಿ ಗಿಡದ ಮೇಲೆ ಕೂತ್ಕೊಂಡಿರ್ತಾರೆ. ಕಾಡು ಹಂದಿ ಬರ್ತದೆ, ಬಾಣ ಹೊಡೆಯೋಣ ಅಂತ ತಿಳ್ಕೊಂಡಂತೆ. ಆ ನಂತರ ಕಾಡು ಹಂದಿ ದಿನಕ್ಕೆ ಒಂದೇ ಸಲ ಆಹಾರ ತಿಂತದೆ. 24 ಅವರ್ಸ್ನಲ್ಲಿ ಒಂದು ಸಲ. ನಾವು ಡಬ್ಬಿ ನೋಡಿದಾಗೆಲ್ಲ ಬಾಡುತ್ತೆ, ಆಗಾಡ್ಸೋದಿಲ್ಲ. ಏಕಭುಕ್ತ ಕಾಡು ಹಂದಿ. ಇದು ವೈಲ್ಡ್ ಎನಿಮಲ್, ಆದರೆ ಶಾಕಾಹಾರಿ, ಶುದ್ಧ ಶಾಕಾಹಾರಿ. ತನ್ನ ಹಲ್ಲಿನಿಂದ ಎಲ್ಲವನ್ನು ಅಗೆದು ಗಡ್ಡೆ ಗೆಣಸುಗಳನ್ನು ತೆಗೆದು ತಿಂತದೆ. ಆ ನಂತರ ಕಬ್ಬಿನ ಹೊಲಗಳಿಗೆ ಹೋಗಿ ಕಬ್ಬು ತಿಂತಾರೆ. ಕಂದ ಮೂಲ ತಿನ್ನುವ ಋಷಿಯಂತೆ ಪವಿತ್ರವಾದ ಪ್ರಾಣಿ ಕಾಡು ಹಂದಿ. ಪರಮಾತ್ಮ ಕಾಡು ಹಂದಿಯ ರೂಪದಲ್ಲಿದ್ದಾನೆ. ಅದಕ್ಕೆ ಬೋರ್ ಅಂತ ಕರೀತಾರೆ. ಈ ಊರಿನಲ್ಲಿರ್ತಕ್ಕಂಥ ಹೊಲಸು ಹಂದಿ ಅಲ್ಲ, ಪವಿತ್ರತೆಯ ದ್ಯೋತಕ. ಅವನ ಶರೀರದಿಂದಲೇ, ಅವನ ರೋಮದಿಂದಲೇ ದರ್ಬೆ ಹುಟ್ಟಿವೆ. ಅವನ ಬೆವರಿನಿಂದಲೇ ಎಳ್ಳು ಹುಟ್ಟಿದೆ. ಅವನ ಕೈಕಾಲುಗಳಿಂದಲೇ ಯಜ್ಞದ ಸಾಧನಗಳು ಹುಟ್ಟಿವೆ. ಅತ್ಯಂತ ನಾವು ಪವಿತ್ರನಾಗಿರಬೇಕು ಅಂತ ಅನ್ನೋದನ್ನು, ಏಕಭುಕ್ತನಾಗಬೇಕು, ಸ್ನಾನಾದಿಗಳನ್ನು ಮಾಡಿಕೊಂಡು ಆಹಾರ ಸ್ವೀಕರಿಸಬೇಕು, ಸರಳ ಮಾರ್ಗದಲ್ಲಿರಬೇಕು. ಅವರನ್ನು ಬೈ ಇವರನ್ನು ಬೈ, ಅವ್ರಿಗೆ ಮೋಸ ಮಾಡಿ ಇವ್ರಿಗೆ ಮೋಸ ಮಾಡಿ ಇರಬಾರ್ದು. ಒಂದು ಸರಳ ಚಿಂತನೆ ಇರಬೇಕು. ವರಾಹ ರೂಪದಿಂದ ಪರಮಾತ್ಮನಿಂದ ನಾವು ಇದನ್ನು ಕಲಿಬೇಕಾಗಿದೆ. ನರಸಿಂಹ ಅವತಾರದಿಂದ ಪರಮಾತ್ಮ ಕಲಿತಾನೆ, ನರರಾಗಿದ್ದರೂ ಸಿಂಹರಾಗಿರಿ. ಸಿಂಹರಾಗುವುದೊಂದು ಏನರ್ಥ? ಕ್ರೂರಾಗಬೇಕು ಅಲ್ಲ. ಸಿಂಹ ಇದು ಶ್ರೇಷ್ಠತೆಯ ದ್ಯೋತಕ, ಎಲ್ಲ ಪ್ರಾಣಿಗಳ ರಾಜ. ನಾವು ಪ್ರತಿಯೊಬ್ಬರು ಎಕ್ಸ್ಟ್ರಾಆರ್ಡಿನರಿ ಆಗಲಿಕ್ಕೆ ಪ್ರಯತ್ನಿಸಬೇಕು. ನಮ್ಮ ಜೀವನದ ಉದ್ದೇಶ ಏನೋ ಗಳಿಸಿದೆ, ಏನೋ ತಿಂದೆ, ಎಂದೋ ಒಂದು ದಿವಸ ಸತ್ತೋದೆ ಅಲ್ಲ. ಜೀವನದಲ್ಲಿ ಏನಾದರೂ ಒಂದು ವಿಶೇಷತೆಯನ್ನು, ಪರಮಾತ್ಮನ ಪ್ರಾಪ್ತಿಯ ದಾರಿಯಲ್ಲಿ ನಾವು ವಿಶೇಷತೆಯನ್ನು ಗಳಿಸಬೇಕು. ನರಸಿಂಹ ಕಲಿಸ್ತಾನೆ, ನರರಾಗಿ ಸಿಂಹರಾಗಿರಿ, ಎಕ್ಸ್ಟ್ರಾಆರ್ಡಿನರಿ ಆಗೋದಕ್ಕೋಸ್ಕರ ಪ್ರಯತ್ನಿಸಿ ಅನ್ನುವುದನ್ನು ನರಸಿಂಹದೇವರು ನಮಗೆ ಸಂದೇಶ ಕೊಡ್ತಾ ಇದ್ದಾರೆ. ಪರಮಾತ್ಮ ಪರಶುರಾಮನಾದ. ಹೌದು, ಫಿಸಿಕಲ್ ಫಿಟ್ನೆಸ್ಸು ಬೇಕು, ಸೈಕಾಲಜಿಕಲ್ ಇಂಟೆಲೆಕ್ಚುವಲ್ ಫಿಟ್ನೆಸ್ಸು ಬೇಕು, ಜ್ಞಾನವೂ ಬೇಕು, ಶಕ್ತಿಯೂ ಬೇಕು. ಬರೀ ಜ್ಞಾನ ಅಂತ ಶಕ್ತಿ ಕಳೆದುಕೊಂಡು ಯಾವಾಗ ರೋಗದಿಂದ ಮಲ್ಕೊಂಡ್ರೆ ಯಾವ ಜ್ಞಾನ ಏನಕ್ಕೆ ಉಪಯೋಗ ಬೀಳ್ತದೆ? ಅದಕ್ಕೋಸ್ಕರ ಯೋಗ್ಯ ಆಹಾರ, ಯೋಗ್ಯ ವಿಹಾರ, ಯೋಗ್ಯ ಸಮಯದಲ್ಲಿ ಆಹಾರದ ಸ್ವೀಕೃತಿ, ಯೋಗ್ಯ ಸಮಯದಲ್ಲಿ ಮಲಿಕೊಳ್ಳೋದು, ವಿಶ್ರಾಂತಿ, ಶಾಸ್ತ್ರದಲ್ಲಿ ಹೇಳಿದಂತೆ ಮಾಡಿ ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಸರ್ವಸಾಧ.
ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ. ಆರೋಗ್ಯ ಚೆನ್ನಾಗಿಟ್ಕೊಳ್ಬೇಕು. ಆರೋಗ್ಯ ಚೆನ್ನಾಗಿಟ್ಕೊಂಡಿದ್ದರೆ ಸಾಧನೆ ಆಗ್ತದೆ. ಅದರ ಜೊತೆಯಲ್ಲಿ ಆಧ್ಯಾತ್ಮಿಕ ಇಂಟೆಲೆಕ್ಚುವಲ್ ಫಿಟ್ನೆಸ್, ಶತ್ರುಗಳನ್ನು ಎದುರಿಸುವ ಸಾಮರ್ಥ್ಯ. ನಾನು ಯಾರಿಗೂ ಅಂಜೋದಿಲ್ಲ, ಅಂಜಿದ್ರೆ ಭಗವಂತನಿಗೆ ಮಾತ್ರ ಅನಿಸ್ತೇನೆ ನಾನು, ಎಲ್ಲಿ ಅವನ ಅವಕೃಪೆ ಆಗ್ತದೋ ಅಂತ ತಿಳ್ಕೊಂಡಂತೇಳಿ. ದೇವರನ್ನು ನಂಬಿದಾಗ ನನಗೆ ಯಾರು ಭಯ ಅನ್ನೋದನ್ನು ಪರಶುರಾಮನಿಂದ ಕಲಿಬೇಕು, ಶ್ರೀ ರಾಮಚಂದ್ರನಿಂದ ಕಲಿಬೇಕು. ಎಲ್ಲರ ಜೊತೆಗೆ ಪ್ರೀತಿಯಿಂದ ಇರಬೇಕು. ತನ್ನನ್ನು ಕಾಡಿಗೆ ಕಳಿಸಿದ ಕೈಕೈಗೂ ಕೂಡ ಆದರದಿಂದ ಅವಳ ಮಾತನ್ನು ಕೇಳಿದ. ನಂತರವೂ ಕೂಡ ಅಷ್ಟೇ ಆಧಾರವನ್ನು ಕೊಟ್ಟ ಉದಾರತೆ ಶ್ರೀ ರಾಮಚಂದ್ರನು. ತಾಯಂದರ ಜೊತೆಗೆ ಹೇಗಿರಬೇಕು, ಅಪ್ಪನ ಜೊತೆಗೆ ಹೇಗಿರಬೇಕು, ಅಣ್ಣ ತಮ್ಮಂದರ ಜೊತೆಗೆ ಹೇಗಿರಬೇಕು, ಬಂಧು ಬಾಂಧವರ ಜೊತೆಗೆ ಹೇಗಿರಬೇಕು, ಸಂಸಾರದಲ್ಲಿ ಎಲ್ಲರಿಗೂ ಆನಂದವನ್ನು ಕೊಡಬೇಕು, ನನ್ನಿಂದ ಯಾರಿಗೂ ಪೀಡೆ ಆಗಬಾರ್ದು ಅನ್ನೋದನ್ನು ಬರೀ ರಾಮನ ಕಥೆ ಕೇಳಿದ್ರೆ ಉಪಯೋಗ ಇಲ್ಲ, ಅದನ್ನು ಕಲಿಬೇಕು. ಕೃಷ್ಣ ಜಗತ್ತಿನ ಉಪಕಾರಕ್ಕಾಗಿ ತನ್ನ ಅವತಾರವನ್ನು ಉಪಯೋಗಿಸಿದ. ಬಾಲ್ಯದಲ್ಲಿ ಗೋಕುಲ ಜನರಿಗೆ ಆನಂದವನ್ನು ಕೊಟ್ಟ, ತಾರುಣ್ಯದಲ್ಲಿ ಮಥುರೆ ಜನರಿಗೆ ಆನಂದ ಕೊಟ್ಟ, ನಂತರ ಜಗತ್ತಿಗೆ ಆನಂದವನ್ನು ಕೊಟ್ಟ, ಜಗತ್ತಿಗೆ ಭಗವದ್ಗೀತೆಯನ್ನು ಕೊಟ್ಟ. ನನ್ನ ಜೀವನ ಸ್ವಾರ್ಥಕ್ಕಾಗಿ ಅಲ್ಲ, ನನ್ನ ಜೀವನ ಪರಾರ್ಥಕ್ಕೋಸ್ಕರ. ಯಾಕೆ ಇದೇ ಪುಣ್ಯ, ಪರೋಪಕಾರ ಪುಣ್ಯಾಯ, ವೇದವ್ಯಾಸದೇವರು ಹೇಳಿದ ಮಾತು. ಇನ್ನೊಬ್ಬರಿಗೆ ನಾವು ಉಪಕಾರ ಮಾಡ್ತಾ ಇದ್ದೇವೆ, ಪುಣ್ಯ ಬರುತ್ತದೆ. ಇನ್ನೊಬ್ಬರಿಗೆ ಪೀಡೆ ಕೊಡ್ತೇವೆ, ಅದೇ ಪಾಪ. ಆ ಪಾಪ ಆಗದಂತೆ ನೋಡಿಕೊಳ್ಳಬೇಕು ಅನ್ನೋದನ್ನು ಕೃಷ್ಣ ಕಲಿಸಿಕೊಟ್ಟ, ಬುದ್ಧ ಕಲಿಸಿಕೊಟ್ಟ. ಎಲ್ಲವನ್ನು ಒಂದು ದಿವಸ ಅಟ್ಯಾಚ್ಮೆಂಟ್ ಕಡಿಮೆ ಮಾಡ್ತಾ 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 ಆತ್ಮದಲ್ಲಿ ಚಿಂತನಾಗಿ ತನ್ನ ವಯಸ್ಸಾಯ್ತಲ್ಲ, ಮತ್ತೆ ಸಂಸಾರದಲ್ಲಿ ಕಾರವಾರಕ್ಕೆ ಸ್ವಲ್ಪ ಹೆಚ್ಚಿನ ವೇಳೆ ಆ ಭಗವಂತನ ಚಿಂತನೆಗೆ ಕೊಡೋಣ ಅಂತನ್ನೋದನ್ನು ಬುದ್ಧ ನಮಗೆ ಕಲಿಸ್ತಾನೆ, ಕಲ್ಕಿ ನಮಗೆ ಕಲಿಸ್ತಾನೆ. ಬಿ ಅಲರ್ಟ್. ಯಾಕೆ? ಕುದುರೆ ಮೇಲೆ ಕೂತ್ಕೊಂಡು ಬರ್ತಾನೆ. ಕುದುರೆ ಇದು ಅತ್ಯಂತ ಅಲರ್ಟ್ ಪ್ರಾಣಿ. ಅದರ ಬಾಲ ಬಹಳ ಸಣ್ಣದು, ಅದಕ್ಕೆ ಪೋನಿಟೇಲ್ ಅಂತ ಕರೀತಾರೆ, ಸಣ್ಣದು. ಅದ್ರಾಗಾದ್ರೆ ಮತ್ತೆ ನೊಣಗಿಣ ಕೂತ್ಕೊಂಡು ಏನು ಮಾಡ್ತದೆ, ಅಷ್ಟು ಉದ್ದ ಬಾಲ ಇಲ್ಲ, ಜಾಡಿಸಿ ಹೋಗಿಸ್ಬೇಕು ಅಂತೇಳಿ ಅಲ್ಲಿ ಚರ್ಮ ಅಲಗಾಡಿಸ್ತದೆ. ಅದರ ಪ್ರತಿಯೊಂದು ರೋಮಕೂಪ ಚೈತನ್ಯಮಯವಾಗಿದೆ. ಬೇಕಾದ್ರೆ ಕುದುರೆ ಮೇಲೆ ಕೈ ಹಿಡಿರಿ, ಈ ಕೈ ಆಡಿಸ್ತೆ ನೀವು ಬೆಳೆ ತೆಗಿತೀರಿ. ಅದಕ್ಕೋಸ್ಕರವೇ ವಿಜ್ಞಾನದಲ್ಲಿಯೂ ಕೂಡ, ಸೈನ್ಸ್ನಲ್ಲಿಯೂ ಕೂಡ ಹಾರ್ಸ್ ಪವರ್ ಅಂತ ಕರೆದರು. 1 ಹಾರ್ಸ್ ಪವರ್, 2 ಹಾರ್ಸ್ ಪವರ್. ಎಲಿಫೆಂಟ್ ಪವರ್ ಅಂತ ಅನ್ಬೇಕಾಗಿತ್ತಲ್ಲ, ಇಲ್ಲ. ಅಷ್ಟು ಅಲರ್ಟ್ನೆಸ್ ಎಲಿಫೆಂಟಿಗಿಲ್ಲ. ಜೀವನದಲ್ಲಿ ಎಚ್ಚರವಾಗಿ, ಜೀವನ ಯಾವಾಗ ಮುಗೀತದೆ ಹೇಳಲಿಕ್ಕೆ ಬರೋದಿಲ್ಲ. ಇವತ್ತು ಮುಗಿಬೋದು, ನಾಳೆ ಮುಗಿಬೋದು, ಇನ್ನು 20 ವರ್ಷದ ನಂತರ ಮುಗಿಬೋದು. ಆದರೆ ಇವತ್ತಿನಿಂದಲೇ ನಾನು ಭಗವಂತನ ಆ ಚಿಂತನೆ ಮಾಡಿ ಭಗವಂತನ ಅನುಗ್ರಹ ಸಂಪಾದನೆ ಮಾಡ್ತೇನೆ. ತದಲ್ಲಂ ಬಹುಲೋಕ ವಿಚಿಂತನೆ. ಅವರಿದ್ದು ಹೀಗಿದ್ದಾರೆ, ಇವ್ರು ಹೀಗಿದ್ದಾರೆ, ಅವ್ರು ಹಾಗೆ ಮಾಡಬೇಕಾಯ್ತು, ಇವ್ರು ಹೇಗೆ ಮಾಡಬೇಕು, ಎಲ್ಲ ಕಾರವಾರ ಬಿಟ್ಬಿಡೋಣ. ನಮ್ಮ ಚಿಂತನೆಯನ್ನು ಮಾತ್ರ, ಭಗವಂತನ ಚಿಂತನೆಯನ್ನು ಮಾತ್ರ ಮಾಡೋಣ. ಇದನ್ನು ಕಲಿಸಿಕೊಡ್ತಾನೆ ಪರಮಾತ್ಮ ತನ್ನ ಅವತಾರಗಳಿಂದ. ಎಷ್ಟು ಉಪಕಾರ ಭಗವಂತನದು. ಆ ಪರಮಾತ್ಮನ ಉಪಕಾರಗಳನ್ನು ನಾವು ಸ್ಮರಿಸ್ತಾ ಇದ್ದಂತೆ, ಪರಮಾತ್ಮನ ಉಪಕಾರಗಳ ಚಿಂತನೆ ಮಾಡ್ತಾ ಇದ್ದಂತೆ ನಮ್ಮ ಜೀವನ ಆನಂದಮಯವಾಗ್ತದೆ, ಸುಖಮಯವಾಗ್ತದೆ. ಇಂಥ ಪರಮಾತ್ಮನ ಚಿಂತನೆಯನ್ನು ಮಾಡಪ್ಪ, ಏಕಾಗ್ರತೆ ತಾನಾಗೇ ಬರ್ತದೆ. ಪರೀಕ್ಷಿತ ರಾಜ ಕೇಳ್ದ, ಇಲ್ಲ ಪರಮಾತ್ಮ ಮೊಟ್ಟ ಮೊದಲು ಭಾಗವತವನ್ನು ಬ್ರಹ್ಮದೇವರಿಗೆ 4 ಶ್ಲೋಕದಲ್ಲಿ ಉಪದೇಶ ಮಾಡಿದ ಅಂತ ನಾನು ಕೇಳಿದೆ. ನೀವು ಹೇಳಿದ್ರಿ ನಿನ್ನೆ. ಆ 4 ಶ್ಲೋಕ ಯಾವುದು? 4 ಶ್ಲೋಕದಲ್ಲಿ ಸಂಪೂರ್ಣ ಭಾಗವತ ಹೇಗೆ ಬಂತು ಅಂತ ಪರೀಕ್ಷಿತ ರಾಜ ಕೇಳಿದಾಗ ಆಗ ಹೇಳ್ತಾರೆ, ಆ 4 ಶ್ಲೋಕ ಈ ರೀತಿಯಾಗಿವೆ. ಅಹಮೇವ ಸಮಗ್ರೆ ನಾಣ್ಯದ್ಯತ್ ಸದಸತ್ಪರಂ. ಆ ನಂತರ ನಾಣ್ಯದ್ಯತ್ ಸದಸತ್ಪರಂ ಪಶ್ಚಾದಹಂ ಯದೇತಚ್ಚ ಯೋ ಅವಶಿಷ್ಯೇತ ಸೋಸ್ಮೆ. ಅಹಮೇವ ಸಮಗ್ರೆ. ಬ್ರಹ್ಮ ಸೃಷ್ಟಿಯ ಮೊದಲು
ಇರ್ತಕ್ಕಂಥವನು ನಾನು, ಸ್ವತಂತ್ರನಾಗಿರತಕ್ಕಂಥವನು. ಆ ನಂತರ ಆಗ ಸತ್ ಅಸತ್, ಮೂರ್ತ ಅಮೂರ್ತ, ಅಬ್ಸ್ಟ್ರಾಕ್ಟ್ ಸಬ್ಸ್ಟ್ರಾಕ್ಟ್ ಯಾವುದೂ ಇರಲಿಲ್ಲ. ಅಬ್ಸ್ಟ್ರಾಕ್ಟ್ ಆಕಾಶ ವಾಯು, ಸಬ್ಸ್ಟ್ರಾಕ್ಟ್ ಪೃಥ್ವಿ ಅಪ್ತೇಜ, ಸೃಷ್ಟಿಗೆ ಬೇಕಾಗಿರ್ತಕ್ಕಂಥ ಮೇನ್ ಎಲಿಮೆಂಟ್ ಐಟಮ್, 5 ಥರದ ಐಟಮ್ಗಳು, ಪೃಥ್ವಿ ಐಟಮ್ಗಳು, ನೀರಿನ ಐಟಮ್ಗಳು, ಅಗ್ನಿ ಐಟಮ್ಗಳು, ವಾಯುವಿನ ಐಟಮ್ಗಳು, ವಾಯು ಆಕಾಶದ ಐಟಮ್ಗಳು ಕಣ್ಣಿಗೆ ಕಾಣಿಸೋದಿಲ್ಲ. ಅದು ಯಾವುದೂ ಇರಲಿಲ್ಲ, ಎಲ್ಲೋ ನನ್ನ ಅಧೀನದಲ್ಲಿ. ಆ ನಂತರ ಸಂಪೂರ್ಣ ಒಂದು 100 ವರ್ಷದವರೆಗೂ ನಾನೇ ಎಲ್ಲ ವಸ್ತುಗಳಲ್ಲಿದ್ದು ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಮಾಡ್ತೇನೆ. ಪ್ರಳಯವಾಯಿತು. ಆನಂತರ ಉಳಿಯುವರು ಯಾರು? ಬ್ರಹ್ಮ, ನಾನೊಬ್ಬನೇ. ಪರಮಾತ್ಮನೇ ಸರ್ವೋತ್ತಮ, ಪರಮಾತ್ಮನೇ ಸೃಷ್ಟಿಯಾದ ಅಷ್ಟಕರ್ತ ಅಂತನ್ನೋದನ್ನು ತಿಳಿಸುವುದಕ್ಕೋಸ್ಕರವೇ ಸಂಪೂರ್ಣ ಭಾಗವತ ಹೊರಟಿದೆ. ಈ ತಿಳುವಳಿಕೆ ಮನಸ್ಸಿನಲ್ಲಿ ಗಟ್ಟಿಯಾಗಬೇಕು. ಬರೀ ಗೊತ್ತಿದ್ರೆ ಅಲ್ಲ, ಅನುಭವಿಸ್ಬೇಕು. ಪ್ರತಿಯೊಂದು ಪರಮಾತ್ಮನಿಂದ ನಡೀತಾ ಇದೆ ಅಂತ ಅನುಭವಿಸ್ಬೇಕು. ಆ ಪಾತರಗಿತ್ತಿ ಚಿಟ್ಟೆಗೆ ಬಣ್ಣ ಬಳಿದವರು ಯಾರು? ಚಿತ್ರ ವಿಚಿತ್ರವಾದ ಡಿಸೈನ್ ಕೊಟ್ಟವರಾರು? ಕೋಟಿ ಕೋಟಿ ತರಹದ ಹೂಗಳು, ಅವುಗಳಿಗೆ ಬಣ್ಣ ಬರೆದವರಾರು? ಆಕಾಶದಲ್ಲಿ ಕಾಣ್ತಕ್ಕಂತಹ ಆ ಕಾಮನ ಬಿಲ್ಲು, ಅದರಲ್ಲಿರ್ತಕ್ಕಂಥ ಬಣ್ಣವನ್ನು ಸೃಷ್ಟಿಸಿದವರಾರು? ನಮ್ಮ ಹಾರ್ಟನ್ನು ನಿರ್ಮಿಸಿದವರು ಯಾರು? ನಮ್ಮ ಲಂಗ್ಸಿನ ಆ ರಚನಾಕರ್ತರು ಯಾರು? ಯಾವ ಲ್ಯಾಬ್ನಲ್ಲಿ ತಯಾರಾಯಿತು? ಎಲ್ಲದಕ್ಕೂ ಒಂದೇ ಉತ್ತರ, ದೇವರು. ಇದು ವಿಚಾರ ಮಾಡಿ, ಚಿಂತನೆ ಮಾಡಿ, ಇದು ಕೇವಲ ದೇವರಿಂದ ಮಾತ್ರ ಸಾಧ್ಯ ಇದೆ ಅಂತನ್ನುವುದನ್ನು ತಿಳಿದುಕೊಳ್ಳುವುದೇ ಭಗವಂತನ ಬಗ್ಗೆನ ಇದು ಮೊದಲನೇ ಪಾಯಿಂಟ್. ಪರಮಾತ್ಮನ ಬಗ್ಗೆ 2ನೇ ಪಾಯಿಂಟ್. ಪರಮಾತ್ಮ ಸೃಷ್ಟಿ ಯಾಕೆ ಮಾಡ್ತಾನೆ? ಲಾಭ ಇದೆಯಾ? ಲಾಭ ಇದೆ ಅಂದರೆ ಅವನು ಅಪೂರ್ಣ. ಯಾಕೆ? ತನ್ನ ಲಾಭಕ್ಕೋಸ್ಕರ ಮಾಡ್ತಾನೆ, ತನ್ನ ಸ್ವಾರ್ಥಕ್ಕೋಸ್ಕರ ಮಾಡ್ತಾನೆ. ಏನು ಮಹೋಪಕಾರ ಮಾಡಿದ ಅಂತ ಅನ್ಲಿಕ್ಕೆ ಬರ್ತದೆ. ಇಲ್ಲ, ಅವನಿಗೇನು ಲಾಭ ಇಲ್ಲ ಅಂದರೆ ದಡ್ಡ. ಪ್ರಯೋಜನ ಇಲ್ಲದೆ ಯಾವ್ದಾದ್ರು ಕೆಲಸ ಮಾಡ್ತಾರೆ. ಹುಚ್ಚರು ಒದರಾಡ್ತಿರ್ತಾರೆ, ಚೀರಾಡ್ತಿರ್ತಾರೆ, ನಗ್ತಾರೆ, ಏನು ಕಾರಣ ಇರೋದಿಲ್ಲ. ಪರಮಾತ್ಮ ಹುಚ್ಚನೆ. ಪ್ರಯೋಜನ ಇದೆ ಅಂತಂದರೆ ಅವನು ಪ್ರಯೋಜನ ಸ್ವಾರ್ಥಿ, ಪ್ರಯೋಜನ ಇಲ್ಲ ಅಂದರೆ ಹುಚ್ಚ. ಸೃಷ್ಟಿ ಯಾಕೆ ಮಾಡಬೇಕು? ಆಗ ಭಗವಂತ ಹೇಳ್ತಾನೆ, ಋತೀರ್ಥಂ ಯತ್ ಪ್ರತೀಯೇತ ನ ಪ್ರತೀಯೇತ ಚಾತ್ಮನಿ ಪಶ್ಚಾದಹಂ ತದ್ವಿದ್ಯಾದ್ ಆತ್ಮನೋ ಮಾಯಾಂ ಯಥಾಭಾಸೋ ಯಥಾತಮಃ. ಪ್ರಯೋಜನವಿಲ್ಲದೆ ಕೆಲವು ಕ್ರಿಯೆಗಳಿವೆ, ಪ್ರಯೋಜನವಿರುವುದಿಲ್ಲ ಕ್ರಿಯೆ ನಡೀತದೆ. ಉದಾಹರಣೆ, ನಾನು ರಿಸಲ್ಟ್ ನೋಡೋದಕ್ಕೋಸ್ಕರ ಕಾಲೇಜಿಗೆ ಹೋಗಿದ್ದೇನೆ. ನೋಡಿದೆ, ಲೀಸ್ಟ್ನಲ್ಲಿ ಫಸ್ಟ್ ರ್ಯಾಂಕ್ ನನ್ನ ಹೆಸರಿದೆ. ಸಂತೋಷ ಹಾ ಅಂತಕೊಂಡು ಚೀರ್ತೇನೆ. ಯಾರು ಕೇಳಬೇಕು ಅಂತ ಚೀರ್ತೇನೆ, ಹಾ ಅಂತ ಕುಣಿತೇನೆ. ಕುಣಿದಾಡ್ತಾ ಓಡ್ತಾ ಮನೆಗೆ ಬರ್ತೇನೆ. ಯಾರು ನೋಡಬೇಕು ಅಂತಕೊಂಡು ಓಡ್ತೇನೆ? ಇಲ್ಲ, ನನ್ನ ಆನಂದದ ಅಭಿವ್ಯಕ್ತಿ. ಆನಂದದ ಅಭಿವ್ಯಕ್ತಿಯಲ್ಲಿ ಪ್ರಯೋಜನ ಇರುವುದಿಲ್ಲ. ಬಿಸಿಲಿನಿಂದ ಬರ್ತೇನೆ, ದಣದು ಹೋಗಿದೆ, ಶವರ್ ಬಾತ್ನಲ್ಲಿ ನಿಂತ್ಕೊಳ್ತೇನೆ, ಬಾತ್ರೂಮ್ನಲ್ಲೇ ನನ್ನ ಸಂಗೀತ ಚಾಲೂ ಆಗ್ತದೆ. ಅಲ್ಲಿ ಯಾರು ಕೇಳೋರಿದ್ದಾರೆ? ಇಲ್ಲ. ಇದು ಆನಂದದ ಅಭಿವ್ಯಕ್ತಿ. ನನಗೆ ಬೇಕಾದಾಗ ಸಿಕ್ಕಾದ ಕಣ್ಣೀರು ಆನಂದಾಷ್ಟಗಳು ಬರ್ತದೆ, ದೇವ್ರ ಜನ ನೋಡಲಿ ಅಂತೇಳಿ. ಇಲ್ಲ, ಆನಂದದ ಅಭಿವ್ಯಕ್ತಿ. ಹೀಗೆ ಜಗತ್ತು ಪರಮಾತ್ಮನ ಆನಂದ ಸ್ವರೂಪನಾದ ಪರಮಾತ್ಮನ ಆನಂದದ ಅಭಿವ್ಯಕ್ತಿ. ತನ್ನ ಆನಂದದಿಂದ ಪರೋಪಕಾರ ಮಾಡ್ತಾ ಇದ್ದಾನೆ. ಪರಮಾತ್ಮ ಆನಂದ ತೃಪ್ತನಾಗಿದ್ದಾನೆ. ಜಗತ್ತಿನ ಎಲ್ಲ ವ್ಯವಸ್ಥೆಯನ್ನು ಆ ಆನಂದದ ಅಭಿವ್ಯಕ್ತಿ ರೂಪದಿಂದ ಮಾಡ್ತಾ ಇದ್ದಾನೆ. ಭಗವಂತನಿಗೆ ಪ್ರಯೋಜನ ಇಲ್ಲ. ಆದ್ದರಿಂದ ಅವನು ಅಪೂರ್ಣನಲ್ಲ, ಪರಿಪೂರ್ಣ. ಆದರೆ ಹುಚ್ಚನೂ ಅಲ್ಲ. ಯಾಕೆ? ಜನರಿಗೆ ಉಪಯೋಗ ಬೀಳ್ತಾ ಇದೆ.
ಅವನ ಆನಂದದ ಅಭಿವ್ಯಕ್ತಿ ಅನಂತ ಜೀವರಾಶಿಗಳು ಅನುಭವಿಸ್ತಾ ಇದ್ದಾರೆ. ಆದ್ದರಿಂದ ಪರಮಾತ್ಮನ ಶರೀರ ನಮ್ಮಂತೆ ಫಿಸಿಕಲ್ ಅಲ್ಲ. ಜ್ಞಾನ ಮತ್ತು ಆನಂದವೇ ಭಗವಂತನ ಶರೀರದ ರಾ ಮಟೀರಿಯಲ್. ಅದಕ್ಕೋಸ್ಕರ ದೇವರನ್ನು ಕಣ್ಣಿನಿಂದ ನೋಡಲಿಕ್ಕಾಗೋದಿಲ್ಲ. ಆನಂದವನ್ನು ಅನುಭವಿಸಬೇಕಾಗಿದ್ದರೆ ಮನಸ್ಸಿನಿಂದ ಆನಂದವನ್ನು ಅನಿಸ್ಬೇಕು. ಯಾರಿಗೆ ತೋರಿಸ್ಲಿಕ್ಕೆ ಆಗೋದಿಲ್ಲ. ಮನಸ್ಸಿನಲ್ಲಿ ಏನಿದೆ ಅದನ್ನು ತೋರಿಸ್ಲಿಕ್ಕೆ ಆಗ್ತದೆಯಾ? ಅಭಿವ್ಯಕ್ತಿ ಜಗತ್ತಿನ ರೂಪದಿಂದ ಇದೆ, ಅಲ್ಲಿಯೂ ಕೂಡ ಅಭಿವ್ಯಕ್ತಿ ಆಗ್ತದೆ. ಜ್ಞಾನ ಬುದ್ಧಿಯಿಂದ ಅನುಭವಿಸ್ಬೇಕು. ಶಾಸ್ತ್ರಾಧ್ಯಯನದಿಂದ ಪರಮಾತ್ಮನ ಅನುಭವ ನಮಗಾಗ್ತದೆ. ಆದ್ದರಿಂದ ಪರಮಾತ್ಮ ಅಬ್ಸ್ಟ್ರಾಕ್ಟ್ ಇದ್ದರೂ ಕೂಡ ನಮಗೆ ಸಬ್ಸ್ಟ್ರಾಕ್ಟ್ ರೂಪದಿಂದ ನಮಗೋಸ್ಕರ ಅವತಾರ ತೆಗೆದುಕೊಂಡು ನಮ್ಮ ಎದುರಿಗೆ ಬರ್ತಾನೆ. ಆದರೆ ಅದೇ ಅವನ ರೂಪವಲ್ಲ. ಮಂದಿರದಲ್ಲಿ ಕಲ್ಲಿನ ರೂಪದಿಂದ ಇರ್ತಾನೆ. ಇದರರ್ಥ ಕಲ್ಲು ಪರಮಾತ್ಮ ಅಲ್ಲ, ಅಲ್ಲಿ ಒಳಗೆ ಭಗವಂತ ಆ ಅಪ್ರಾಕೃತನಾದ ಪರಮಾತ್ಮನ ಸನ್ನಿಧಾನ ಇದೆ, ಅದು ಭಗವಂತ. ಇದು ಇಂದಿನ ಜನರಿಗೆ ಅರ್ಥ ಆಗೋದಿಲ್ಲ. ಮೊನ್ನೆ ನಮ್ಮ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಖುಜರಾಹೋದಲ್ಲಿರ್ತಕ್ಕಂಥ ವಿಷ್ಣು ಪ್ರತಿಮೆ ನಾವು ತಲೆ ಹೋಗಿ ಕಳೆದೋಗಿದೆ, ಸರಿ ರಿಪೇರ್ ಮಾಡ್ತೇವೆ ಅಂತಂದರೆ ನಿಮ್ಮ ದೇವರಿಗೆ ಕೇಳ್ಕೊಂಡು ಹೋಗಿ ಅಂತೇಳಿ ಬೈದು ಕಳಿಸಿದರು. ಹೌದು, ನಮ್ಮ ದೇವರೇ ಎಲ್ಲ ಮಾಡೋಣ. ಅವನೇನು ಗೊತ್ತಿದೆ ದೇವರ ವೈಶಿಷ್ಟ್ಯ, ದೇವರ ವ್ಯಾಪ್ತಿ ಅವನೇನು ಗೊತ್ತಿದೆ. ಆದರೆ ನಮ್ಮ ಹಿಂದೂ ಧರ್ಮವನ್ನು ಹೀಯಾಳಿಸ್ತಕ್ಕಂಥ ಜನರಿದ್ದಾರೆ. ಅವರನ್ನು ಸತ್ಯ ಅಂತ ಹೇಳ್ತುಕೊಂಡು ಹುಚ್ಚರು ಇಲ್ಲ. ನಮ್ಮ ಶಾಸ್ತ್ರ ಭಾಗವತ ಹೇಳುವುದನ್ನು ಕೇಳೋಣ. ಇದು ಭಾಗವತದ 2ನೇ ಶ್ಲೋಕ. ಪರಮಾತ್ಮ ಪ್ರಯೋಜನವಿಲ್ಲದೆ ಆನಂದದ ಅಭಿವ್ಯಕ್ತಿಗೋಸ್ಕರ ಈ ಸೃಷ್ಟಿ. 3ನೇದ್ದು ಭಗವಂತ ಹೇಗಿದ್ದಾನೆ? ಎಲ್ಲ ಕಡೆಗಿದ್ದಾನೆ ಅಂತ ಹೇಳ್ತೀರಾ? ಹಾಗಾದರೆ ಸಾಸಿವೆ ಒಳಗಿದ್ದಾನೆ ಇದ್ದಿದ್ದಾನೆ? ಬೇಡ, ಅದಕ್ಕಿಂತಲೂ ಸಣ್ಣ ನೊರಜು ಅದರಲ್ಲಿದ್ದಾನೆ. ಇಲ್ಲ, ಅದಕ್ಕಿಂತ ಸಣ್ಣ ಆಟಮ್ ಅದರಲ್ಲಿಯೂ ಇದ್ದಾನೆ. ಹಾಗಾದರೆ ಅದರಲ್ಲಿದ್ದರೆ ಜಗತ್ತಿನಲ್ಲಿ ವ್ಯಾಪ್ತ ಹೇಗೆ? ಜಗತ್ತಿನಲ್ಲಿ ವ್ಯಾಪ್ತನಾಗಿದ್ದರೆ ಆಟಮ್ನಲ್ಲಿಲ್ಲ, ಆಟಮ್ನಲ್ಲಿದ್ದರೆ ಜಗತ್ತಿನಲ್ಲಿ ವ್ಯಾಪ್ತನಲ್ಲ. ಪರಸ್ಪರ ವಿರುದ್ಧ ಅಲ್ಲೇನು? ಹೌದು, ಪರಮಾತ್ಮನಲ್ಲಿ ವಿರುದ್ಧ ಗುಣಗಳಿವೆ. ಹೇಗೆ? ಸ್ಪೇಸ್ ಆಟಮಿನ ಒಳಗೂ ಇದೆ. ಮೊನ್ನಿನವರೆಗೂ 19ನೇ ಶತಮಾನ ಆರಂಭವರೆಗೂ ಸೈನ್ಸಿಗೆ ಆಟಮಿನ ಕೂಡ ಅದನ್ನು ವಿಭಾಗ ಮಾಡಲಿಕ್ಕೆ ಬರ್ತದೆ ಅಂತ ಗೊತ್ತಿರಲಿಲ್ಲ. ಸ್ಪೆಕ್ಟ್ರಾಸ್ಕೋಪಿ ಗೊತ್ತಿರಲಿಲ್ಲ. ಆದರೆ 12ನೇ ಶತಮಾನದಲ್ಲಿ ಕೊನೆಗೆ ಶ್ರೀಮದಾಚಾರ್ಯ ಹೇಳಿದರು, ಪರಮಾಣು ಪ್ರದೇಶೇಪಿ ಅನಂತಾಜೀವರಾಶಯ. ಆ ಪರಮಾಣುವಿನಲ್ಲಿಯೂ ಕೂಡ ಅಸಂಖ್ಯ ವಿಭಾಗ ಮಾಡಲಿಕ್ಕೆ ಬರ್ತದೆ. ಅದನ್ನು ಕೂಡ ಅಣು ವಿಭಾಗ ಮಾಡಲಿಕ್ಕೆ ಬರ್ತದೆ ಸ್ಪೆಕ್ಟ್ರಾಸ್ಕೋಪಿ ಕ್ರಮದಿಂದ ಅಂತಕೊಂಡಂತ ಅನ್ನೋದನ್ನು ಅಂದೇ ಮಧ್ವಾಚಾರ್ಯ ಹೇಳಿದರು. ಎಲ್ಲ ವಿಜ್ಞಾನ ನಮ್ಮ ಶಾಸ್ತ್ರದಲ್ಲಿದೆ. ಹಾಗೆ ನಾನು ಮೊನ್ನೆ ಹೇಳಿದಂತೆ 4-5 ವರ್ಷ ಬೇಕು ಪ್ರತಿಯೊಂದು ಶ್ಲೋಕದ ಚಿಂತನೆ ಮಾಡಬೇಕಾಗಿದೆ. ಆದ್ದರಿಂದಾಗಿ ಪರಮಾತ್ಮ ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ, ಎಲ್ಲ ಕಡೆಗೂ ವ್ಯಾಪ್ತನಾಗಿದ್ದಾನೆ. ಅವನಿದ್ದಾನೆ, ಕೆಲಸ ನಡೀತದೆ. ಟಿವಿ ಇದೆ, ಆ ನಂತರ ವೈಫೈ ಇದೆ, ರಿಮೋಟ್ ಇದೆ. ಟಿವಿಯಲ್ಲಿ ದೃಶ್ಯ ಕಾಣ್ತದೆಯಾ? ಇಲ್ಲ. ರಿಮೋಟ್ ಚಾಲು ಮಾಡೋನೊಬ್ಬರು ಬೇಕು. ಆದ್ದರಿಂದ ಜಗತ್ತಿನಲ್ಲಿ ಕೇವಲ ನೇಚರ್ ಜಡ ಅಂತ ತಿಳ್ಕೊಂಡಂತನ್ನೋದು ಇದು ಕೇವಲ ಹುಚ್ಚು ಕಲ್ಪನೆ. ಜಡ ಸಕ್ರಿಯವಾಗಬೇಕಾಗಿದ್ದರೆ ಒಬ್ಬ ಚೇತನನ ಅನುಗ್ರಹ ಬೇಕು. ಇದೇ ಅಣುರಣೀಯಾನ್ ಮಹತೋಮಹಿಯಾನ್ ಆಗಿರ್ತಕ್ಕಂಥ ಪರಮಾತ್ಮನ ವಿಶಿಷ್ಟವಾದ ಮಹಿಮೆ. ಇನ್ನು ಏತಾವದೇವ ಜಿಜ್ಞಾಸ್ಯಂ ತತ್ವ ಜಿಜ್ಞಾಸುನಾತ್ಮನಃ. 4ನೇ ಶ್ಲೋಕ. ಅನ್ವಯ ವ್ಯತಿರೇಕಾಭ್ಯಾಂ ಯಸ್ಮಾತ್ ಸರ್ವತ್ರ ಸರ್ವಹಿ. ಪರಮಾತ್ಮನ ಸರ್ವೋತ್ತಮತ್ವ, ಪರಮಾತ್ಮನ ಆನಂದ ಜ್ಞಾನ ಸ್ವರೂಪತ್ವ, ಪರಮಾತ್ಮನ ಪರಮ ಉಪಕಾರ, ಪರಮಾತ್ಮನ ವ್ಯಾಪ್ತಿ, ಇವುಗಳನ್ನು ನಂಬಿ ಅಂಧವಿಶ್ವಾಸದಿಂದಲ್ಲ, ಅನ್ವಯ ವ್ಯತಿರೇಕಾಭ್ಯಾಂ, ಡಿಡಕ್ಟಿವ್ ಲಾಜಿಕ್, ಇಂಡಕ್ಟಿವ್ ಲಾಜಿಕ್, ಶಾಸ್ತ್ರದ ಆಧಾರ ಸರಿಯಾಗಿ ಚಿಂತನೆ ಮಾಡಿ ನಂಬಿ. ಸೂಪರ್ಸ್ಟಿಷನ್ ನಮ್ಮ ಶಾಸ್ತ್ರದಲ್ಲಿ ಸ್ವಲ್ಪ ಕೂಡ ಅವಕಾಶ ಇಲ್ಲ. -1000 -lakhs ಪಾಯಿಂಟ್ ಸೂಪರ್ಸ್ಟಿಷನ್ ಕೂಡ ನಮ್ಮ ಶಾಸ್ತ್ರದಲ್ಲಿಲ್ಲ.
ಎಲ್ಲವೂ ಕೂಡ ತರ್ಕಬದ್ಧವಾಗಿ, ಸೈಂಟಿಫಿಕ್ ಆಗಿ, ವೈಜ್ಞಾನಿಕವಾಗಿ ನಮ್ಮ ಶಾಸ್ತ್ರ ಸಿದ್ಧ ಮಾಡಿ ತೋರಿಸ್ತದೆ. ಈ 4 ಶ್ಲೋಕಗಳನ್ನು ಬ್ರಹ್ಮದೇವರಿಗೆ ಪರಮಾತ್ಮ ಉಪದೇಶ ಮಾಡಿದಾಗ ಆಗ ಬ್ರಹ್ಮದೇವರು ನಾರದರಿಗೆ ವಿಸ್ತಾರವಾಗಿ ಅದನ್ನು ತಿಳಿಸಿಕೊಡ್ತಾರೆ. ವಿಸ್ತಾರವಾಗಿ ತಿಳಿಸಿಕೊಡುವಾಗ ನಾರದರು ಕೇಳ್ತಾರೆ, ಸೃಷ್ಟಿ ಅಂತಂದರೆ ಏನು? ಪರಮಾತ್ಮ ಯಾವಾಗ ಸೃಷ್ಟಿ ಮಾಡಿದ? ಯಾಕೆ ಮಾಡಿದ? ಹೇಗೆ ಮಾಡಿದ? ಪರಮಾತ್ಮನ ಉಪಕಾರ ಹೇಗಿದೆ ಅಂತ ಬ್ರಹ್ಮದೇವರಿಗೆ ಕೇಳಿದಾಗ ಬ್ರಹ್ಮದೇವರು ಹೇಳ್ತಾರೆ, ನೋಡಪ್ಪ, ಸೃಷ್ಟಿಯಲ್ಲಿ ಕೆಟಗರಿಗಳಿವೆ. ಮೊದಲೇದು ಶುದ್ಧ ಸೃಷ್ಟಿ. ಪರಮಾತ್ಮ ನಾರಾಯಣ ಮೂಲ ರೂಪದಲ್ಲಿ ಇರುವಾಗ ತನ್ನ ಹೊಟ್ಟೆಯಲ್ಲಿರ್ತಕ್ಕಂಥ ಅಸಂಖ್ಯ ಜೀವರಾಶಿಗಳು, ಹೊಟ್ಟೆಯಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ಎಲ್ಲ ಸಂಪೂರ್ಣ ಜಡ ಜಗತ್ತಿನ ಮೂಲ ರೂಪವಾದ ಐಟಮ್ಸ್ಗಳು ಭಗವಂತನ ಹೊಟ್ಟೆಯಲ್ಲಿತ್ತು. ಆಗ ಮಹಾಲಕ್ಷ್ಮೀ ದೇವಿ ಪ್ರಾರ್ಥನೆ ಮಾಡ್ತಾಳೆ, ಪರಮಾತ್ಮ ಅವೆಲ್ಲ ನನ್ನ ಮಕ್ಕಳು ಸೃಷ್ಟಿಗೆ ಬರಬೇಕು ಅಂತ ಬಯಸ್ತಾ ಇದ್ದೇವೆ, ಸೃಷ್ಟಿಗೆ ತೆಗೆದುಕೊಂಡು ಬಾ ಪರಮಾತ್ಮ. ಭಗವಂತ ಆಗಲಿ ಅಂತ ತಿಳ್ಕೊಂಡಂತ ಹೇಳಿದ್ರು ಲಕ್ಷ್ಮೀದೇವಿ. ಪ್ರಳಯ ಕಾಲದವ್ರು ಇಬ್ಬರೇ ಇದ್ರಲ್ಲ, ಪರಮಾತ್ಮ ಆಲಿಂಗನದಲ್ಲಿ ಲಕ್ಷ್ಮಿ, ಪರಮಾತ್ಮ ಆಲದಲ್ಲಿ ಮೇಲೆ ಮಲ್ಕೊಂಡಿದ್ದ. ಆಗ ಅಂಬರಣಿ ರೂಪದಿಂದ ಮಹಾಲಕ್ಷ್ಮೀ ದೇವಿ ಪ್ರಾರ್ಥನೆ ಮಾಡ್ತಾಳೆ. ಆಗ ಪರಮಾತ್ಮ ಹೇಳಿದ, ಹಾಗಾದರೆ ಮೊದಲು ಇವರಿಗೆ ಸ್ಪೇಸ್ ಕೊಡಬೇಕು, ಜಾಗ ಕೊಡಬೇಕಲ್ಲ. ಸೃಷ್ಟಿ ಮಾಡಬೇಕಾದ್ರೆ ಮೊದಲು ಸ್ಪೇಸ್ ಬೇಕು. ಸ್ಪೇಸ್ ಕೊಡೋದು, ಜಗತ್ತಿಗೆ ಇರೋದಕ್ಕೋಸ್ಕರ ಸ್ಪೇಸ್ ಸೃಷ್ಟಿಯನ್ನು ಮಾಡೋದಕ್ಕೋಸ್ಕರ ಪರಮಾತ್ಮ ವಾಸುದೇವ ರೂಪ ತೆಗೆದುಕೊಳ್ತಾನೆ. ನನ್ನ ಮನೆ ಕಟ್ಟಬೇಕಾಗಿದೆ, ಅದಕ್ಕೆ ಮೊದಲು ಸೈಟ್ ಬೇಕಲ್ಲ. ಆ ಸೈಟ್ ವಾಸುದೇವ. ವಾಸಯತೀತಿ ವಾಸುದೇವ, ಇರುವುದಕ್ಕೋಸ್ಕರ ಇರುವ ಸ್ಥಳ. ಆದರೆ ಸ್ಥಳ ಇದೆ, ಇದು ನನ್ನ ಸೈಟ್ ಅಂತ ಅಂದ್ಕೊಂಡಾಗಬೇಕಲ್ಲ. 100 ಸೈಟ್ಗಳಿವೆ, ನಾನು ಕೊಂಡು ತೆಗೆದುಕೊಳ್ತೇನೆ, ತೋರಿಸ್ತೀನಿ ನನ್ನ ಸೈಟು ಅಂತ ಹೇಗೆ ನಾನು ಗುರುತಿಸೋದು? ಯಾಕೆ ಅಂತ ತಿಳ್ಕೊಂಡಂತಂದರೆ ಅದ್ರ ನಂಬರ್ ನನಗೆ ಕೊಟ್ಟಿರ್ತಾರೆ. ನನ್ನದು ಅಂತ ಅನ್ನೋ ಭಾವನೆ ಬರಬೇಕಾಗಿದ್ದರೆ ಪರಮಾತ್ಮನ ಹೆಂಡತಿಯಾದ ಮಹಾಲಕ್ಷ್ಮೀ ದೇವಿ ವಾಸುದೇವನ ಪತ್ನಿಯಾಗಿ ಮಾಯಾ ಆಗಬೇಕಾಗ್ತದೆ. ಮಾಯಾ ನಾನು ನನ್ನದು ಅಂತ ಅನ್ನೋದನ್ನು ತಿಳಿಸ್ಕೊಡ್ತಾಳೆ. ಗಂಡ ಹೆಂಡತಿ ಜೊತೆಗಿದ್ದಾಗ ಗತಿ ಮುಂದೆ. ಸರಿ, ಸೈಟ್ ತಯಾರಾಯಿತು. ವಾಸುದೇವ ಮಾಯಾ ಆ ಸೈಟಿಗೆ ಎಲ್ಲ ಸಾಮಾನುಗಳು ತರಬೇಕು. ಅಲ್ಲಿಂದ ಇಟ್ಟಿಗೆ ತರಬೇಕು, ಕಟ್ಟಿಗೆ ತರಬೇಕು, ಆನಂತರ ಐರನ್ ಕಬ್ಬಿಣ ಸೆಳೆ ತರಬೇಕು, ಸಿಮೆಂಟ್ ತರಬೇಕು. ಅಲ್ಲಿಂದ ಇಲ್ಲಿಂದ ತರೋದು ಅಂದರೆ ಆಕರ್ಷಣ. ಎಲ್ಲ ವಸ್ತುಗಳನ್ನು ಒಟ್ಟು ಮಾಡಿ ಅದಕ್ಕೆ ಒಂದು ಏಕಕಾಲದಲ್ಲಿ ಸಮೂಹ ರೂಪವಾದ ಉಪಸಂಹಾರ ಕೊಡ್ತಕ್ಕಂಥ ವ್ಯಕ್ತಿ. ಅದಕ್ಕೋಸ್ಕರ ಭಗವಂತ ಸಂಕರ್ಷಣ ಅಂತ ಅವತಾರ ತೆಗೆದುಕೊಂಡ. ನಮಗೋಸ್ಕರ ಎಷ್ಟು ಉಪಕಾರ ಮಾಡ್ತಾ ಇದ್ದಾನೆ ಭಗವಂತ. ಆದರೆ ಸಂಕರ್ಷಣ ಬಂತು, ವಸ್ತುಗಳು ಬಂತು, ಆದರೆ ಕೆಲಸ ಪ್ರಾರಂಭ ಆಗಬೇಕಲ್ಲ. ಎಲ್ಲ ವಸ್ತು ಬಂದು ಬಿದ್ದುಕೊಂಡಿವೆ, ಮನೆ ತಯಾರಾಗ್ತದೆ. ಮೊದಲು ಅದರ ಫೌಂಡೇಶನ್ ತಯಾರಾಗಬೇಕು. ಫೌಂಡೇಶನ್ಗೆ ಅಂತಾರೆ ಪ್ರಾರಂಭ. ಅದರ ಸ್ಟಾರ್ಟ್ ಆಗಬೇಕು. ಸ್ಟಾರ್ಟ್ಗೆ ಸಂಸ್ಕೃತದಲ್ಲಿ ಜಯ ಅಂತ ಕರೀತಾರೆ. ಸಂಕರ್ಷಣನ ಪತ್ನಿ ಜಯ ಅಂತನ್ನೋ ರೂಪವನ್ನು ಮಹಾಲಕ್ಷ್ಮಿ ತೆಗೆದುಕೊಳ್ತಾಳೆ. ಆ ವಸ್ತುವಿನಲ್ಲಿ ಒಂದು ಕ್ರಿಯೆಯನ್ನು ಪ್ರಾರಂಭಿಸ್ತಾಳೆ. ಆಯ್ತು, ಫೌಂಡೇಶನ್ ಆಯ್ತು, ಮನೆ ಆಗ್ತದೆಯಾ? ಇಲ್ಲ. ಆರ್ಕಿಟೆಕ್ಟರ್ ಬೇಕು, ಪ್ಲ್ಯಾನಿಂಗ್ ಬೇಕು. ಏನು ಯಾವ ರೀತಿಯಿಂದ ಸೃಷ್ಟಿ ಮಾಡಬೇಕು ಅಂತ ಪ್ಲ್ಯಾನಿಂಗ್. ಆ ಪ್ಲ್ಯಾನಿಂಗಿಗೆ ಬೇಕು ಜ್ಞಾನ. ಅವನೇ ಪ್ರದ್ಯುಮ್ನ. ದ್ಯುಮ್ನ ಅಂದರೆ ಜ್ಞಾನ, ಪ್ರದ್ಯುಮ್ನ ಅಂದರೆ ಅದ್ಭುತವಾದ ಜ್ಞಾನ. ಪ್ರದ್ಯುಮ್ನ ರೂಪ ಪರಮಾತ್ಮ ತೆಗೆದುಕೊಂಡ. ಆರ್ಕಿಟೆಕ್ಟ್ ಆಯಿತು, ಡ್ರಾಯಿಂಗ್ ಬಂತು. ಆದರೆ ಅದಕ್ಕೊಂದು ಇಟ್ಟಿಗೆಯಿಂದ ಆಕೃತಿ ಕೊಡಬೇಕಲ್ಲ, ಅದಕ್ಕೇನು ಕೃತಿ ಅಂತ ಕರೀತಾರೆ. ಪ್ರದ್ಯುಮ್ನ ಹೆಂಡತಿ ಕೃತಿ, ಮಹಾಲಕ್ಷ್ಮೀ ದೇವಿ ಕೃತಿ ರೂಪ ತೆಗೆದುಕೊಂಡು. ಆ ನಂತರ ಆ ಇಂಜಿನಿಯರ್ಗೇನು ಒಪ್ಪಿಸಿಕೊಟ್ಟಿರ್ತೇವೆ, ಆ ಇಂಜಿನಿಯರ್ ಅಂದರೆ ಆ ಜಾಗದಲ್ಲಿ ಇದ್ಕೊಂಡು ಮಾಡ್ತಕ್ಕಂಥ ಇಂಜಿನಿಯರ್, ಸ್ಟ್ರಕ್ಚರಲ್ ಇಂಜಿನಿಯರ್, ವರ್ಕಿಂಗ್ ಇಂಜಿನಿಯರ್. ಅವ್ರಿಗೆ ಪ್ಲ್ಯಾನ್ ಕೊಟ್ಟು ನಾವು ಸುಮ್ಮಿರ್ಬೇಕು. ಇಲ್ಲ ಅಲ್ಲಿ ಹೋಗಿ ನಿಂತ್ಕೊಂಡು ಇಂಜಿನಿಯರ್ ಇಷ್ಟು ನೀರು ಹಾಕ್ರಿ, ಇಷ್ಟು ಉಸುಕು ಹಾಕ್ರಿ ಅಂತ ಹೇಳ್ಬೇಕಾ ನಾವು?
ಅವನು ಹೀಗೆ ಹೇಳ್ತಾ ಇದ್ರೆ ಮನೆಯಲ್ಲಿ ನಿಯಮ ಮಾಡ್ಕೊಂಡು ನಾನು ಹೋಗ್ತೇನೆ ಅಂತಂತ. ಅವನಿಗೆ ಸ್ವಾತಂತ್ರ್ಯ ಕೊಡಬೇಕು, ಅವನಿಗೆ ಫ್ರೀ ಹ್ಯಾಂಡ್ಸ್ ಕೊಡಬೇಕು. ಪರಮಾತ್ಮ ಸ್ವತಂತ್ರನಾಗಿದ್ದಾನೆ, ಅನಿರುದ್ಧ. ಅವನನ್ನು ತಡೀತಕ್ಕಂಥವ್ರು ಯಾರೂ ಇಲ್ಲ. ವೃದ್ಧ ಅಂದರೆ ತಡೆಯೋಕೆ, ಅನಿರುದ್ಧ ಯಾರೂ ತಡೆಯೋರಿಲ್ಲ. ಈ ರೀತಿಯಾಗಿ ಅವನು ಫ್ರೀ ಹ್ಯಾಂಡ್ ಕೊಟ್ಟರೆ ಅವನು ಪ್ಲ್ಯಾನ್ ಪ್ರಕಾರ ಸರಿಯಾಗಿ ಬಿಲ್ಡಿಂಗ್ ತಯಾರು ಮಾಡ್ತಾನೆ. ಆಗ ನಮಗೆ ಸಿಗೋದು ತೃಪ್ತಿ, ಅದೇ ಶಾಂತಿ. ಸೃಷ್ಟಿಯಾಗಬೇಕಾಗಿದ್ದರೆ ಪರಮಾತ್ಮ ಇಷ್ಟು ರೂಪ ತೆಗೆದುಕೊಳ್ಬೇಕಾಗ್ತದೆ. ಬಿಗ್ ಬ್ಯಾಂಗ್ ಥಿಯರಿ, ಒಂದು ಪಾರ್ಟಿಕಲ್, ಗಾಡ್ ಪಾರ್ಟಿಕಲ್, ಎಲಿಮೆಂಟ್ಸ್ ಸ್ಫೋಟವಾಯಿತು, ಸ್ಫೋಟವಾಗಿ ವಿಸ್ತಾರವಾಗಿ ಮತ್ತೆ ಒಂದು ಕಡೆ ಬಂದು ಒಂದು ಆಕೃತಿ ಆಯಿತು, ಸೃಷ್ಟಿಯಾಯಿತು ಅನ್ನುವ ವಿಜ್ಞಾನ ಎಷ್ಟು ಕಾಲ್ಪನಿಕ ಸ್ಥಿತಿಯಲ್ಲಿ, ಹೈಪೋಥೆಟಿಕ್ ಆಗಿದೆ. ನಮ್ಮ ಶಾಸ್ತ್ರ ಹೇಳುತ್ತದೆ ಜಡ ವಸ್ತು ತಾನಾಗಿ ಕೃತಿಯನ್ನು ಹೊಂದೋದಿಲ್ಲ. ಅದಕ್ಕೋಸ್ಕರ ಭಗವಂತ ನಾರಾಯಣ ವಾಸುದೇವ ಪ್ರದ್ಯುಮ್ನ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ರೂಪಗಳನ್ನು ಅಭಿವ್ಯಕ್ತಗೊಳಿಸ್ತಾನೆ, ತೆಗೆದುಕೊಳ್ತಾನೆ. ಇದಕ್ಕೆ ಶುದ್ಧ ಸೃಷ್ಟಿ ಅಂತ ಹೆಸರು. ಅವನ ಅಧೀನನಾಗಿ ಅವನಿಗೆ ಸಹಾಯ ಮಾಡತಕ್ಕಂಥವಳು ಮಹಾಲಕ್ಷ್ಮೀ ದೇವಿ, ಪರಾಧೀನ ವಾಪ್ತಿ ರೂಪ ಸೃಷ್ಟಿ. ಪರಮಾತ್ಮ ಮಹಾಲಕ್ಷ್ಮಿಗೆ ಹೇಳ್ತಾನೆ, ಮಹಾಲಕ್ಷ್ಮಿ ಎಲಿಮೆಂಟ್ಸ್ ಇವೆ, ಅದು ಒರಿಜಿನಲ್ ರೂಪದಲ್ಲಿದೆ, ಆಟಮ್ನಲ್ಲಿದೆ. ಆ ಆಟಮ್ನಲ್ಲಿ ಎಲೆಕ್ಟ್ರಾನ್ ಇದೆ, ನ್ಯೂಟ್ರಾನ್ ಇದೆ, ಪ್ರೋಟಾನ್ ಇದೆ, ಸತ್ವಗುಣ, ರಜೋಗುಣ, ತಮೋಗುಣ ಇದೆ. ಅವುಗಳ ವಿಶಿಷ್ಟವಾದ ಕೃತಿಯ ಪ್ರಕಾರ ಮತ್ತೆ ಆ ಐಟಮ್ನಲ್ಲಿ ಗುಣಧರ್ಮ ಬೇರೆ ಬೇರೆ. H2 ಐಟಮ್ ಬೇರೆ, O ಐಟಮ್ ಬೇರೆ. ಕೆಮಿಸ್ಟ್ರಿ ಸಂಪೂರ್ಣ ಶಾಸ್ತ್ರದಲ್ಲಿ ಬರ್ತದೆ. ಅವುಗಳನ್ನು ಬೇರೆ ಬೇರೆ ಪ್ರಪೋರ್ಷನಲ್ಲಿ ಸೇರಿಸಬೇಕು. ಈ ಕೆಲಸ ಮಾಡ್ತಾಳೆ ಮೂಲ ಪ್ರಕೃತಿ ಅಂತ ಅನ್ಸ್ಕೊಂಡಿರ್ತಕ್ಕಂಥ ಮಹಾಲಕ್ಷ್ಮೀ ದೇವಿ. ಅವಳೇನು ಮಾಡ್ತಾಳೆ? ಸತ್ವಗುಣ 1 ಭಾಗ ತಮೋಗುಣ, 10 ಪಟ್ಟು ಸತ್ವಗುಣ, 100 ಪಟ್ಟು ರಜೋಗುಣ, ಇವುಗಳಿಂದ ಒಂದು ತತ್ವದ ನಿರ್ಮಿತ ಮಾಡ್ತಾಳೆ. ಅದಕ್ಕೆ ಮಹತ್ತತ್ವ ಅಂತ ಕೊಂಡಂತಾಳೆ. ಸೃಷ್ಟಿ ಮಾಡುವ ಬ್ರಹ್ಮದೇವರು ಆ ಮಹತ್ತತ್ವದಿಂದ ಜಗತ್ತಿನ ಸೂಕ್ಷ್ಮ ಸೃಷ್ಟಿ ಮಾಡ್ತಾರೆ. ಆ ನಂತರ ಮತ್ತೆ ಮಹಾಲಕ್ಷ್ಮೀ ದೇವಿ 1 ಪಾಯಿಂಟ್ ಸತ್ವಗುಣ, 10 ಪಟ್ಟು ತಮೋಗುಣ, 100 ಪಟ್ಟು ರಜೋಗುಣ ಸೇರಿಸಿ ಅಹಂಕಾರ ತತ್ವವನ್ನು ಸೃಷ್ಟಿ ಮಾಡ್ತಾಳೆ. ಯಾವುದು? ಈ ಸ್ಥೂಲವಾದ ಸೃಷ್ಟಿ. ಆ ಸ್ಥೂಲದಲ್ಲಿಯೂ ಕೂಡ ಅಹಂಕಾರ ತತ್ವದಲ್ಲಿ 3 ಭಾಗಗಳು. ಎಲ್ಲ ವಿಸ್ತಾರವಾಗಿ ಹೇಳಬೇಕಾದ್ರೆ ಅನೇಕ ದಿನಗಳು ಬೇಕು. ಮೊದಲನೇ ಭಾಗ ವೈಕಾರಿಕ ಅಹಂಕಾರ. ವೈಕಾರಿಕ ಅಹಂಕಾರದಿಂದ ನಮ್ಮ ಕಣ್ಣಿಗೆ ಕಾಣದಂಥ ತೇಜೋಮಯ ರೂಪಗಳಿಂದ ಇರತಕ್ಕಂಥ ದೇವತೆಗಳ ಸೃಷ್ಟಿ. ತೈಜಸ ಅಹಂಕಾರದಿಂದ ನಮ್ಮ ಮನಸ್ಸು, ನಮ್ಮ ಕಣ್ಣಿಗೆ ಕಾಣದೇ ಆದರೆ ಅನುಭವಕ್ಕೆ ಬರುವ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ ಮನಸ್ಸು, ಇವುಗಳ ಸೃಷ್ಟಿ. ತಾಮಸ ಅಹಂಕಾರದಿಂದ ಪಂಚ ಮಹಾಭೂತಗಳು, ಆ ಮಹಾಭೂತಗಳ ಗುಣಧರ್ಮವಾದಂಥ ಪಂಚ ತನ್ಮಾತ್ರಗಳು, ಪೃಥ್ವಿ, ಅಪ್, ತೇಜ, ವಾಯು, ಆಕಾಶ, ಶಬ್ದ, ಸ್ಪರ್ಶ, ರೂಪರಸ, ಗಂಧಗಳ ಸೃಷ್ಟಿ. ಆ 20 ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ಮಹಾಭೂತ, ಪಂಚ ತನ್ಮಾತ್ರ, 21 ಮನಸ್ಸು, ಬುದ್ಧಿ, 22 ಅಹಂಕಾರ ತತ್ವ, 23 ಮಹತ್ತತ್ವ, 24 ಅವ್ಯಕ್ತ ತತ್ವ ಮಹಾಲಕ್ಷ್ಮಿ. ಇದು ಸೇರಿದಾಗ ಸೃಷ್ಟಿ. 12X 12Y ಕ್ರೋಮೋಸೋಮ್ ಸೇರಬೇಕು. ಆನಂತರ ಒಂದು ಮಗುವಿನ ಸೃಷ್ಟಿ. ಅದೇ ರೀತಿಯಾಗಿ 24 ಕ್ರೋಮೋಸೋಮ್ ಸೇರಬೇಕು. 24 ತತ್ವಗಳು ಸೇರಬೇಕು. ಪುರಾಣ ಅಂಧವಿಶ್ವಾಸವಲ್ಲ, ಕಟ್ಟುಕಥೆಯಲ್ಲ. ಮೈಥಾಲಜಿ ಅಂದವರು ಮೂರ್ಖರು ಅಂದ್ಕೊಳ್ಳಿ. ಆಗ ಜಗತ್ತಿನ ಯಾಕಂದರೆ ಆದರೂ ಕೂಡ ಇವತ್ತು ವಿಜ್ಞಾನಕ್ಕೆ 24th ಏನಿದೆ ಗೊತ್ತಿಲ್ಲ. ಬಯಾಲಜಿ ಕಲಿಸುವಾಗ ಹೇಳ್ತಾರೆ 12X 12Y ಟೋಟಲ್ 23. ಅರೆ 12 + 12 24 ಆಗಬೇಕು. ಆದರೆ ಟೆಸ್ಟ್ ಟ್ಯೂಬ್ನಲ್ಲಿ 24th ಕಾಣಿಸೋದಿಲ್ಲ. ಅವ್ಯಕ್ತ ತತ್ವ ಮಹಾಲಕ್ಷ್ಮಿ ತತ್ವ ಕಾಣಿಸೋದಿಲ್ಲ. ಇನ್ನು ವಿಜ್ಞಾನಕ್ಕೆ ದೊಡ್ಡ ಸಮಸ್ಯೆ. ಇದರ ಮೇಲೆ ಇರ್ತಕ್ಕಂಥ ಭಗವಂತ ಈ ರೀತಿಯಾಗಿ ಆನಂತರ ಪರಮಾತ್ಮ ರುದ್ರದೇವರಿಗೆ ಸೃಷ್ಟಿ ಮಾಡಲಿಕ್ಕೆ ಕೊಡ್ತಾನೆ. ರುದ್ರದೇವರು ಸೃಷ್ಟಿ ಮಾಡ್ತಾರೆ. ಬ್ರಹ್ಮದೇವರು ಆನಂತರ ಪ್ರಾಣಿಗಳನ್ನು ಇತ್ಯಾದಿಗಳಿಗೆ ಮೂಲಭೂತ ರೂಪ ಸೃಷ್ಟಿ ಮಾಡಿ
ಆನಂತರ ಕಶ್ಯಪರಿಗೆ ಹೇಳ್ತಾರೆ, ಪ್ರಾಣಿಗಳನ್ನು ಸೃಷ್ಟಿ ಮಾಡಿ, ಪಕ್ಷಿಗಳನ್ನು ಸೃಷ್ಟಿ ಮಾಡಿ, ಸರ್ಪಗಳನ್ನು ಸೃಷ್ಟಿ ಮಾಡಿ, ಮನುಷ್ಯರನ್ನು ಸೃಷ್ಟಿ ಮಾಡಿ. ಮಂಗನಿಂದ ಮನುಷ್ಯ ಅಲ್ಲ, ಮಂಗನಿಂದ ಮನುಷ್ಯ ಇದ್ದರೆ ಹಾಗಾದರೆ ನರಿಯ ಮೊದಲನೇ ನರಿ ಯಾವುದು, ಪಕ್ಷಿಯ ಮೊದಲನೇ ಪಕ್ಷಿ ಯಾವುದು? ವಿಜ್ಞಾನದಲ್ಲಿ ಉತ್ತರ ಇದೆಯಾ? ಇಲ್ಲ. ಪುರಾಣದಲ್ಲಿ ಉತ್ತರ ಇದೆ. ಇದೇ ಈ ವಿಸ್ತಾರವನ್ನು ನಾರದರಿಗೆ ಬ್ರಹ್ಮದೇವರು ಉಪದೇಶ ಮಾಡಿದ್ರಪ್ಪ ಅಂತಿಕೊಂಡಂಥೇಳಿ ವಿಸ್ತಾರವಾಗಿ ಇದು ಭಗವಂತನ ಉಪಕಾರ. ಭಗವಂತ ಇಲ್ಲದೆ ಇದ್ದರೆ ಸೃಷ್ಟಿಯೇ ಇಲ್ಲ. ಇಂಥ ದೇವರನ್ನು ಮರಿಬೇಕೆ? ಯಾವ ಸಂಬಳ ಕೊಡ್ತದೆ, 1 ಲಕ್ಷ 2 ಲಕ್ಷ 50,000 70,000, ಆ ಕಂಪ್ನಿಗೆ 12 ತಾಸು ದುಡಿತೇವೆ. ಆದರೆ ಈ ಜಗತ್ತನ್ನು ಕೊಟ್ಟ ಭಗವಂತನಿಗೆ ಎಷ್ಟು ತಾಸು ಕೊಡ್ತೇವೆ, ಎಷ್ಟು ವೇಳೆ ಕೊಡ್ತೇವೆ? ನಮಗೆ ನಾವೇ ಪ್ರಶ್ನೆ ಮಾಡಿಕೊಳ್ಬೇಕು. ಅವಾಗ ಗೊತ್ತಾಗ್ತದೆ ನಾವೆಷ್ಟು ಕೃತಜ್ಞರು ಅಂತ ತಿಳ್ಕೊಂಡು. ಇದು ಭಗವಂತನಲ್ಲಿ ಪ್ರೀತಿ ಹುಟ್ಟಿಸಬೇಕಾಗಿದ್ದರೆ ಈ ತತ್ವಜ್ಞಾನ ಕಲಿಬೇಕು. ಪರೀಕ್ಷಿತ ರಾಜ ಕೇಳ್ತಾನೆ, ಅಲ್ಲ ಪುರಾಣ ಅಂತಂತೀರಲ್ಲ, ಪುರಾಣ ಮೈಥಾಲಜಿಯಲ್ಲೇನು? ಇಲ್ಲಪ್ಪ, ಮೈಥಾಲಜಿ ಅಂದರು ಮೂರ್ಖರು. ಪುರಾಣದಲ್ಲಿ 10 ವಿಷಯಗಳ ತಿಳುವಳಿಕೆ ಇರ್ತದೆ. ಪುರಾಣ ಅಂತಿಕೊಂಡಂತಂದರೆ ಎನ್ಸೈಕ್ಲೋಪೀಡಿಯಾ ಆಫ್ ಆಲ್ ಥೀಮ್. ಯೂನಿವರ್ಸಿಟಿಯಲ್ಲಿ ಎಷ್ಟು ವಿಭಾಗಗಳಿವೆ, ಅಷ್ಟು ವಿಭಾಗಗಳು. ವಿಶ್ವಕೋಶ ಪುರಾಣ. ಪುರಾಣದಲ್ಲಿ ಸೃಷ್ಟಿ ಇದೆ, ಆಟಮ್ ಥಿಯರಿ ಇದೆ, ಫಿಸಿಕ್ಸ್ ಇದೆ. ಇದು ಮೊದಲನೇ ಪಾಠ. ತತ್ರ ಸರ್ಗೋ ವಿಸರ್ಗಶ್ಚ. ಆ ನಂತರ ಪಂಚಮಹಾಭೂತಗಳು, ಜಗತ್ತಿನ ಆಟಮ್ಸ್ಗಳು ಎಲ್ಲ ವಿಚಾರ ಬರ್ತವೆ. ಫಿಸಿಕ್ಸ್, ಕೆಮಿಸ್ಟ್ರಿ ಇವುಗಳ ವಿವರಣೆ ಇದೆ. ಪರಮಾತ್ಮನ ಸೃಷ್ಟಿ, ಸೂಕ್ಷ್ಮ ಸೃಷ್ಟಿ, ಪರಾಧೀನವಾಪ್ತಿರ ಸೃಷ್ಟಿ, ಆನಂತರ ವಿಕೃತ ಸೃಷ್ಟಿ. ಮೊದಲನೇದಕ್ಕೆ ಸರ್ಗ ಅಂತಂತಾರೆ, ಇನ್ನೊಂದಕ್ಕೆ ತತ್ರ ಸರ್ಗೋ ವಿಸರ್ಗಶ್ಚ. ಆನಂತರ ಈ ಎಲ್ಲ ತತ್ವಗಳ ಸೃಷ್ಟಿಯಾಗಬೇಕಾಗಿದ್ರೆ ಬ್ರಹ್ಮಾಂಡ ಬೇಕಲ್ಲ. ಈ ಬ್ರಹ್ಮಾಂಡದ ಸೃಷ್ಟಿ, ಅದರ ವಿವರಣೆ ಪುರಾಣದಲ್ಲಿ ಬರ್ತದೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಆನಂತರ ಸಂಪೂರ್ಣ ಜಾಗ್ರಫಿ ಗೊತ್ತಿರಬೇಕು, ಅದರ ವಿವರಣೆ ಬರ್ತದೆ. ಪೋಷಣಂ, ಜಗತ್ತಿನಲ್ಲಿ ಸೃಷ್ಟಿಯಾಗಿದೆ, ಬೇರೆ ಸೃಷ್ಟಿಯಾಗಿಲ್ಲ. ಬೀಜದಿಂದ ಅಲ್ಲಿರ್ತಕ್ಕಂಥ ಆ ಬೀಜ, ಆ ಬೀಜದಲ್ಲಿರ್ತಕ್ಕಂತಹ ಸೂಕ್ಷ್ಮಾಂಶಗಳು, ಪ್ರತಿಯೊಂದರಲ್ಲಿರ್ತಕ್ಕಂಥ RNA DNA, ಅವುಗಳಿಂದ ಹುಟ್ಟತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ವಸ್ತುಗಳು, ಇವುಗಳ ಚಿಂತನೆ, ಬಯಾಲಜಿ, ಆಂಥ್ರೋಪಾಲಜಿ, ಇವುಗಳ ವಿವರಣೆ ಪುರಾಣದಲ್ಲಿ ಬರ್ತದೆ. ಸ್ಥಾನಂ ಪೋಷಣಂ ಊತಯ. ಊತಯ ಸಿಸ್ಟಮ್, ಕರ್ಮವಾಸನ. ಒಂದೇ ತಂದೆ ತಾಯಿಗಳ ಮಕ್ಕಳು, ಒಬ್ಬ ಸಿರಿವಂತ, ಒಬ್ಬ ಬಡವ, ಒಬ್ಬ ಬುದ್ಧಿವಂತ, ಒಬ್ಬ ದಡ್ಡ. ಹೀಗೇಕೆ? ಎನ್ವೈರ್ಮೆಂಟಲ್ ಒಂದೇ, ಹೆರಿಡಿಟಿ ಒಂದೇ, ಆದರೆ ಅದರ ಹಿಂದೆ ಇರತಕ್ಕಂಥ ಅವರವರ ಕರ್ಮಾನುಸಾರವಾದ ಫಲ ಅಂತಕ್ಕಂಥ ಸಂಪೂರ್ಣ ಜುಡಿಷಿಯಲ್ ಸಿಸ್ಟಮ್, ಲಾ ಕೂಡ ಬಂತಿಲ್ಲ. ಪೋಷಣಂ ಊತಯ ಮನ್ವಂತರ. ಹಾಗಾದ್ರೆ ಧರ್ಮ ಅಂದ್ರೇನು, ಆಚರಣೆ ಅಂತಂದ್ರೇನು, ಯಾವ ರೀತಿ ಇರಬೇಕು, ಯಾವ ರೀತಿಯಿಂದ ಪರಮಾತ್ಮ ಹೇಳಿದ ಕರ್ತವ್ಯ ನಿರ್ವಹಿಸಬೇಕು, ಅದನ್ನು ತಿಳಿಸುವುದು 6ನೇ ಲೆಸನ್. ಅಂದರೆ ಸಂಪೂರ್ಣ ನಮ್ಮ ಸಂವಿಧಾನ, ಭಗವಂತ ಮಾಡಿಕೊಟ್ಟಿರ್ತಕ್ಕಂತಹ ನಮ್ಮ ಸಂವಿಧಾನ. ಈಗಿರ್ತಕ್ಕಂಥ ಅಂಬೇಡ್ಕರ್ ಮಾಡಿದ ಸಂವಿಧಾನ ಅಲ್ಲ, ನಮ್ಮ ಸಂವಿಧಾನ, ಪರಮಾತ್ಮನ ಸಂವಿಧಾನ. ಸರ್ಗ ಮೊದಲನೇ ಲೆಸನ್, ಸೂಕ್ಷ್ಮವಾಗಿರ್ತಕ್ಕಂಥ ಅಬ್ಸ್ಟ್ರಾಕ್ಟ್ ಮ್ಯಾಥಮೆಟಿಕ್ಸ್, ಅಬ್ಸ್ಟ್ರಾಕ್ಟ್ ಫಿಸಿಕ್ಸ್. ವಿಸರ್ಗ ಬರೀ ಅಬ್ಸ್ಟ್ರಾಕ್ಟ್ ಫಿಸಿಕ್ಸ್ ಅಲ್ಲ, ಐಟಮ್ನಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್, ನ್ಯೂಟ್ರಾನ್, ಪ್ರೋಟಾನ್, ಅವುಗಳ ಕಂಟ್ರೋಲ್. ಆನಂತರ
ಫಿಸಿಕ್ಸ್, ಕೆಮಿಸ್ಟ್ರಿ. ಆನಂತರ ಸಂಪೂರ್ಣವಾಗಿರ್ತಕ್ಕಂಥ ಆಂಥ್ರೋಪಾಲಜಿ, ಆನಂತರ ಬಯಾಲಜಿ, ಜಗತ್ತಿನ ಬಯಾಲಜಿ, ಜಗತ್ತಿನ ಆಂಥ್ರೋಪಾಲಜಿ, ಆನಂತರ ಅದಕ್ಕೆ ಬೇಕಾಗಿರ್ತಕ್ಕಂತಹ ಸಿಸ್ಟಮ್, ಅದಕ್ಕೆ ಬೇಕಾಗಿರ್ತಕ್ಕಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಅದಕ್ಕೆ ಬೇಕಾಗಿರ್ತಕ್ಕಂತಹ ಈ ಸಂಶೋಧನೆ, ಸ್ಥಾನಂ ಪೋಷಣಂ ಊತಯ, ಮನ್ವಂತರ, ಧರ್ಮಾಚರಣೆ, ಈ ರೀತಿಯಾಗಿರ್ತಕ್ಕಂಥ ಸಂಪೂರ್ಣ ಸಂವಿಧಾನದ ವಿವರಣೆ ಪುರಾಣದಲ್ಲಿ ಬರ್ತದೆ. ಈಶಾನು ಕಥಾ, ಇದನ್ನೆಲ್ಲ ಕಂಟ್ರೋಲ್ ಮಾಡ್ತಕ್ಕಂಥ ವ್ಯಕ್ತಿ ಯಾರು? ಪ್ರೈಮ್ ಮಿನಿಸ್ಟರ್ ಯಾರು? ರಾಷ್ಟ್ರಪತಿ ಯಾರು? ಆನಂತರ ಮುಖ್ಯ ನ್ಯಾಯಾಧೀಶ ಯಾರು? ಆನಂತರ ಎಲೆಕ್ಷನ್ ಕಮಿಟಿಯಲ್ಲಿರ್ತಕ್ಕಂಥ ಮೇನ್ ವ್ಯಕ್ತಿ ಯಾರು? ಜಗತ್ತಿನ ಕಂಟ್ರೋಲ್ ಇರ್ತಕ್ಕಂಥ ಕ್ಯಾಬಿನೆಟ್, ಆ ಕ್ಯಾಬಿನೆಟ್ ಮೇಲೆ ಇರ್ತಕ್ಕಂಥ ಮುಖ್ಯಾಧಿಕಾರಿ ಯಾರು? ಅದನ್ನು ನಿಯಮಿಸುವನು ಯಾರು? ಜಗತ್ತಿನ ವಿವರಣೆ ಬರ್ತದೆ. ಪಾಲಿಟಿಕ್ಸ್ ಬಂತು, ಪಾಲಿಟಿಕ್ಸ್ ಸೈನ್ಸ್ ಬಂತು, ಜಾಗ್ರಫಿ ಬಂತು, ಖಗೋಳ ಬಂತು, ಭೂಗೋಳ ಬಂತು, ಎಸ್ಟ್ರಾನಮಿ ಬಂತು, ಎಸ್ಟ್ರೋಫಿಸಿಕ್ಸ್ ಬಂತು, ಮನ್ವಂತರಿ ಈಶಾನು ಕಥಾ. ಆನಂತರ ಇದು ಡಿಸ್ಟ್ರಾಯ್ ಆಗ್ತದೆ ಮತ್ತು ಪುನಃ ಹುಟ್ಟುತ್ತದೆ. ರೀಸೈಕಲ್, ಜಗತ್ತಿನ ರೀಸೈಕಲ್ ಹೇಗಾಗ್ತದೆ ಅನ್ನೋದು ಪುರಾಣ ನಮಗೆ ಹೇಳ್ಕೊಡ್ತಾರೆ. ಆನಂತರ ಇದರಿಂದ ಈ ಒಂದು ಸಮಸ್ಯೆಯಿಂದ ನಾನು ಹೊರಗೆ ಬಿದ್ದು ಶಾಶ್ವತವಾದಂಥ ಸುಖ ಅನುಭವಿಸಬೇಕಾಗಿದ್ದರೆ ಅದು ಯಾವುದು, ಎಲ್ಲಿಯೂ ಇರಬೇಕು ಅನ್ನೋದನ್ನು ತಿಳಿಸ್ತದೆ. ಯಾವುದು ಜಗತ್ತಿನ ಯಾವುದೇ ರೀತಿಯಾಗಿರ್ತಕ್ಕಂಥ ಯೂನಿವರ್ಸಿಟಿಯಲ್ಲಿ ಯಾವುದೇ ವಿಭಾಗ ಈ ಸಬ್ಜೆಕ್ಟ್ ಅಲ್ಲಿಲ್ಲ. ಇದೇ ಫಿಲಾಸಫಿ ಭಾಗ ಇದೆ. ಆ ಫಿಲಾಸಫಿಯ ಸೂಕ್ಷ್ಮವಾಗಿರ್ತಕ್ಕಂತಹ ಆ ಭಾಗ ಶಾಸ್ತ್ರವನ್ನು ಹೇಳಿಕೊಡ್ತದೆ ಪುರಾಣ. ಆನಂತರ ಇದೆಲ್ಲದಕ್ಕೂ ಮತ್ತೆ ಕೊನೆಗೆ ಎಲ್ಲ ಮತ್ತೆ ಡಿಸ್ಟ್ರಾಯ್ ಆಗಿ ಅಣುರೂಪದಿಂದ ಎಲ್ಲಿ ಸೇರಿಕೊಳ್ತದೆ ಅಂತನ್ನುವ ಭಗವಂತನ ಆ ವರ್ಣನೆ ಪುರಾಣ ತಿಳಿದುಕೊಳ್ಳಬೇಕಾಗಿದ್ದರೆ, ಪುರಾಣ ಹೇಳಬೇಕಾಗಿದ್ದರೆ ಆ ಮನುಷ್ಯನಿಗೆ ಈ ಎಲ್ಲ ಶಾಸ್ತ್ರಗಳ ಜ್ಞಾನ ಬೇಕಾಗ್ತದೆ. ಹಿಸ್ಟ್ರಿ ಬೇಕು, ಜಾಗ್ರಫಿ ಬೇಕು, ಫಿಸಿಕ್ಸ್ ಬೇಕು, ಕೆಮಿಸ್ಟ್ರಿ ಬೇಕು, ಮ್ಯಾಥಮೆಟಿಕ್ಸ್ ಬೇಕು, ಆಂಥ್ರೋಪಾಲಜಿ ಬೇಕು, ಎಂಟಾಲಜಿ ಬೇಕು, ಸೈಕಾಲಜಿ ಬೇಕು, ಫಿಲಾಸಫಿ ಬೇಕು. ನಮ್ಮ ಹಿರಿಯರು ಮಾಡಿದ ಪುರಾಣಗಳು ಇದನ್ನೇ ಸರ್ಗ, ವಿಸರ್ಗ, ಸ್ಥಾನ, ಪೋಷಣ, ಊತಿ, ಮನ್ವಂತರ, ಈಶಾನುಕಥ, ನಿರೋಧ, ಮುಕ್ತಿ, ಆಶ್ರಯ, 10 ಜಗತ್ತಿಗೆ ಬೇಕಾಗಿರ್ತಕ್ಕಂಥ ಸಬ್ಜೆಕ್ಟ್ಗಳ ವಿವರಣೆ ಪ್ರತಿಯೊಂದು ಪುರಾಣದಲ್ಲಿದೆ. ಅದರಲ್ಲಿ ಭಾಗವತ್ ಪುರಾಣದಲ್ಲಿ ವಿಶೇಷವಾಗಿದೆ. ಇದನ್ನೆಲ್ಲ ಯಾಕೆ ತಿಳಿದುಕೊಳ್ಬೇಕು? ಇದನ್ನು ಕೊಟ್ಟ ವ್ಯಕ್ತಿ, ಇದನ್ನು ಮಾಡಿದ ವ್ಯಕ್ತಿ, ಉಪಕಾರ ಮಾಡಿದ ವ್ಯಕ್ತಿ ಭಗವಂತ ಕೃತಜ್ಞತೆಯಿಂದ ತಲೆ ಬಾಗ್ತದೆ, ಹೃದಯದಲ್ಲಿ ಅವನ ನೆನಪು ಬರ್ತದೆ. ಆವಾಗ ಮಾತ್ರ ಏಕಾಗ್ರತೆ ಬರ್ತದೆ. ಪರೀಕ್ಷಿತ್ ರಾಜ, ಈ ಏಕಾಗ್ರತೆಯನ್ನು ನೀನು ಜೀವನದಲ್ಲೇ ಕಲಿ. ಇದನ್ನೇ ನೀನು ತಿಳಿದುಕೊಳ್ಬೇಕಾಗಿರ್ತಕ್ಕಂಥ ತತ್ವಜ್ಞಾನಪ. ಭಗವಂತನಲ್ಲಿ ಈ ರೀತಿ ಚಿಂತನೆ ಮಾಡ್ತಾ ನೀನು ಈ 7 ದಿನಗಳಲ್ಲಿ ಏನನ್ನು ಕಲಿಬೇಕಂತ ಅನ್ನೋದು ಹೇಳ್ತೇನೆ ಅಂತ ಹೇಳಿದಾಗ ಆಗ ಪರೀಕ್ಷಿತ್ ರಾಜ ಕೇಳ್ತಾನೆ, ಎಂಥ ಅದ್ಭುತವಾಗಿರ್ತಕ್ಕಂಥ ವಿಚಾರವನ್ನು ಹೇಳಿದ್ದೀರಿ. ಅಂದಾಗೆ ನೀವು ಹೇಳಿದ್ರಿ, ಮೈತ್ರೇಯರು ವಿದುರನಿಗೆ ಭಾಗವತ ಉಪದೇಶ ಮಾಡಿದರು ಅಂತ ಇನ್ನೊಂದು ಕ್ರಮ ಹೇಳಿದ್ರಲ್ಲ. ಮೈತ್ರೇಯರು ವಿದುರ ನಮ್ಮ ವಂಶದಲ್ಲಿ ನಮ್ಮ ಪಾಂಡುರಾಜನ ತಮ್ಮ ಅವನು. ಮೈತ್ರೇಯರಿಗೆ ಭೇಟಿ ಯಾವಾಗ ಆಯಿತು? ಅವನು ಕೇಳಿದ ಭಾಗವತದ ಭಾಗ ಯಾವುದು? ಅದನ್ನು ಹೇಳ್ತೀರಾ ಅಂತನ್ನೋದು ಕೇಳಿದಾಗ ತೃತೀಯ ಸ್ಕಂದ ಪ್ರಾರಂಭವಾಗ್ತದೆ. ಈ 1.5 ತಾಸು ಸಂಕ್ಷಿಪ್ತವಾಗಿ ನೀವು ಕೇಳಿದ ದ್ವಿತೀಯ ಸ್ಕಂದದ ವಿವರಣೆ ಈ ರೀತಿಯಾಗಿದೆ. ಎಷ್ಟು ನಾಲೆಜ್ ಇದೆ, ಎಷ್ಟು ವಿಚಾರ ಇದೆ. ಇದನ್ನು ಬಿಟ್ಟು ನಾವು ಸುಮ್ಮನೆ ಭಾಗವತ್ ಪುಸ್ತಕ ಮನೆಯಲ್ಲಿ ಇಟ್ಕೊಂಡು ಕೂತ್ಕೊಂಡಿರ್ತೇವೆ, ಶೋಕೇಸ್ನಲ್ಲಿ ಇಡ್ತೇವೆ, ಕೇವಲ ಹೊಟ್ಟೆಗೋಸ್ಕರ ದುಡಿತಾ ಇರ್ತೇವೆ. ಎಂಥ ತಪ್ಪು ಮಾಡ್ತೇವೆ. ಆ ದೇವರಲ್ಲಿ ವಿಶ್ವಾಸ ಇಡೋದನ್ನು ಕಲಿಯೋಣ. ಸಮಯ ಸಿಕ್ಕಾಗ ಭಾಗವತ ಅಧ್ಯಯನ ಮಾಡೋಣ. ಉಳಿದ ವಿಚಾರ ಉಳಿದ 4 ದಿವಸದಲ್ಲಿ
ಪೂರ್ತಿಯಾಗಿ ಹೇಳಿಕ್ಕಾಗೋದು. ನಾವು ಬಹಳ ಇಂಡೆಕ್ಸ್ ಕೊಡ್ಬೋದೇ ಹೊರತು 2 ಸ್ಕಂದಗಳಿಗೆ 3 ದಿವಸ ಹೋಯಿತು. ಮುಂದಿನದನ್ನು ಅಬ್ಸ್ಟ್ರಾಕ್ಟ್ ಮಾಡಿ ಹೇಗೆ ಮುಖ್ಯ ತತ್ವ ತಿಳಿದುಕೊಳ್ಳಬೇಕು ಅಂತನ್ನೋದನ್ನು ತಿಳಿಯಲಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜನ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಕಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣ.